ಕ್ಯಾತನಡ ಜಿಲ್ಲೆಯ ಅತಿದೊಡ್ಡ ಆಭರಣ ಮಳಿಗೆ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಇದರ ನವೀಕೃತ ಮಳಿಗೆ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಬೆಳಗ್ಗೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಅನಂತರ ದೇವರ ದೀಪದೊಂದಿಗೆ ಮೆರವಣಿಗೆಯ ಮೂಲಕ ಕೋರ್ಟ್ ರಸ್ತೆಯಲ್ಲಿರುವ ಶೋರೂಮ್ಗೆ ಬರಲಾಯಿತು. ಖ್ಯಾತನಟ ಮುಳಿಯ ಸಂಸ್ಥೆಯ ನೂತನ ರಾಯಭಾರಿ ರಮೇಶ್ ಅರವಿಂದ್ ನವೀಕೃತ ಮಳಿಗೆಯನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. 1944ರಲ್ಲಿ ಪ್ರಾರಂಭಗೊಂಡ ಮುಳಿಯ ಜುವೆಲ್ಸ್ ಪುತ್ತೂರಿನಲ್ಲಿ 10,000 ಚದರ ಅಡಿಯ ವಿಶಾಲ ಶೋರೂಮ್ ಅನ್ನು ತೆರೆಯಲಾಗಿದೆ. 4 ಅಂತಸ್ತಿನಲ್ಲಿ ಚಿನ್ನ, ಬೆಳ್ಳಿ, ವಜ್ರ, ಆಧುನಿಕ ಬ್ರಾಂಡೆಡ್ ವಾಚ್ಗಳು, ಗಿಫ್ಟ್ ಐಟಂ, ಚಿನ್ನಾಭರಣಗಳ ಕೌಂಟರ್ಗಳನ್ನು ಹೊಂದಿರಲಿವೆ. ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಎಂಬಂತೆ ಗ್ರಾಹಕರಿಗೆ ಮಳಿಗೆಯಲ್ಲೇ ಉಚಿತ ಊಟ, ಉಪಹಾರಗಳನ್ನು ಆರಂಭಿಸಲಾಗಿದೆ. ಮಧ್ಯಾಹ್ನ 12ರಿಂದ 12:30 ಆಭರಣ ಖರೀದಿಗೆ ಬರುವ ಗ್ರಾಹಕರಿಗೆ ಮತ್ತು ಸಂಜೆ 4ರಿಂದ 6:30 ಗಂಟೆಯ ಒಳಗೆ ಬರುವ ಗ್ರಾಹಕರಿಗೆ ಉಪಹಾರದ ವ್ಯವಸ್ಥೆ ಇರಲಿದೆ. ಜೊತೆಗೆ ಮಕ್ಕಳ ಆಟ, ಆರೈಕೆಗೆ ವಿಶೇಷ ಕೊಠಡಿ, ವ್ಯಾಲೆಟ್, ಪಾರ್ಕಿಂಗ್, ವಾಚ್ ಕೌಂಟರ್, ಬೆಳ್ಳಿ ಆಭರಣಗಳ ಸಿಲ್ವರಿಯ ಕೌಂಟರ್, ವಜ್ರಾಭರಣ ಅಮೂಲ್ಯ ಕೌಂಟರ್, ಗೋಲ್ಡ್ ಪ್ಯೂರಿಟಿ ಅನಲೈಸರ್ ಹಾಗೂ ಡೈಮಂಡ್ ಡಿಟೆಕ್ಟರ್ ಟೆಸ್ಟಿಂಗ್ ಮಿಷನ್ ಸೌಲಭ್ಯಗಳಿವೆ. ವೇದಿಕೆಯಲ್ಲಿರುವಂತಹ ನಮ್ಮ ನೆಚ್ಚಿನ ರಮೇಶ್ ಅರವಿಂದ್ ಸರ್ ಅವರನ್ನ ಮತ್ತೊಮ್ಮೆ ಅಫಿಷಿಯಲ್ ಆಗಿ ಸ್ವಾಗತ ಮಾಡ್ತೀವಿ. ಇನ್ನು ಮುಂದೆ ನಿಮಗೆ ಸ್ವಾಗತ ಇರಲ್ಲ ಸರ್, ಮನೆಯವರಾಗ್ಬಿಟ್ಟಿದ್ದಾರೆ. ನಮ್ಮ ಅಫಿಷಿಯಲ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ವೇದಿಕೆಯನ್ನು ಏರಿರುವಂತಹ ಶ್ರೀ ರಮೇಶ್ ಅರವಿಂದ್ ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನು ತಟ್ಟೋಣ. ನಮ್ಮ ರಮೇಶ್ ಅರವಿಂದ್ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಪುತ್ತೂರಿಗೆ ಬಂದಿದ್ದಕ್ಕೆ ಹಾಗೂ ಈ ಕಾರ್ಯಕ್ರಮವನ್ನ ಇಷ್ಟು ಸಂಭ್ರಮದ ಕಾರ್ಯಕ್ರಮವನ್ನಾಗಿ ಮಾಡಿದ್ದಕ್ಕೆ. ಜೊತೆಗೆ ಸಂಸ್ಥೆಯ ಚೇರ್ಮನ್ ಶ್ರೀ ಕೇಶವ ಪ್ರಸಾದ್ ಮುಳಿಯ ಅವರಿದ್ದಾರೆ, ಹಾಗೇನೆ MD ಅವರು ಕೂಡ ಇದ್ದಾರೆ, ಕೃಷ್ಣನಾರಾಯಣ್ ಮುಳಿಯ ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತೀನಿ. ಇದೀಗ ಈ ಕಾರ್ಯಕ್ರಮವನ್ನ ನಾವು ವಿದ್ಯುಕ್ತವಾಗಿ ಚಾಲನೆ ಮಾಡೋದಿದ್ದೇವೆ. ವಿದುಷಿ ನಂದಿನಿ ನಾಯಕ್ ಅವರು ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮವನ್ನ ಆರಂಭಿಸ್ತಾರೆ. ಶ್ರೀವರಲಕ್ಷ್ಮೀ ನಮಸ್ತುಭ್ಯಂ. ಶ್ರೀವರಲಕ್ಷ್ಮೀ ನಮಸ್ತುಭ್ಯಂ. ವಸುಪ್ರಭೆ ಶ್ರೀವರಲಕ್ಷ್ಮೀ ನಮಸ್ತುಭ್ಯಂ. ವಸುಪ್ರದೆ ಶ್ರೀ ಸಾರಸಪದೆ ರಸಪದೆ ಸಪದೆ ಪದೆ ಪದೆ ಶ್ರೀವರಲಕ್ಷ್ಮೀ ನಮಸ್ತುಭ್ಯಂ. ವಸುಪ್ರದೆ ಶ್ರೀ ಸಾರಸಪದೆ ರಸಪದೆ ಸಪದೆ ಪದೆ ಪದೆ ಶ್ರೀವರಲಕ್ಷ್ಮೀ ನಮಸ್ತುಭ್ಯಂ. ಭಾವಕ ಜನಕ ಪ್ರಾಣವಲ್ಲಭೆ ಸುವರ್ಣಾಭೆ. ಭಾವಕ ಜನಕ ಪ್ರಾಣವಲ್ಲಭೆ ಸುವರ್ಣಾಭೆ. ಭಾನುಕೋಟಿ ಸಮಾನ ಪ್ರಭೆ ಭಕ್ತ ಸುಲಭೆ. ಸೇವಕ ಜನಪಾಲಿನ್ಯೈ ಶ್ರುತ ಪಂಕಜ ಮಾಲಿನ್ಯೈ ಕೇವಲ ಗುಣಶಾಲಿನ್ಯೈ ಕೇಶವ ಹೃತ್ಕೇಲಿನ್ಯೈ. ಸೇವಕ ಜನಪಾಲಿನ್ಯೈ ಶ್ರುತ ಪಂಕಜ ಮಾಲಿನ್ಯೈ ಕೇವಲ ಗುಣಶಾಲಿನ್ಯೈ ಕೇಶವ ಹೃತ್ಕೇಲಿನ್ಯೈ. ಶ್ರೀವರಲಕ್ಷ್ಮೀ ನಮಸ್ತುಭ್ಯಂ. ವಸುಪ್ರದೆ ಶ್ರೀ ಸಾರಸಪದೆ ರಸಪದೆ ಸಪದೆ ಪದೆ ಪದೆ ಶ್ರೀವರಲಕ್ಷ್ಮೀ ನಮಸ್ತುಭ್ಯಂ. ಶ್ರಾವಣ ಪೌರ್ಣಮಿ ಪೂರ್ವಸ್ಥ ಶುಕ್ರವಾರೆ ಚಾರುಮತಿ ಪ್ರಭೃತಿಭಿಃ ಪೂಜಿತಾ ಕಾರೆ. ದೇವಾದಿ ಗುರು ಗುಹ ಸಮರ್ಪಿತ ಮಣಿಮಯ ಹಾರೆ. ದೀನ ಜನ ಸಂರಕ್ಷಣ
ಇತುಣ ಕನಕಧಾರೆ ಭಾವನಾ ಭೇದ ಚತುರೆ ಭಾರತೀ ಸನ್ನುತವರೆ ಭಾವನಾ ಭೇದ ಚತುರೆ ಭಾರತೀ ಸನ್ನುತವರೆ ಕೈವಲ್ಯ ವಿತರಣ ಪರೆ ಕಾಮಿತಾರ್ಥ ಫಲಪ್ರದೆ ಶ್ರೀವರ ಲಕ್ಷ್ಮೀ ನಮಸ್ತುಭ್ಯಂ ವಸುಪ್ರದೆ ಶ್ರೀ ಸಾರಸಪದೆ ರಸಪದೆ ಸಪದೆ ಪದೇ ಪದೇ ಶ್ರೀ ವರಲಕ್ಷ್ಮೀ ನಮಸ್ತುಭ್ಯಂ ಧನ್ಯವಾದಗಳು ಶ್ರೀಮತಿ ವಿದುಷಿ ನಂದಿನಿ ನಾಯಕ್ ಅವರಿಗೆ. ಇದೀಗ ಸಂಸ್ಥೆಯ ಬ್ರ್ಯಾಂಡ್ ಆ್ಯಂಡ್ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಶ್ರೀ ವೇಣು ಶರ್ಮಾ ಅವರು ಸ್ವಾಗತ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮಹಾಲಿಂಗೇಶ್ವರ ಜಾತ್ರೆ ಮುಗಿದು ಹೊಸ ದಿನ, ದೇವರನ್ನು ನೆನಪಿಸುತ್ತಾ 81 ವರ್ಷಗಳ ಹಿಂದೆ ಇವತ್ತೆಲ್ಲ ನಾವು ಸೇರೋದಕ್ಕೆ ಕಾರಣೀಭೂತರಾದ ದಿವಂಗತ ಕೇಶವ ಭಟ್ ಇವರನ್ನು ನೆನಪಿಸುತ್ತಾ ಇವತ್ತಿನ ಕಾರ್ಯಕ್ರಮ ಗ್ರಾಹಕರನ್ನು ಮೊದಲಿಗೆ ಸ್ವಾಗತಿಸುತ್ತಾ ಈ 80 ವರ್ಷಗಳ ಪಯಣದಲ್ಲಿ ನಮ್ಮ ಜೊತೆಗೆ ನೀವಿದ್ದೀರಾ, ಇನ್ನು ಮುಂದೇನೂ ಇರ್ತೀರಾ. ಇವತ್ತು ಬಂದ ಎಲ್ಲರಿಗೂ ಇನ್ನು 1 ತಿಂಗಳ ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಚಿನ್ನದ ಅಂಗಡಿಗೆ ಬರುವ ಎಲ್ಲರಿಗೂ ಸ್ವಾಗತಿಸುತ್ತಾ ರಮೇಶ್ ಅರವಿಂದ್ ಮೇಲೆ ಒಂದೆರಡು ಮಾತು. 145 ಸಿನಿಮಾ ಮಾಡಿದ್ದಾರೆ. ಬಹುಶಃ ನಮ್ಮೂರಿನ ಸುತ್ತ ಎಲ್ಲ ನಟರ ನಡುವಲ್ಲಿ ಒಂದು ಎದ್ದು ನಿಲ್ಲುವ ವಿಶೇಷ ನಟ ರಮೇಶ್ ಅರವಿಂದ್. ಇಂಜಿನಿಯರ್ ಪದವೀಧರ, ತಂಜಾವೂರು ಮೂಲ ಇರ್ಬೋದು, ಕನ್ನಡದ ಮಣ್ಣು, ತಮಿಳಲ್ಲಿ ಸಿನಿಮಾ ಮಾಡಿದ್ದಾರೆ, ತೆಲುಗು ಮಾಡಿದ್ದಾರೆ. ಅವರ ಒಂದೊಂದು ಪದ್ಯಗಳು ಬಹುಶಃ ಎಷ್ಟೋ ಜನರ ರಾತ್ರಿಯ ನಿದ್ದೆಗಳನ್ನು ಮುಂದುವರಿಸಿದೆ. ಅವರ ಸಿನಿಮಾಗಳನ್ನು ನೋಡಿ ಎಷ್ಟೋ ಜನ ಪ್ರೇಮ ಗೀತೆ, ಕವಿತೆ ಹಾಡಿದ್ದಾರೆ. ಬದುಕಲ್ಲಿ ಅವರನ್ನು ಒಂದು ರೋಲ್ ಮಾಡೆಲ್ ಆಗಿ ತಿಳ್ಕೊಂಡಿದ್ದಾರೆ. ಇತ್ತೀಚೆಗಂತೂ ಅವರ ಮೋಟಿವೇಶ್ನಲ್ ಮಾತುಗಳು 10 ಲಕ್ಷ ಮೀರಿ ಹೋಗ್ತಾ ಇದೆ. ಎಷ್ಟೋ ಅಮ್ಮಂದಿರು ಮಕ್ಕಳನ್ನು ಬೆಳೆಸುವ ರೀತಿ ಮೋಟಿವೇಶನ್ ಹಿನ್ನೆಲೆಯಲ್ಲಿ ರಮೇಶ್ ಅರವಿಂದ್ ರೀಲ್ಸ್ಗಳನ್ನು, ಅವರ ವಿಡಿಯೋಗಳನ್ನು ಒಂದು ಹೋಲಿಕೆ ಮಾಡಿ ಬದುಕಿನ ಬದಲಾವಣೆಗೆ ಹೆಸರುವಾಸಿಯಾಗಿದ್ದಾರೆ. 100 ಜನ್ಮಕ್ಕೂ ಹಲವು ಪದ್ಯಗಳನ್ನು ಈಗಾಗಲೇ ಕೇಳಿದಿರಿ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಒಂದೊಂದು ಪದ್ಯವೂ ವಿಶೇಷ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಾ 3 ದಶಕಗಳ ತಲೆಮಾರು ನಂತರ 25 ವರ್ಷಗಳಲ್ಲಿ ಇದರ ಅಧಿಕಾರದ ಚುಕ್ಕಾಣಿ, ಬದಲಾವಣೆಯ ಚುಕ್ಕಾಣಿ ಹಿಡಿದ 2 ಜನರನ್ನು ಸಣ್ಣ ಪರಿಚಯ. ಸಂಸ್ಥೆಯ ಚೇರ್ಮನ್ ಆಗಿರುವ ಕೇಶವ ಪ್ರಸಾದ್ ಮುಳಿಯ, ಜಮಾಲಜಿಸ್ಟು, MBA ಮಾರ್ಕೆಟಿಂಗ್. ನಾನು ಯಾವಾಗಲೂ ಹೇಳೋದಿದೆ, ನಾನು 17 ವರ್ಷ ಒಬ್ಬರು ಫಿನಾನ್ಸ್ MBA, ಒಂದು ಮಾರ್ಕೆಟಿಂಗ್ MBA. ಒಂದು ಶಿಸ್ತುಬದ್ಧದ ಕಂಪನಿಯನ್ನು ಬೆಳೆಸುವ ಹಿನ್ನೆಲೆಯಲ್ಲಿ, ಒಂದು ಮಾರ್ಕೆಟಿಂಗ್ ಹಿನ್ನೆಲೆಯಲ್ಲಿ 2 ಅಣ್ಣ ತಮ್ಮಂದಿರು ಈ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ನೇರವಾಗಿ 400ರಿಂದ 500 ಉದ್ಯೋಗಿಗಳಿದ್ದಾರೆ. ಕನಿಷ್ಠ 1000 ಮಂದಿಯ ಮನೆ ಬೆಳಗುವ ಅವಕಾಶ ಅವರಿಗೆ ಕಲ್ಪಿಸಿದೆ. ಈ ಸಂದರ್ಭದಲ್ಲಿ ಔಪಚಾರಿಕವಾಗಿ ನಮ್ಮದೇ ಫಂಕ್ಷನ್ಗೆ ಅವರನ್ನು ವೇದಿಕೆಯಲ್ಲಿರೋದರಿಂದ ಸ್ವಾಗತಿಸುತ್ತಾ, ಗ್ರಾಹಕರನ್ನು ವಿಶೇಷವಾಗಿ ಸ್ವಾಗತಿಸುತ್ತಾ ಮತ್ತೆ ಬರ್ತೇನೆ. ಖುಷಿ ಪಡೋಣ. ಅರವಿಂದ್ ಅವರ ಮಾತನ್ನು ಐ ಥಿಂಕ್ ವಿ ಶುಡ್ ಟೇಕ್ ದಟ್ ಬ್ಯಾಕ್ ಸಮಥಿಂಗ್ ಬಿಗ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಶ್ರೀಯುತ ವೇಣು ಶರ್ಮಾ ಅವರೇ. ಇದೀಗ ಪ್ರಸ್ತಾವನೆಯ ಸಮಯ. ನಮ್ಮಲ್ಲಿ ಎಲ್ರಿಗೂ ಕೂಡ ನಾವಿಲ್ಲಿ ಯಾಕೆ ಬಂದಿದ್ದೀವಿ ಅಂತ ಗೊತ್ತಿದೆ. ಆದರೂ ನಮ್ಮ ಚೇರ್ಮನ್ ಅವರಿಂದ ಇಷ್ಟು ದಿನ ನಡೆದು ಬಂದ ದಾರಿಯನ್ನು ಹಾಗೂ ಮುಂದಿನ ಅವರ ಯೋಚನೆಗಳನ್ನು ಕೇಳುವಂತಹ ಸಮಯ. ಅದಕ್ಕಾಗಿ ನಾವೆಲ್ಲ ಕಾತರದಿಂದ ಕಾಯ್ತಾ ಇದ್ದೀವಿ. ಓವರ್ ಟು ಶ್ರೀ ಕೇಶವ ಪ್ರಸಾದ್ ಮುಳಿಯ. ಓಂ ಶ್ರೀ ಮಾಲಿಂಗೇಶ್ವರಾಯ ನಮಃ. ಹತ್ತೂರ ಒಡೆಯ ಪುತ್ತೂರು ಮಾಲಿಂಗೇಶ್ವರನನ್ನು ಸ್ಮರಿಸುತ್ತಾ, ಈ ಸಂಸ್ಥೆಯ ಸ್ಥಾಪಕರು ನನ್ನ ಅಜ್ಜ
ಮುಳಿಯ ಕೇಶವ ಭಟ್ ಅವರ ಪಾದಾರವಿಂದಗಳಿಗೆ ನಮಿಸುತ್ತಾ, ತಂದೆಯವರು ಅನಾರೋಗ್ಯ ನಿಮಿತ್ತ ಇವತ್ತು ಭಾಗವಹಿಸಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಅವರು ನಮ್ಮೊಟ್ಟಿಗೆ ಇಲ್ಲೇ ಇದ್ದಾರೆ ಅಂತೇಳಿ ಭಾವಿಸ್ಕೊಳ್ತಾ, ಅಮ್ಮ ಇದ್ದಾರೆ ಕೃಷ್ಣನಾರಾಯಣ, ವೇದಿಕೆಯಲ್ಲಿ ನಮ್ಮ ಇಂದಿನಿಂದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಮ್ಮ ಮುಳಿಯವನ್ನು ವಿಶೇಷ ರಾಯಭಾರಿಯಾಗಿ ವಿಶ್ವದಾದ್ಯಂತ ಕೊಂಡೋಗ್ಲಿಕ್ಕಿರುವಂಥ ರಮೇಶ್ ಅರವಿಂದ್ ಅವರೇ, ಇಷ್ಟು ಸಮಯ 81 ವರ್ಷಗಳ ಕಾಲ ನಮ್ಮನ್ನು ಪೋಷಿಸಿ ಬೆಳೆಸಿ ನಮ್ಮ ಆಭರಣಗಳನ್ನು ಖರೀದಿಸಿ ಸಂತಸಪಟ್ಟು ಇಂದು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಂತಹ ನಮ್ಮ ಗ್ರಾಹಕ ಮಿತ್ರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಂಬತ್ತೊಂದು ವರ್ಷ ಹಿಂದೆ ಮುಳಿಯ ಕೇಶವ ಭಟ್ ಅವರು ಅಜ್ಜ ಇಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಅದಕ್ಕಿಂತಲೂ ಮೊದಲು ನಮ್ಮ ಅಪ್ಪನ ಹತ್ರ ಈಗಲೂ ಒಂದು ಪುಸ್ತಕ ಇದೆ. ನಿಮಗೆ ಹಿನ್ನೆಲೆ ಹೇಳೋದಾದರೆ 1933ರ ರಾಷ್ಟ್ರೋತ್ಥಾನ ಪರಿಷತ್ತಿನ ರಾಷ್ಟ್ರಬಂಧು ಅಂತೇಳುವಂಥ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಒಂದು ಪೇಜಿನ ಆ್ಯಡ್ ಇದೆ, ಮುಳಿಯ ತಿಮ್ಮಪ್ಪಯ್ಯ ಮತ್ತು ಸಹೋದರರು ಜವಳಿ ಮತ್ತು ರತ್ನಪಡಿ ವ್ಯಾಪಾರಿ ಅಂತೇಳಿ, ಬಂದರ್ನಲ್ಲಿ, ಮಂಗಳೂರಿನ ಬಂದರ್ನಲ್ಲಿ ಇದ್ದಂತಹ ಸಂಸ್ಥೆ. ಕಾಲಾನುಕ್ರಮೇಣ ವಿದೇಶಿ ಬಹಿಷ್ಕರಿಸಿ ಆದಾಗ, ಅಂದರೆ ನಮ್ಮ ಅಜ್ಜ ಆ ಟೈಮ್ನಲ್ಲಿ ವಿದೇಶಿ ಜವಳಿಗಳನ್ನು ಮಾರ್ತಾಯಿದ್ರು, ಮ್ಯಾಂಚೆಸ್ಟರ್ ವೇಸ್ಟ್ಗಳನ್ನು ಮಾರ್ತಾಯಿದ್ರು ಕೂಡ, ಮತ್ತು ರತ್ನಪಡಿ ಚಿನ್ನವನ್ನು ವ್ಯಾಪಾರ ಆಗ್ತಾಯಿತ್ತು. ಪೊಲೀಸ್ ಪ್ರೊಟೆಕ್ಷನ್ ತೆಗೊಳ್ಳದೆ ವಿದೇಶಿ ಬಹಿಷ್ಕರಿಸಿ ಅಂತ ಹೇಳಿದಾಗ ಎಲ್ಲ ಸ್ಟಾಕನ್ನು ಹಾಗೇ ತ್ಯಜಿಸಿ ರತ್ನವನ್ನು ಮಾತ್ರ ಹಿಡ್ಕೊಂಡು ಈ ಕಡೆಗೆ ಬಂದು ಸುಬ್ರಹ್ಮಣ್ಯ ಈ ಕಡೆಗಳಲ್ಲಿ ಕಟ್ಟೆ ಅಂತೇಳಿ ಹೇಳ್ತಾ ಇದ್ರು. ಆಗ ಕಟ್ಟೆ ಅಂತ ಹೇಳಿದರೆ ಅಲ್ಲಲ್ಲಿ ಮನೆಗಳಲ್ಲಿ ಚಿನ್ನವನ್ನು ತಗೊಂಡು ಹೋಗಿ ಅಲ್ಲಿ ಇಟ್ಟು ಒಂದು 15 ದಿವಸ ಆರ್ಡ್ರ್ ತಗೊಂಡು ಬಂದು ವ್ಯಾಪಾರ ಮಾಡಿ ಮುಂದೆ ಹೋಗ್ತಾಯಿದ್ರು. ಆ ತ್ಯಾಗಕ್ಕೆ ನಾವೆಲ್ಲರೂ ಒಂದು ನಮನ ಕೊಡಬೇಕಾ ಬೇಡವಾ? ಅಲ್ಲಿಂದ 44ರಲ್ಲಿ ಇಲ್ಲಿ ವ್ಯಾಪಾರ ಪ್ರಾರಂಭ ಮಾಡಿ ಇಂದಿಗೆ ಈ ಸಂಸ್ಥೆ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಆನಂತರ ಮುಳಿಯ ಕೃಷ್ಣ ಭಟ್ ನನ್ನ ದೊಡ್ಡಪ್ಪ ಹಾಗೂ ಮುಳಿಯ ಶ್ಯಾಮ್ ಭಟ್ ತಂದೆಯವರು ಇದನ್ನು ನಿರ್ವಹಿಸ್ತಾ ಬಂದರು. 2000ನೇ ಇಸ್ವಿಯಲ್ಲಿ 1994ರಲ್ಲಿ ನಾವು ಅದನ್ನು 70 ಸ್ಕ್ವೇರ್ ಫೀಟಿನ ಮಳಿಗೆ ಇದ್ದದ್ದನ್ನು 400 ಸ್ಕ್ವೇರ್ ಫೀಟ್ ಆಗಿ ಪ್ರಥಮ AC ಶೋರೂಮ್ ಆಗಿ ಕನ್ವರ್ಟ್ ಮಾಡಿದ್ವಿ. 2000ನೇ ಇಸ್ವಿಯಲ್ಲಿ ಒಟ್ಟಾಗಿ ಎಲ್ಲರೂ ಸೇರಿಕೊಂಡು ಇದನ್ನು ಮತ್ತು 2000 ಸ್ಕ್ವೇರ್ ಫೀಟ್ನ 400 ಸ್ಕ್ವೇರ್ ಫೀಟ್ನ ಶೋರೂಮ್ ಮಾಡಿದ್ವಿ. ಆನಂತರ 2008ರಲ್ಲಿ ಮಡಿಕೇರಿಯಲ್ಲಿ ಸ್ಥಾಪನೆ ಮಾಡಿದ್ವಿ. ಇದರ ಮಧ್ಯೆ ಶಿಸ್ತುಬದ್ಧ ಅಂತ ಹೇಳೋದನ್ನು ನೀವು ಈಗಾಗಲೇ ವೇಣು ಶರ್ಮಾ ಹೇಳಿದ್ದನ್ನು ಕೇಳಿದರು. ಒಂದು ಸಂಸ್ಥೆ ಒಳ್ಳೆ ರೀತಿಯಲ್ಲಿ ನಡಿಬೇಕು ಅಂತೇಳಿ ಆದರೆ ಅದಕ್ಕೆ ಶಿಸ್ತು ಅಗತ್ಯ. 2005ರಲ್ಲಿ ಕೃಷ್ಣನಾರಾಯಣ ಮತ್ತು ನಾವು ಅದನ್ನು ISO ಸಂಸ್ಥೆಯಾಗಿ ಮಾಡಿದ ಹೆಮ್ಮೆ ನಮ್ಮದು. 2008ರಲ್ಲಿ ಮಡಿಕೇರಿ ಶೋರೂಮ್, 2009ರಲ್ಲಿ ಗೋಣಿಕೊಪ್ಪ, 2011ರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಇದೇ ಶೋರೂಮು ಇದರ ಮೊದಲಿನ ರೂಪ. ಇದು ವರ್ಷನ್ 2 ಮುಳಿಯ ಪುತ್ತೂರು ವರ್ಷನ್ 2 ಅನ್ನು ಇವತ್ತು ನೋಡಿದಿರಿ. ವರ್ಷನ್ 1 ಅಲ್ಲಿತ್ತು. 2011ರಲ್ಲಿ ಪುನಃ ಬೆಂಗಳೂರು ಶೋರೂಮು, 2018ರಲ್ಲಿ ಬೆಳ್ತಂಗಡಿ ಶೋರೂಮನ್ನು ಮಾಡುವಂತೆ ದೇವರು ನಮ್ಮನ್ನು ಹರಸಿದ್ದಾರೆ. ಇವತ್ತು ನೀವು ಹೊಸ ಶೋರೂಮನ್ನು ಇವತ್ತಿಲ್ಲಿ ನೋಡಿದ್ದೀರಿ. ದೇವಸ್ಥಾನಗಳಲ್ಲಿ 12 ವರ್ಷಕ್ಕೊಮ್ಮೆ ಬ್ರಹ್ಮಕಲಶ ಆಗ್ತದೆ. ಇದು ಗ್ರಾಹಕ ದೇಗುಲ, ಹಾಗೆ ಇದು ಲಕ್ಷ್ಮಿಯ ದೇಗುಲ. ಚಿನ್ನ ಅಂತೇಳಿ ಹೇಳಿದರೆ ಪ್ರತ್ಯಕ್ಷ ಲಕ್ಷ್ಮಿ. ಈ ಪ್ರತ್ಯಕ್ಷ ಲಕ್ಷ್ಮಿಗೆ ಒಂದು ಸಣ್ಣ ಬ್ರಹ್ಮಕಲಶದ ಅವಶ್ಯಕತೆ ಇತ್ತು. ಯಾಕೆಂತ ಹೇಳಿದರೆ ಒಂದೊಂದಷ್ಟು ಬಿಡಿ ಭಾಗಗಳು ಅಲ್ಲಲ್ಲಿ ಇದಾಗ್ತಾ ಇತ್ತು. ಸೊ 14 ವರ್ಷ ಆಯಿತು, 2011ರಿಂದ 2025ಕ್ಕೆ ಒಂದು ಸಣ್ಣ ರೀತಿಯಲ್ಲಿ ರೂಪಾಂತರ ಮಾಡಿ ಮುಳಿಯ ಪುತ್ತೂರು ವರ್ಷನ್ 2 ಮಾಡಬೇಕು ಅಂತೇಳಿ ಕೃಷ್ಣನಾರಾಯಣ ಇನಿಷಿಯೇಷನ್ ತಗೊಂಡರು. ಭಾಳ ಸುಂದರವಾಗಿ ಮೂಡಿ ಬಂದಿದೆ. ಇವತ್ತು ಅದೇ ಸಂದರ್ಭ ನಮಗೆ ಒಂದು 25 ವರ್ಷ ಅಂತೇಳಿ ಹೇಳಿದಾಗ ಇನ್ನಷ್ಟು ಮಳಿಗೆಗಳನ್ನು ಪ್ರಾರಂಭ ಮಾಡುವ ಸಮಯ.
ಯೌವನಕ್ಕೆ ಬಂದು ಯೌವನದಿಂದ ಮುಂದೆ ಬಂದು ಇನ್ನೊಂದಷ್ಟು ಜನರನ್ನು ಸೇರಿಸಿಕೊಳ್ಳುವಂಥ ಸಮಯ. ಚಿನ್ನದ ಆಭರಣಗಳನ್ನು ಮಾರಾಟ ಮಾಡುವಲ್ಲಿಂದ ಮುಂದೆ ಮಳಿಗೆಗಳನ್ನು ಹೆಚ್ಚಿಸುವಲ್ಲಿ ನಮ್ಮ ದೃಷ್ಟಿ ಹೋಗಬೇಕು ಅಂತೇಳುವಂಥದ್ದು ನನ್ನ ಭಾವನೆ. ಇವತ್ತು ಏನು ವ್ಯಾಪಾರ ನಮ್ಮದಿದೆ ಅದನ್ನು ಮುಂದಿನ ದಿವಸಗಳಲ್ಲಿ 10 ಪಟ್ಟು ಮಾಡಿ, ಅಂದರೆ 5,000 ಕೋಟಿಯ ಗುರಿಯನ್ನು ನಾವು ತಲುಪಬೇಕು ಅಂತೇಳುವಂಥದ್ದು ನಮ್ಮ ಗುರಿ ಮುಂದಿನದು. ಬ್ರ್ಯಾಂಡ್ ಅಂಬಾಸಿಡರ್, ಇವತ್ತು ಹೊಸ ಬ್ರ್ಯಾಂಡ್ ಅಂಬಾಸಿಡರನ್ನು ನಾವು ಕರೆದಿದ್ದೇವೆ. ಈ ಗುರಿಯನ್ನು ಮುಟ್ಟಲಿಕ್ಕೆ, ಈಗ ಹೇಳಿದ ಗುರಿಯನ್ನು ಮುಟ್ಟಲಿಕ್ಕೆ ನಮ್ಮನ್ನು ಕರ್ಕೊಂಡು ಮುಂಚೆ ನಮ್ಮನ್ನು ಸಾರಥಿಯಾಗಿ ರಮೇಶ್ ಅರವಿಂದ್ ಅವರು ನಮಗೆ ಸಹಕರಿಸಲಿಕ್ಕಿದ್ದಾರೆ. ಒಂದು ಬ್ರ್ಯಾಂಡ್ ಅಂತೇಳಿದರೆ ಏನು ಅಂತೇಳಿ ಹೇಳಿದರೆ, ಬ್ರ್ಯಾಂಡ್ ಅಂತೇಳಿದರೆ ಒಂದು ವ್ಯಕ್ತಿ, ಆ ವ್ಯಕ್ತಿಗೆ ವ್ಯಕ್ತಿತ್ವ ಇದೆ. ಮುಳಿಯಕ್ಕೊಂದು ವ್ಯಕ್ತಿತ್ವ ಇದೆ. ಮುಳಿಯ ಅಂತೇಳಿ ಹೇಳಿದರೆ ಹೀಗೆ ಅಂತೇಳುವಂಥ ಭಾವನೆ ಜನರಿಗಿದೆ. ಈ ಭಾವನೆ ಏನು ಅಂತೇಳಿ ಹೇಳಿದರೆ, ಗ್ರಾಹಕರೊಂದಿಗೆ ನಾವಿದ್ದೇವೆ. ಗ್ರಾಹಕರಿಗೆ ನಮ್ಮ ಒಂದು ಸಣ್ಣ ವಿಷಯದಲ್ಲಿ ಹೇಳಿಬಿಡ್ತೇನೆ. ನಾವು ಹೇಗೆ ಹೇಳ್ತೇವೆ ಅಂತೇಳಿ ಹೇಳಿದರೆ, ಆಭರಣ ತಗೊಂಡೋಗಿ 1 ತಿಂಗಳ ಒಳಗೆ ಎಲ್ಲಿಯಾದರೂ ತುಂಡಾಯಿತು, ಏನೋ ಆಯಿತು, ಗ್ರಾಹಕನ ಮಿಸ್ಟೇಕಿನಿಂದ ಇರ್ಬೋದು. ಒಂದು ಅಮ್ಮ ಬಂದಿದ್ರು, ಒಬ್ಬರು ಬಳೆ ತುಂಡಾಯಿತು ಅಂತ ಬಂದರು. ಹೇಗೆ ತುಂಡಾಯಿತು ಅಂತ ಕೇಳಿದರೆ, ಅದು ಬಸ್ಸಿನ ಡೋರಿಗೆ ಸಿಕ್ತು ಸರ್, ಆದರೆ ಬೇಡ, ನನಗೆ ನಾನು ವಾಪಸ್ ಕೊಡ್ತೇನೆ, ದುಡ್ಡು ಕೊಡಿ ಅಂತ ಹೇಳಿದರು. ನಮ್ಮ ಸ್ಟಾಫ್ ಹೇಳಿದರು, ಇಲ್ಲಮ್ಮ ನಿಮ್ಗೆ ವೇಸ್ಟೇಜ್ ಮೇಕಿಂಗ್ ಚಾರ್ಜ್ ಎಲ್ಲ ಹೋಗ್ತದೆ ಅಂತ. ನಾವು ಈ ಕಡೆ ಕೂತ್ಕೊಂಡು ಕೇಳ್ತಾ ಇದ್ವಿ, ಇಲ್ಲ ಕೊಡಿ ಅವ್ರಿಗೆ ಅಂತ ಹೇಳಿದ್ವಿ. ಯಾಕೆಂತ ಹೇಳಿದ್ರೆ, ಇಲ್ಲ ಯಾಕೆ ದುಡ್ಡು ಬೇಕು ಅಂತ ಕೇಳಿದ್ರೆ, ಇಲ್ಲ ಗಟ್ಟಿ ಬಳೆ ತಗಲಿಕ್ಕೆ ಹೇಳಿದರು ಮನೆಯವರು, ನಾನು ಚಂದ ಉಂಟು ಅಂತ ಅಗಲ ಬಳೆ ತಗೊಂಡೆ, ಅಗಲ ಬಳೆ ತಗೊಂಡಿದ್ದರಿಂದ ಹೀಗಾಯಿತು, ಹಾಗಾಗಿ ವಾಪಸ್ ಕೊಟ್ಟು ಬಾ ಅಂತ ಹೇಳಿದರು ಅಂತ ಹೇಳಿದರು. ಸೊ ಹಾಗಾಗಿ ಆ ರೀತಿ ಆಗಬಾರ್ದು, ಅವ್ರಿಗೆ ಯಾವತ್ತೂ ಇರಬೇಕು ಅಂತ ಹಾಗೆ ಅವ್ರಿಗೆ ವಾಪಸ್ ಎಕ್ಸ್ಚೇಂಜ್ ಮಾಡಿಕೊಟ್ವಿ. ಸೊ ಹಾಗಾಗಿ ನಮ್ಮ ನಷ್ಟ ಅಲ್ಲ, ಗ್ರಾಹಕನಿಗೆ ಯಾವತ್ತೂ ನಷ್ಟ ಆಗಬಾರ್ದು ಅಂತ ಹೇಳುವಂಥದ್ದು ಮುಳಿಯ ಬ್ರ್ಯಾಂಡಿನ ವ್ಯಕ್ತಿತ್ವ. ಈ ಒಂದು ನಿಟ್ಟಿನಲ್ಲಿ ಇಟ್ಟುಕೊಂಡು ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯೆಡೆಗೆ, ಶುದ್ಧತೆಯನ್ನು ಮೀರಿ ಬೇರಷ್ಟು ವಿಚಾರಗಳಿದೆ. ಮುಂದಿನ ದಿವಸಗಳಲ್ಲಿ ಅದನ್ನು ನಾವು ವಿವರಿಸಲಿಕ್ಕಿದ್ದೇವೆ. ತಮಗೆಲ್ಲ ಗೊತ್ತಿದೆ, ಫಿನಿಶಿಂಗ್ ಇರ್ಬೋದು, ಅದರ ಸ್ಟೋನ್ ಇರ್ಬೋದು, ಅದನ್ನೆಲ್ಲ ಮಾಡ್ಕೊಂಡು ಹೋಗುವಂಥದ್ದು ಆಭರಣ ಆಗ್ತದೆ. ಇಲ್ಲದಿದ್ದರೆ ಅದು ಒಳ್ಳೆಯ ಆಭರಣ ಅಂತ ಆಗೋದಿಲ್ಲ. ಶುದ್ಧತೆ ಮಾತ್ರ ಇವತ್ತು ಇಂಪಾರ್ಟೆಂಟ್ ಅಲ್ಲ. ಅದನ್ನು ಮೀರಿದ ಪರಿಪೂರ್ಣತೆ ಎಡೆಗೆ ಸಾಗುತ್ತಾ ಇವತ್ತು ಕ್ರಿಯೇಟಿಂಗ್ ಹ್ಯಾಪಿನೆಸ್ ಹೊಡೆಗೆ ಬಂದಿದ್ದೇವೆ ನಾವು. ಎಲ್ಲ ಈಗ ಹೇಳಿದಾಗೆ ಸಂತೋಷವನ್ನು ಸೃಷ್ಟಿಸುವುದು ನಮ್ಮ ಕೆಲಸ ಅಂತ ಹೇಳುವಂಥದ್ದನ್ನು ಹೇಳ್ತಾ, ಮುಂದಿನ ದಿವಸಗಳಲ್ಲಿ 50 ಶೋರೂಮಿನಲ್ಲಿ 5,000 ಕೋಟಿಯೆಡೆಗೆ ನಡೆಯಲು ನಿಮ್ಮೆಲ್ಲರ ಸಹಕಾರ ನಮಗಿರಲಿ ಅಂತೇಳಿ ಹೇಳ್ತಾ, ಮುಂದಿನ ರಾಯಭಾರಿ ರಮೇಶ್ ಅರವಿಂದ್ ಅವರಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಶ್ರೀಯುತ ಕೇಶವ ಪ್ರಸಾದ್ ಮುಳಿಯ ಅವರಿಗೆ. ಇದೀಗ ಈ ಶೋರೂಮ್ ಅನಾವರಣಗೊಂಡಿದೆ. ನೀವೆಲ್ಲರೂ ಕೂಡ ಅದರ ರೂಪವನ್ನು ನೋಡಿದಿರಿ, ಅದು ಹೇಗೆ ಅನಾವರಣ ಆಯಿತು ಅನ್ನೋದನ್ನು ಕೂಡ ನೋಡಿದಿರಿ. ಅದರ ಜೊತೆಗೇನೆ ಮುಂದೆ ಮುಳಿಯ ಬ್ರ್ಯಾಂಡ್ ಯಾವ ರೀತಿ ಮೂಡಿ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಇಣುಕು ನೋಟ ನೋಡಿದ್ರಿ. ಆದರೆ ಈ ಹೊಸ ಶೋರೂಮ್, ಇದರ ವಿಶೇಷತೆ ಹಾಗೂ ಇನ್ನೂ ಕೆಲವು ವಿಶೇಷತೆಗಳೇನಿವೆ ಅವುಗಳ ಬಗ್ಗೆ ವಿವರಿಸಲಿಕ್ಕಿದ್ದಾರೆ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಶ್ರೀ ಕೃಷ್ಣನಾರಾಯಣ ಮುಳಿಯ ಅವರು. ನಮ್ಮ ಮುಂದಿನ ರಾಯಭಾರಿಯಾಗಿರುವ ರಮೇಶ್ ಅರವಿಂದ್ ಅವರೇ, ಇಲ್ಲಿ ಬಂದಿರುವ ಎಲ್ಲ ಗ್ರಾಹಕ ಬಾಂಧವರೇ, ನಮ್ಮ ಹಿತೈಷಿಗಳೇ, ಇದೊಂದು ಬಹಳಷ್ಟು ಸುದಿನ ಅಂತ ನನಗೆ ಅನ್ನಿಸ್ತಾ ಇದೆ. ತಮ್ಮೆಲ್ಲರೂ ನಮ್ಮ ಮೇಲೆ ಪ್ರೀತಿ ಇಟ್ಟು ಇಲ್ಲಿ ಬಂದಿದ್ದೀರಿ. ತಮಗೆಲ್ಲರಿಗೂ ಒಂದು ಆದರದ ಸ್ವಾಗತ. ಈಗ ಅಣ್ಣ ಕೇಶವ ಪ್ರಸಾದ್ ಹೇಳಿದಂತೆ 1940ರಲ್ಲಿ ಮನೆ ಮನೆಗೆ ಹೋಗಿ ಚಿನ್ನ ನೀಡುತ್ತಿದ್ದ ನನ್ನ ಅಜ್ಜನವರಿಂದ ಹಿಡಿದು ಈಗ ದಕ್ಷಿಣ ಕನ್ನಡ, ಕೊಡಗು ಹಾಗೂ ಬೆಂಗಳೂರಲ್ಲಿ ಮನೆ ಮಾತಾಗಿರುವಂಥ ಮುಳಿಯ, ಈ ಮಧ್ಯದಲ್ಲಿ ನಾವು ಬಹಳಷ್ಟು ಸಾಗಿ ಬಂದಿದ್ದೇವೆ.
ಇದಕ್ಕೆ ಮುಖ್ಯವಾದ ಒಂದು ಕಾರಣ ಅಂದರೆ ಗ್ರಾಹಕರು ನಮ್ಮ ಮೇಲೆ ಇಟ್ಟಿರುವ ಒಂದು ವಿಶ್ವಾಸ. ಈ ವಿಶ್ವಾಸಕ್ಕೆ ಮೂಲ ಕಾರಣ ಇಲ್ಲಿ ಹೇಗೆ ನಾವೊಂದು ಬಹುಮಹಡಿಯ ಕಟ್ಟಡ ಕಟ್ಟಬೇಕಿದ್ರೆ ಫೌಂಡೇಶನ್ ತುಂಬ ಇಂಪಾರ್ಟೆಂಟ್ ಆಗ್ತದ, ಹಾಗೆ ನಮ್ಮ ಅಜ್ಜನವರಾದ ಮುಳಿಯ ಕೇಶವ ಭಟ್ರು, ಆಮೇಲೆ ನಮ್ಮ ದೊಡ್ಡ ತಂದೆಯಾದ ಮುಳಿಯ ಕೃಷ್ಣ ಭಟ್ರು, ನಮ್ಮ ತಂದೆಯಾದ ಮುಳಿಯ ಶ್ಯಾಮ್ ಭಟ್ರು, ಇವರು 1944ರಿಂದ 1995ರವರೆಗೆ ಉತ್ತಮವಾದ ಒಂದು ಅಡಿಪಾಯವನ್ನು ಈ ಬಿಸ್ನೆಸ್ಸಿಗೆ ಹಾಕಿ ಕೊಟ್ಟಿದ್ದಾರೆ. ಅವರಾಗೆ ನಾವೆಲ್ಲರೂ ಚಿರಋಣಿಯಾಗಿದ್ದೇವೆ. ಈಗ ಕಾಲಕಾಲಕ್ಕೆ ಮುಂದೆ ಹೋಗ್ತಾ ಇರುವ ಕಾಲಕ್ಕೆ ಸರಿಯಾಗಿ ನಾವು ಬದಲಾವಣೆಗಳನ್ನು ಮಾಡಿಕೊಂಡು ಹೋಗಬೇಕಾಗ್ತದೆ. ಹಾಗೆ ಈಗ ಅಣ್ಣ ಹೇಳಿದ ಹಾಗೆ 6 ತಿಂಗಳ ಹಿಂದೆ ಈ ಶೋರೂಮ್ ಮತ್ತು ಬೆಳ್ತಂಗಡಿ ಶೋರೂಮನ್ನು ಒಂದು ರಿನೋವೇಷನ್ ಮಾಡಬೇಕು ಅಂತೇಳುವ ಒಂದು ಕಲ್ಪನೆ ನನಗೆ ಬಂತು. ಆ ಕಲ್ಪನೆ ಮತ್ತು ಮುಂದೆ ಹೋಗಿ ಬ್ರ್ಯಾಂಡ್ ರಿವ್ಯಾಂಪಿಂಗ್ ಮಾಡಿ, ಹಾಗೆ ರಮೇಶ್ ಅವರನ್ನು ಒಟ್ಟಿಗೆ ಕರ್ಕೊಂಡು ಬಂದು ಇಡೀ ನಮ್ಮ ಮುಳಿಯವನ್ನೇ ಒಂದು ರಿವ್ಯಾಂಪ್ ಮಾಡುವಂಥ ಒಂದು ಕಲ್ಪನೆ ಆಗಿ ಬಂತು. ಈ ರಿವ್ಯಾಂಪ್ ಅಂತ ಹೇಳಿದರೆ ಅದು ಬರೇ ಒಂದು ಸೂಪರ್ಫಿಷಿಯಲ್ ಕಾಸ್ಮೆಟಿಕ್ ಆಗಿ ಆಗಬಾರ್ದು. ಹೇಗೆ ಗ್ರಾಹಕರ ವಿಶ್ವಾಸವೇ ನಮಗೆ ಮುಖ್ಯವೋ ಹಾಗೆ ಗ್ರಾಹಕರಿಗೆ ಪ್ರಯೋಜನ ಆಗುವ ಹಾಗೆ ಅತ್ಯುತ್ತಮವಾದ ಆಯ್ಕೆಯನ್ನು ನೀಡಬೇಕು. ಈಗ ನಮ್ಮ ಮಂಜುಳಾ ಆಂಟಿಯವರು ಹಾಗೆ ಹೇಳಿದರು, ಮೊದಲಿರಲಿಲ್ಲ ಅಂತ ಹೇಳಿ, ಈಗಿರ್ಬೋದು. ಹಾಗೆ ಉತ್ತಮವಾದ ಆಯ್ಕೆ ಕೊಡಬೇಕು. ಹಾಗೆ ಉತ್ತಮವಾದ ಸರ್ವೀಸ್. ಈಗ ನಮ್ಮಲ್ಲಿ ಗ್ರಾಹಕರಿಗೆ ಊಟದ ವ್ಯವಸ್ಥೆ ಇದೆ. ಅದು ಯಾಕೆ ಅಂತ ಹೇಳಿದರೆ, ಮಧ್ಯಾಹ್ನ ನಮ್ಮ ಸಿಬ್ಬಂದಿಗಳು ಊಟ ಮಾಡಿ ಬರುವಾಗ ಗ್ರಾಹಕರಲ್ಲಿ ಹಸಿವಲ್ಲಿರ್ತಾರೆ. ಗ್ರಾಹಕರು ದೇವರು ಅಂತೇಳಿ ನಾವು ಹೇಳ್ತೇವೆ. ದೇವರಿಗೆ ನೈವೇದ್ಯ ಕೊಡದೆ ನಾವು ಊಟ ಮಾಡುವಂಥದ್ದು ಸರಿಯಾಗೋದಿಲ್ಲ. ಹಾಗೆ ಗ್ರಾಹಕರಿಗೆ ಒಂದು ಊಟದ ವ್ಯವಸ್ಥೆ, ಹಾಗೆ ಮಕ್ಕಳಿಗೆ ಪ್ಲೇ ಏರಿಯಾ ಯಾಕೆ ಅಂತ ಹೇಳಿದರೆ, ಕಬ್ಬಿಣದ ಅಂಗಡಿಯಲ್ಲಿ ನೊಣಕ್ಕೇನು ಕೆಲಸ ಅಂತೇಳಿ ಹೇಳಿದಾಗೆ ಚಿಕ್ಕ ಮಕ್ಕಳಿಗೆ ಚಿನ್ನದ ಅಂಗಡಿಯಲ್ಲಿ ಬಂದ 10 ನಿಮಿಷದಲ್ಲಿ ಬೋರ್ ಆಗಲಿಕ್ಕೆ ಶುರುವಾಗ್ತದೆ. ಸೊ ಅವರಿಗೆ ಎಂಗೇಜ್ ಮಾಡಲಿಕ್ಕೆ ಒಂದು ವ್ಯವಸ್ಥೆ. ಹಾಗೆ ಬೆಳೆದುಕೊಂಡು ಹೋಗುವಾಗ ನಮ್ಮ ಹೊಸ ಕ್ಯಾಶ್ ಲೈನ್ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಅಂತೇಳಿ ಯಾಕೆ ಅಂತ ಹೇಳ್ತಾ ಇರೋದು ಅಂತೇಳಿದರೆ, ಮುಳಿಯದಲ್ಲಿ ಬರುವಾಗ ಬರೀ ಒಂದು ಚಿನ್ನ ತೆಗೊಳ್ಳಿಕ್ಕೆ ಅಂತ ಬರುವುದಲ್ಲ, ಮುಳಿಯಕ್ಕೆ ಸಂಪರ್ಕಕ್ಕೆ ಬಂದ ಪ್ರತಿಯೊಬ್ಬರೂ ಸಂತೋಷವಾಗಿ ಸದಾ ಸಂತೋಷದಲ್ಲಿರಬೇಕು ಅಂತ ಹೇಳುವಂಥದ್ದು ಮುಳಿಯದ ಒಂದು ಧ್ಯೇಯ. ಅದು ಗ್ರಾಹಕರಾಗಿರ್ಬೋದು. ಗ್ರಾಹಕರು ಬಂದಿರುವಾಗ ಬರೀ ಅವರು ಒಂದು ಚೈನ್ ಕೇಳಿದ್ರು ಅಂತೇಳಿದರೆ ಆ ಚೈನನ್ನು ಕೊಟ್ಟು ಬಿಡುವಂಥದ್ದಲ್ಲ, ಯಾವ ವಿಷಯಕ್ಕೆ ಯಾರಿಗೆ ಕೊಡುವಂಥದ್ದು, ಯಾವ ಕಾರಣಕ್ಕಾಗಿ ಕೊಡ್ತಾ ಇದ್ದೀರಿ, ಆ್ಯನಿವರ್ಸರಿಗೋಸ್ಕರವ ಅಥವಾ ಮದುವೆಗೋಸ್ಕರವ, ಡೈಲಿ ವೇರಿಗೋಸ್ಕರವ, ಅಲ್ಲ ಒಕೇಶನ್ ವೇರ, ಹಾಗೆ ಕೇಳಿ ಗ್ರಾಹಕರ ಒಂದು ಅಗತ್ಯಕ್ಕೆ ತಕ್ಕವಾಗಿ ನೀಡುವಂಥದ್ದು, ಅವರಿಗೆ ಸಂತೋಷವನ್ನು ಉಂಟು ಮಾಡುವಂಥದ್ದು ಮುಳಿಯದ ಜವಾಬ್ದಾರಿ. ಹಾಗೆ ನಮ್ಮ ಸಿಬ್ಬಂದಿ ವರ್ಗದವರಾಗಿರ್ಬೋದು, ಅವರಿಗೆ ಬೇಕಾದ ಫೆಸಿಲಿಟೀಸ್ ಇಲ್ಲಿ ಕೊಟ್ಟು ಅವರು ಸಂತೋಷವಾಗಿರಬೇಕು. ಸಮಾಜಮುಖಿಯಾಗಿ ಹೇಗೆ ಈಗ ಅಣ್ಣ ಹೇಳಿದರು, 1940ರಲ್ಲಿ ರತ್ನಪಡಿ ವ್ಯಾಪಾರದಲ್ಲಿ ಮ್ಯಾಂಚೆಸ್ಟರ್ ವಸ್ತ್ರವನ್ನು ಬಿಟ್ಟು ದೇಶದ ಪರವಾಗಿ ಬರೇ ಚಿನ್ನವನ್ನು ತಗೊಂಡು ಪುತ್ತೂರಿಗೆ ಬಂದದ್ದು ನಮ್ಮ ಅಜ್ಜ. ಹಾಗೆ ಇಲ್ಲಿ ಸಮಾಜಮುಖಿಯಾದ ಹಲವಾದ ಕಾರ್ಯಕ್ರಮಗಳನ್ನು ಮುಳಿಯದ ಮೂಲಕ ನಾವು ಮಾಡಿಕೊಂಡು ಸಮಾಜದಲ್ಲೂ ಸಂತೋಷವನ್ನು ಉಂಟು ಮಾಡುತ್ತಾ, ಹಾಗೆ ಇನ್ವೆಸ್ಟರ್ಸ್ಗಳಿಗೂ ಅವರಿಗೂ ಸಂತೋಷವನ್ನು ಉಂಟು ಮಾಡುತ್ತಾ, ನಮ್ಮ ವೆಂಡರ್ಸ್ ಸಪ್ಲೈಯರ್ ಇದ್ದಾರೆ ಇವರಿಗೂ ಸಂತೋಷವನ್ನು ಉಂಟು ಮಾಡುತ್ತಾ, ಈ ಹೊಸ ಶೋರೂಮ್ ನಮ್ಮ ಮುಳಿಯ ಹೊಸ ರೀಬ್ರ್ಯಾಂಡಿಂಗ್ ಆಗಬೇಕು ಅಂತ ಹೇಳಿಕೊಂಡು, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಹೆಚ್ಚು ಅಂತ ಹೇಳಿಕೊಂಡು ಯೋಚನೆ ಮಾಡ್ತಾ ಈ ಬ್ರ್ಯಾಂಡ್ ರಿವ್ಯಾಂಪಿಂಗ್ ಮಾಡಿದೆ. ಹಾಗೆ ಸದಾ ಸಂತೋಷಕ್ಕೆ ಎಷ್ಟು ನಮಗೆ ಸೂಟ್ ಆಯಿತು ಅಂತ ಹೇಳಿದರೆ, ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವ ರಮೇಶ್ ಅರವಿಂದ್ ಅವರು ಲಾಸ್ಟ್ ಟೈಮ್ ಮೀಟ್ ಆದಾಗ ಹೇಳಿದರು, ಬಹಳಷ್ಟು ಖುಷಿಯಾಯಿತು ಅಂತೇಳಿ. ಯಾಕೆಂತೇಳಿದರೆ ಅವರು ಅದೇ ಒಂದು
ಕ್ಯಾಶ್ ಲೈನಲ್ಲಿ ನಂಬಿಕೊಂಡಿರುವವರು. ಜೀವನ ನಾವು ಸದಾ ಆಗಿ ನಾವು ಸಂತೋಷವಾಗಿರಬೇಕು ಅಂತ ಹೇಳಿಕೊಂಡು, ಯಾಕೆಂದರೆ ಜೀವನ ಇರೋದು ಬಹಳ ಒಂದು ಸಣ್ಣ ಸಮಯ, ಅದರಲ್ಲಿ ಸಂತೋಷವಾಗಿರಬೇಕು ಅಂತ ಹೇಳೋದನ್ನು ಅವರು ಹೇಳ್ತಾರೆ. ಹಾಗಾಗಿ ಟ್ರಸ್ಟ್, ಮುಳಿಯದ ಟ್ರಸ್ಟ್ ಹಾಗೂ ರಮೇಶ್ ಅರವಿಂದ್ ಬಗ್ಗೆಗೂ ಸಮಾಜದಲ್ಲಿ ಟ್ರಸ್ಟ್ ಇದೆ. ಹಾಗೆ ಅವರು ಸಮಾಜಕ್ಕೆ ಒಳ್ಳೇದು ಬಯಸ್ತಾರೆ, ಮುಳಿಯು ಸಮಾಜಕ್ಕೆ ಒಳ್ಳೆ ಬಯಸ್ತದೆ. ಸೊ ಈ ಒಂದು ಅಸೋಸಿಯೇಷನ್ ತುಂಬ ಕಾಲ ಮುಂದುವರಿಲಿ ಅಂತ ಹೇಳ್ತಾ, ತಮ್ಮೆಲ್ಲರ ಸಹಕಾರವನ್ನು ಹೊಸ ಶೋರೂಮಿಗೆ ಬಯಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇನ್ನಷ್ಟು ಜೋರಾದ ಚಪ್ಪಾಳೆಯೊಂದಿಗೆ ಈ ಇಬ್ಬರು ಚಿನ್ನದಂತಹ ಮಕ್ಕಳನ್ನು ನೀಡುವ ಮೂಲಕ ಪುತ್ತೂರಿಗೆ ಹೆಮ್ಮೆಯಾಗುವಂತಹ, ಹಾಗೆ ಈಗಾಗಲೇ ರಾಜ್ಯಾದ್ಯಂತ ಶೋರೂಮ್ಗಳನ್ನು ಒಂದಾದ ಮೇಲೊಂದು ತೆರೆಯುತ್ತಾ ಸಾಗಿರುವಂತಹ ಇಬ್ಬರು ಮಕ್ಕಳನ್ನು ನೀಡಿರುವಂತಹ ಸರಾಫ್ ಶ್ರೀ ಮುಳಿಯ ಶ್ಯಾಮ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ, ಹಾಗೂ ಶ್ರೀಮತಿ ಸುಲೋಚನಾ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಗುರುತಿಸೋಣ. ಅವರಿಗೆ ಇನ್ನಷ್ಟು ಜೋರಾದ ಚಪ್ಪಾಳೆಯ ಮೂಲಕ ಈ ಮುಳಿಯ ಜ್ಯುವೆಲ್ಸ್ ಡೈಮಂಡ್ಸ್ ಅನ್ನುವಂತಹ ಅದ್ಭುತವಾದಂಥ ಹಾಗೂ ದಕ್ಷಿಣ ಕನ್ನಡದಲ್ಲಿ ಅತಿ ದೊಡ್ಡ ಜ್ಯುವೆಲ್ರಿ ಶೋರೂಮ್ ಆಗಿ ನಿಮ್ಮ ಮುಂದೆ ಅನಾವರಣಗೊಂಡಿದೆ. ಈ ಕಾರ್ಯ ಸಾಧ್ಯವಾಗುವುದಕ್ಕೆ ಕಳೆದ 3-4 ತಿಂಗಳಿಂದ ನಿರಂತರವಾದ ಕೆಲಸಗಳು ನಡೀತಾ ಇದೆ. ಆ ಕೆಲಸವನ್ನು ನಡೆದವರನ್ನು ಗುರುತಿಸುವಂತಹ ಸಮಯ. ನಾವೆಲ್ಲರೂ ಕೂಡ ನಮ್ಮ ನೆಚ್ಚಿನ ರಮೇಶ್ ಅರವಿಂದ್ ಅವರ ಮಾತುಗಳನ್ನು ಕೇಳೋದಕ್ಕೆ, ಅವರಿಂದ ಇನ್ಸ್ಪೈರ್ ಆಗೋದಕ್ಕೆ ಕಾಯ್ತಾ ಇದ್ದೀವಿ. ಸ್ವಲ್ಪ ಎನರ್ಜಿ ಪಡ್ಕೊಳ್ಳೋದಕ್ಕೆ ನಾವೆಲ್ಲ ರೆಡಿಯಾಗಿದ್ದೀವಿ. ಎಸ್, ಆದರೆ ಅದಕ್ಕೂ ಮೊದಲು ಇದೀಗ ಈ ವೇದಿಕೆಯನ್ನು ಸಿದ್ಧಪಡಿಸೋದಕ್ಕೆ ಹಾಗೂ ಈ ಹೊಸ ರೂಪದ ಮುಳಿಯ ಗೋಲ್ಡನ್ ಡೈಮಂಡ್ಸನ್ನು ತಯಾರಿ ಮಾಡಿರುವಂತಹ ನಮ್ಮ ವೆಂಡರ್ಸ್ ಏನಿದ್ದಾರೆ ಅವರನ್ನು ಗುರುತಿಸುವಂತಹ ಸಮಯ. ಅದನ್ನು ಮಾಡಿಕೊಡಬೇಕು ಅಂತ ಹೇಳಿ ನಾನು ನಮ್ಮ ಹೊಸ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂತಹ ಶ್ರೀಯುತ ರಮೇಶ್ ಅರವಿಂದ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇದೊಂಥರ ಓಪನ್ ಹಾರ್ಟ್ ಸರ್ಜರಿ ಥರ. ಇಲ್ಲಿ ನಾನು ಮೊನ್ನೆ ಬಂದಿದ್ದಾಗ ಒಂದು ಕಡೆ ಶಾಪಿಂಗ್ ನಡೀತಾ ಇತ್ತು, ಆದರೆ ಇನ್ನೊಂದು ಕಡೆ ಕೆಲಸ ಕೂಡ ನಡೀತಾ ಇತ್ತು. ಕಳೆದ 80 ವರ್ಷದ ಆ ಲೆಗಸಿಯನ್ನು ಉಳಿಸ್ಕೊಂಡು ಆ ಹೊಸತನವನ್ನು ಕೊಡಬೇಕು ಅನ್ನುವ ಯೋಚನೆಯನ್ನು ಅವರ ಮಾತುಗಳಲ್ಲಿ ನಾವು ಕೇಳ್ತಾ ಇದ್ವಿ. ಅವರು ಹೇಳುವಂಥದ್ದನ್ನು ಅದನ್ನು ಪ್ಯಾರಲಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ರು. ಅದಕ್ಕೆ ಸಕಾಲದಲ್ಲಿ ಅವರ ಸಪೋರ್ಟನ್ನು ಮಾಡಿರುವಂತಹ ಈ ಎಲ್ಲ ವೆಂಡರ್ಗಳನ್ನು ಗುರುತಿಸಬೇಕು ಅನ್ನುವಂಥ ಯೋಚನೆಯಿಂದ ಅವರೆಲ್ಲರೂ ಕೂಡ ಇವತ್ತು ಅವರಿಗೆ ಸ್ವಾಗತಿಸಿದ್ದೀವಿ. ಅವರನ್ನು ಇಲ್ಲಿ ಆಹ್ವಾನಿಸಿ ಅವ್ರನ್ನ ಗುರುತಿಸಬೇಕು ಅನ್ನೋ ಯೋಚನೆಯಿಂದ ಅವ್ರನ್ನ ಈಗ ನಾವು ಇಲ್ಲಿ ಆಹ್ವಾನಿಸ್ತಾ ಇದ್ದೀವಿ. ದಯವಿಟ್ಟು ನಾವು ಹೆಸರು ಹೇಳ್ತಿದ್ದಾಗೆ ಒಬ್ಬರಾದ ಮೇಲೆ ಒಬ್ಬರು ಬಂದು ಇಲ್ಲಿ ಮುಂದೆ ನೀಡಿರುವಂತಹ ಕುರ್ಚಿಗಳಲ್ಲಿ ಕುಳಿತುಕೊಳ್ಬೇಕು. ರಮೇಶ್ ಅರವಿಂದ್ ಅವರು ನಿಮ್ಮನ್ನು ಅಲ್ಲೇ ಬಂದು ಸನ್ಮಾನಿಸ್ತಾರೆ ಅಂತ ಹೇಳ್ತಾ ಇದ್ದೀನಿ. ಸೂರಜ್ ನಾಯರ್ ಅಥವಾ ಈಶಾನ್ ನಾಯರ್ ಅವರು ಬರಬೇಕು. ಅಜಿತ್ ಕಾಮತ್, ರವೀಶ್ ಕೆಮ್ಮಾಯಿ, ರಾಮ್ ಪ್ರಕಾಶ್, ಸತೀಶ್, ಅರುಣ್ ಕುಮಾರ್, ಮನೋಜ್, ಸುಧೀರ್, ವಿಷ್ಣು ಸಿದ್ಧಿ, ರವಿ ಕೃಷ್ಣ. ರಮೇಶ್ ಅರವಿಂದ್ ಅವರು ದಯವಿಟ್ಟು ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶೇಖರ್ ಅವರು, ಲಕ್ಷ್ಮೀ ಗಣೇಶ್, ಜಯದೇವ್, ಗುಲಾಮ್, ನರಸಿಂಹ ಪೈ, ಪುನೀತ್ ನಾಯಕ್, ರಾಜೇಶ್, ಜಯಪ್ರಕಾಶ್, ಸಂಜೀವ, ಆನಂದ್ ಭಟ್, ಅಬ್ದುಲ್ ಆರಿಸ್, ರಾಧಾಕೃಷ್ಣ, ಆಕರ್ಷ್ BS ಹಾಗೂ ಸೋಮಾ ಅವರು.
ಫ್ಯಾಬ್ರಿಕೇಷನ್ನಿಂದ ಹಿಡಿದು ಸ್ಟ್ರಕ್ಚರಲ್ ಇಂಜಿನಿಯರ್, ವಾಟರ್ ಪ್ರೂಫ್ ವರ್ಕ್, ಹೀಗೆ ಬೇರೆ ಬೇರೆ ರೀತಿಯ ಕೆಲಸವನ್ನು ನಿರಂತರವಾಗಿ ಹಗಲು ರಾತ್ರಿ ಎನ್ನದೇ ಇವರು ಮಾಡುವ ಮೂಲಕ ಇಂದಿನ ಈ ಕಾರ್ಯಕ್ರಮ ಸಾಧ್ಯವಾಗೋದಕ್ಕೆ ಆಗಿದೆ. ಹಾಗೆ ನೀವು ಕೂಡ ಗಮನಿಸಿರ್ತೀರ, ಇವತ್ತಿನ ಈ ಬೆಳಗಿನ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಮೂಡಿ ಬರೋದಕ್ಕೆ ಇವರೆಲ್ಲರೂ ಕೂಡ ಕಾರಣರಾಗಿದ್ದಾರೆ. ನೀವೆಲ್ಲರೂ ಕೂಡ ಚಪ್ಪಾಳೆಯ ಮೂಲಕ ಇವರನ್ನು ಅಭಿನಂದಿಸಬೇಕು. ಮುಂದಿನ ಒಂದು ಅದ್ಭುತವಾದ ಶಾಪಿಂಗ್ ಎಕ್ಸ್ಪೀರಿಯನ್ಸನ್ನು ಮಾಡೋದಕ್ಕೆ ಇವರೆಲ್ಲರೂ ಕೂಡ ಕಾರಣರಾಗಿದ್ದಾರೆ. ದಯವಿಟ್ಟು ಆದಷ್ಟು ತಡ ಮಾಡದೆ ಮುಂಭಾಗಕ್ಕೆ ಬರಬೇಕು. ಅಲ್ಲಿ ಅವರು ಬರುವವರಿಗೆ ದಯವಿಟ್ಟು ಅಲ್ಲಿ ದಾರಿ ಮಾಡಿಕೊಡ್ಬೇಕು ಎಡ ಬಲಗಳಲ್ಲಿ. ಎಲ್ಲ ವೆಂಡರ್ಸ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆಯೇ ನಮ್ಮ ನೆಚ್ಚಿನ ರಮೇಶ್ ಅರವಿಂದ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇದೀಗ ನಾನಾಗಲೇ ಹೇಳಿದಾಗೆ ರಮೇಶ್ ಅರವಿಂದ್ ಅವರಿಂದ ಒಂದಿಷ್ಟು ಇನ್ಸ್ಪೈರಿಂಗ್ ಮಾತುಗಳನ್ನು ಕೇಳೋ ಸಮಯ. ಯಾವತ್ತೂ ಮುತ್ತನ್ನು ಪೋಣಿಸಿದ ಹಾಗೆ ಮಾತಾಡೋ ಅವರು ನಮಗಾಗಿ ಇವತ್ತು ಆಡುವ ಮಾತುಗಳು ಡೈಮಂಡ್ ಸ್ಟಡೆಡ್ ಗೋಲ್ಡ್ ಆರ್ನಮೆಂಟ್ನ ಹಾಗಿರುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇದೀಗ ನಿಮ್ಮ ಮುಂದೆ ದಿ ಒನ್ ಆ್ಯಂಡ್ ಓನ್ಲಿ ರಮೇಶ್ ಅರವಿಂದ್. ಮುಳಿಯಾ ಬ್ರದರ್ಸ್, ಕೇಶವ ಪ್ರಸಾದ್ ಅವರೇ, ಕೃಷ್ಣನಾರಾಯಣ ಅವರೇ, ಮುಳಿಯಾ ಫ್ಯಾಮಿಲಿಯವರು ಎಲ್ಲರೂ ಬಂದಿದ್ದೀರಿ. ಟು ಆಲ್ ಆಫ್ ಯು. ಆ್ಯಂಡ್ ಮುಳಿಯಾದಲ್ಲಿ ನಮ್ಮ ಜೊತೆಗಿರುವಂಥ ಎಲ್ಲ ಗ್ರಾಹಕರು, ಟು ದ ಎಂಟೈರ್ ಮುಳಿಯಾ ಫ್ಯಾಮಿಲಿ, ಈ ಫ್ಯಾಮಿಲಿಗೆ ಒಬ್ಬ ಹೊಸ ಸದಸ್ಯನಾಗಿ ಬಂದಿರುವ ರಮೇಶ್ ಅರವಿಂದ್ ಅವರ ಪ್ರೀತಿಯ ಸಿಹಿ ನಮಸ್ಕಾರಗಳು. ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿಂದ ಓಪನ್ ಜೀಪಲ್ಲಿ ಮೆರವಣಿಗೆ ಬರಬೇಕು ಅಂತ ವೇಣು ಐಡಿಯಾ. ಶುದ್ಧ ಪುತ್ತೂರಿನ ಅನುಭವ ಆಗುತ್ತೆ ಅಂತ ಹೇಳಿದರು. ಅದೇನು ಈಗ ಗೊತ್ತಾಗ್ತಿದೆ. ಈಗ ನನ್ನ ಬೆನ್ನ ಹಿಂದೆ ಕತ್ತು ಹಿಂದೆಯಿಂದ ಒಂದು ಬೆವರಿನ ನದಿ ಸ್ಲೋ ಮೋಷನಲ್ಲಿ ಜಾರ್ತಾ ಇದೆ. ಥ್ಯಾಂಕ್ ಯು ಫಾರ್ ದ. ನಾವೆಲ್ಲ ಏನು ನೋಡಿ ಪಾಪ ನಮ್ಮ ಕಾಂಪೇರ್ ಹಂಗೇರಿ ಸರ್, ಅವ್ರ ಕೋಟ್ ಹಿಂದೆ ನೋಡಿ, ಹಂಗೆ ನೋಡಿ ಸರ್ ನೀವು ಅವ್ರ ಕೋಟ್ ನೋಡಿ. ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಈ ಸ್ಟೇಜ್ಗೋಸ್ಕರ ಕ್ಯಾಮ್ರಾಗೋಸ್ಕರ ಕಾಸ್ಟ್ಯೂಮ್ ಹಾಕೊಂಡು ಬಂದುಬಿಡ್ತೀವಿ, ವೆದರ್ಗೋಸ್ಕರ ಅಲ್ಲ. ಇಲ್ಲಿ ಬಂದಲ್ಲಿ ಗೊತ್ತಾಗುತ್ತೆ. ಇಟ್ಸ್ ಸಚ್ ಅ ಪ್ಲೆಷರ್. ಅಂದರೆ ಈ ಅನುಭವ ಇದೆಯಲ್ಲ, ಇಟ್ಸ್ ಬ್ಯೂಟಿಫುಲ್ ರೀ. ಅಂದರೆ ಇವ್ರು ಪ್ಲ್ಯಾನ್ ಮಾಡಿರುವ ರೀತಿ, ಮೊದಲು ಆ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಒಂದು ಕಡೆ ಆ ಪವಿತ್ರವಾದ ಜಾಗನೇ ಅದ್ಭುತವಾಗಿದೆ, ದಿವ್ಯವಾಗಿದೆ. ಅಲ್ಲಿ ಒಂದು ದೀಪನ ಹಚ್ಚಿದ್ರು ಆ ಗರ್ಭಗುಡಿಯಲ್ಲಿ. ಆ ದೀಪನ ಇಲ್ಲಿ ತೊಗೊಂಬಂದು ಇಲ್ಲಿ ಇನಾಗ್ರೇಷನ್ಗೆ ಅಲ್ಲಿಂದ ಸರ್, ವಾಟ್ ಅ ಗ್ರೇಟ್ ಐಡಿಯಾ ಸರ್. ಈ ಥರ ಸಣ್ಣ ಸಣ್ಣ ವಿಷಯಗಳು ನಮಗೆ ಕನೆಕ್ಟ್ ಆಗಿಬಿಡುತ್ತೆ. ಏನಾಯಿತು ಅಂದರೆ, ನಾನು ಸೌಂದರ್ಯ ಅಂತ ಒಂದು ಫಿಲ್ಮ್ ಮಾಡ್ತಿದ್ದೆ, ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟಿಂಗ್. ಯುಂಗ್ಫ್ರೂ ಅಂತ ಒಂದು ಜಾಗ, ದಟ್ ಇಸ್ ಕಾಲ್ಡ್ ದ ಟಾಪ್ ಆಫ್ ಯುರೋಪ್, ದ ಹೈಯೆಸ್ಟ್ ಪಾಯಿಂಟ್ ಆಫ್ ಯುರೋಪ್. ನಾವು ಶೂಟ್ ಮಾಡಿದ ದಿನ ಯುಂಗ್ಫ್ರೂ, ಇಮ್ಯಾಜಿನ್ ಮಾಡಿ, ಹೈಯೆಸ್ಟ್ ಪಾಯಿಂಟ್ ಇನ್ ಯುರೋಪ್, ನಮ್ಗೆ ಎವರೆಸ್ಟ್ ಥರ ಅಲ್ಲಿ
ಇಡೀ ಹಿಮ ಕವರ್ ಆಗಿದೆ, ಎಲ್ಲ ಕಡೆ ಹಿಮ. ಓಕೆನಾ, ನಾನು ಅಲ್ಲಿ ನಿಂತಿದ್ದೀನಿ, ನನಗೆ ಅನ್ನಿಸ್ತಾ ಇದೆ, ವಾವ್ ಎಂಥ ಸುಂದರವಾದ ದೃಶ್ಯ ಇದು, ದ ಮೋಸ್ಟ್ ಬ್ಯೂಟಿಫುಲ್ ಸೈಟ್. ಇದನ್ನು ಫೋಟೋ ತೆಗಿಬೇಕು ಅಂತ ನಾನು ಫೋಕಸ್ ಮಾಡಿ ಇನ್ನೇನು ಕ್ಲಿಕ್ ಮಾಡಬೇಕು, ಒಬ್ಬ ಚಿಕ್ಕ ಹುಡುಗ, ಫಾರಿನ್ ಹುಡುಗ ಈ ಫೋರ್ಗ್ರೌಂಡಲ್ಲಿ ನಗ್ನಗ್ತಾ ಹಿಂಗೆ ಬಂದ್ಬಿಟ್ಟ ಸರ್. ನಾನು ಕ್ಲಿಕ್ ಮಾಡ್ತೀನಿ, ಫೋರ್ಗ್ರೌಂಡಲ್ಲಿ ಆ ಹುಡುಗ ಇದ್ದಾನೆ, ಅವನ ಮೇಲೆ ಫೋಕಸ್ ಇದೆ. ಆಯಿತಾ, ನಾನು ತೊಗೊಂಡಿದ್ದು ಆ ಯುಂಗ್ಫ್ರೂ ಫೋಟೋ. ಈಗ ಆ ಫೋಟೋ ತೋರಿಸ್ತೀನಿ, ಜನ ಹೇಳ್ತಾರೆ, ವಾವ್ ವಾಟ್ ಅ ಬ್ಯೂಟಿಫುಲ್ ಫೋಟೋ, ಯಾರು ಈ ಹುಡುಗ ಇಷ್ಟು ಚೆನ್ನಾಗಿ ನಗ್ತಾ ಇದ್ದಾನೆ ಅಂತಾರೆ. ನಾನು ಹೇಳ್ತಾರೆ, ಸರ್ ಪ್ರಪಂಚದಲ್ಲಿ ಅತಿ ಸುಂದರವಾದ ದೃಶ್ಯ ಅಂದರೆ ನಗ್ತಾ ಇರೋ ಮಗು. ಅದಕ್ಕಿಂತ ಒಂದು ಸುಂದರವಾದ ದೃಶ್ಯ ಇಲ್ಲವೇ ಇಲ್ಲ. ನಗ್ತಾ ಇರೋ ಮಗು ಮಾತ್ರ ಅಲ್ಲ ಸರ್, ಎ ಹ್ಯಾಪಿ ಫೇಸ್, ನಗ್ನಗ್ತಾ ಇರುವಂಥ ಮುಖ, ನಿಜವಾದ ಖುಷಿ ಇರುತ್ತಲ್ಲ ಒಂದು ಕ್ಲೋಸಪ್ಪು, ಅದಕ್ಕಿಂತ ಬ್ಯೂಟಿಫುಲ್ ಸೈಟ್ ಪ್ರಪಂಚದಲ್ಲಿ ಇನ್ನೊಂದಿಲ್ಲ ಸರ್. ಎ ಹ್ಯಾಪಿ ಫೇಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಸೈಟ್. ಇದು ನನ್ನ ದೃಢವಾದ ನಂಬಿಕೆ. ನಾನಿಲ್ಲಿ ಹೋದ ಸಲ ಈ ಕಡೆ ಬಂದಿದ್ದಾಗ ನನ್ನ ಕತೆ ನಿನ್ನ ಜೊತೆ ಅಂತ ನನ್ನ ಜೀವನದ ಬಗ್ಗೆ ಹೇಳಬೇಕು ಅಂತಿದ್ರು. ಆಗ ಏನು ಮಾಡಿದೆ, ಇಂಗ್ಲೀಷಲ್ಲಿ 6 word ಸ್ಟೋರೀಸ್ ಅಂತ ಹೇಳ್ತಾರೆ, ಅಂದರೆ 6 ಪದಗಳಲ್ಲಿ ನಿಮ್ಮ ಕಥೆನ ಹೇಳ್ಬಿಡ್ಬೇಕು, 6 ಪದಗಳಲ್ಲಿ. ಹಾಗಾಗಿ ಅವ್ರು ಕೇಳಿದ್ರು, ರಮೇಶ್ ಅರವಿಂದ್ ನಿಮ್ಮ ಪ್ರಕಾರ ಏನು ಅಂತ. ನನಗನ್ಸಿದ್ದು ಪ್ರೀತಿಯಿಂದ ರಮೇಶ್, ಖುಷಿಯಿಂದ ರಮೇಶ್, ಸ್ಫೂರ್ತಿಯಿಂದ ರಮೇಶ್, ಅಷ್ಟೇ ರಮೇಶ್ ಅಂತ. ಆ ಖುಷಿಯಿಂದ ರಮೇಶ್ ಅನ್ನೋದು ಇಟ್ ಹಸ್ ಬೀನ್ ಮೈ ಲೈಫ್ ಫಿಲಾಸಫಿ ಸರ್. ನಾನು ಇದನ್ನು ನಂಬ್ಕೊಂಡೇ ಬಂದು ಎಲ್ರಿಗೂ ಹೇಳ್ತಾ ಇರ್ತೀನಿ, ಎಲ್ಲ ಖುಷಿಯಾಗಿ ಮಾಡಿರಿ, ಕೊರಗ್ತಾ ಏನು ಮಾಡಬೇಡಿ ಲೈಫಲ್ಲಿ. ಒಂದು ವಿಷಯ ಮಾಡೋಕ್ಕೆ ಇಷ್ಟ ಇಲ್ವಾ, ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಡಿ, ಕೊರಗ್ತಾ ಮಾಡಬೇಡಿ. ಅಡುಗೆ ಮಾಡ್ತಿದ್ರು ಸರಿ, ಈ ಗಂಡನ ದಿನಾಲು ಬೇಕಡ ನಗ್ನಗ್ತಾ ಮಾಡಿ ಮೇಡಮ್, ಗಂಡನಷ್ಟೇ ದಯವಿಟ್ಟು ಸರ್, ನಿಮ್ಮ ಹೆಂಡತಿಗೆ ಏನು ಕೆಲಸ ಮಾಡಿದ್ರು ಕೊರಗಬೇಡಿ ಸರ್, ಹ್ಯಾಪಿಯಾಗಿ ಮಾಡಿ, ಖುಷಿಯಾಗಿ ಮಾಡಿ, ಖುಷಿಯಿಂದ ಎಲ್ಲವನ್ನು ಮಾಡಿ ಅಂತ ಹೇಳ್ಕೊಂಬಂದಿದ್ದೀನಿ. ಇವ್ರು ಬರ್ತಾರೆ, ಇವ್ರು ಹೇಳ್ತಾರೆ, ಮೈ ಸ್ಲೋಗನ್ ಇಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಅಂತ. ಅಷ್ಟೇ, ವಿ ಜಸ್ಟ್ ವೆಲ್ಡೆಡ್. ನನಗೆ ಫಸ್ಟ್ ಆಕರ್ಷಣೆ ಮುಳಿಯ ಜೊತೆ ಏನು ಅಂದರೆ ಈ ಸ್ಲೋಗನ್ನು, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಏನು ಬ್ಯೂಟಿಫುಲ್ ಸರ್ ಅದು, ಯು ಶುಡ್ ಕ್ರಿಯೇಟ್ ಹ್ಯಾಪಿನೆಸ್. ಹಾಗಾಗಿ ನಾನು ಮುಳಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗೋಕ್ಕೆ ಬಹಳ ಮುಖ್ಯವಾದ ಕಾರಣ ಇವರ ಫಿಲಾಸಫಿ, ನಮ್ಮ ಫಿಲಾಸಫೀಸ್ ಮ್ಯಾಚ್ ಆಯಿತು. ಎರಡನೇ ಕಾರಣ ಅವರ ಲೆಗಸಿ ಸರ್. ಅಂದರೆ 80 ವರ್ಷಗಳು, ಕ್ಯಾನ್ ಯು ಬಿಲೀವ್ ಇಟ್? 80 ವರ್ಷಗಳು ನೀವು ಇಮ್ಯಾಜಿನ್ ಮಾಡಿ. ಎನಿ ಬಿಸ್ನೆಸ್, ಇದು ಗೋಲ್ಡ್ ಅಂತೆಲ್ಲ ಬಿಟ್ಬಿಡೋಣ, ಯಾವುದೋ ಒಂದು ಬಿಸ್ನೆಸ್ 80 ವರ್ಷ ಉಳಿಯುತ್ತೆ, 100 ವರ್ಷ ಉಳಿಯುತ್ತೆ, 150 ವರ್ಷ ಉಳಿಯುತ್ತೆ. ಹೇಗೆ ಉಳಿಯೋಕ್ಕೆ ಸಾಧ್ಯ? ನೀವು ಮಾತು ಕೊಟ್ಟು 80 ವರ್ಷ ಉಳಿಯೋಕ್ಕಾಗಲ್ಲ ಸರ್. ಮಾತನ್ನು ಉಳಿಸ್ಕೊಂಡ್ರೆ 80 ವರ್ಷ ಅಲ್ಲ 100 ವರ್ಷ ಉಳಿಬೋದು. ಯು ಕೆನಾಟ್ ಹ್ಯಾವ್ ಲಾಂಜಿಟಿವಿಟಿ ಬೈ ಮೇಕಿಂಗ್ ಅ ಪ್ರಾಮಿಸ್. ಬೈ ಕೀಪಿಂಗ್ ಅ ಪ್ರಾಮಿಸ್ ಯು ಕ್ಯಾನ್ ಬಿ ಪರ್ಮನೆಂಟ್. ದಟ್ ಈಸ್ ದ ಬ್ಯೂಟಿ. ಅಬ್ರಹಂ ಲಿಂಕನ್ ಒಂದು ಕಡೆ ಹೇಳ್ತಾನೆ, ಯು ಕ್ಯಾನ್ ಫೂಲ್ ಸಮ್ ಪೀಪಲ್ ಆಲ್ ದ ಟೈಮ್, ಆಲ್ ದ ಪೀಪಲ್ ಸಮ್ ಟೈಮ್, ಬಟ್ ನಾಟ್ ಆಲ್ ದ ಪೀಪಲ್ ಆಲ್ ದಿ ಟೈಮ್. ಎಲ್ಲರನ್ನೂ ಎಲ್ಲ ಸಮಯಕ್ಕೂ ಏಮಾರಿಸೋಕ್ಕಾಗಲ್ಲ. ಸರ್ವರನ್ನು ಒಂದು ಸಣ್ಣ ಕಾಲಕ್ಕೆ ಏಮಾರಿಸ್ಬೋದು, ಒಂದು ಗುಂಪನ್ನು ಸರ್ವಕಾಲಕ್ಕೆ ಏಮಾರಿಸ್ಬೋದು. ಅದನ್ನು ಎಲ್ಲರೂ ಎಲ್ಲ ಸಮಯಕ್ಕೆ ಏಮಾರಿಸೋಕ್ಕಾಗೋದೇ ಇಲ್ಲ. ಯಾಕಂದರೆ ಕಾಲ ಇದೆಯಲ್ಲ, ಸಮಯ, ಅದಕ್ಕಿಂತ ಒಂದು ದೊಡ್ಡ ವಾಚ್ಮ್ಯಾನ್ ಇಲ್ಲ ಸರ್. ನೀವು ಕಾಲನ ಫೂಲ್ ಮಾಡೋಕ್ಕೆ ಆಗಲ್ಲ. ಇಟ್ಸ್ ದ ಗ್ರೇಟೆಸ್ಟ್ ಫಿಲ್ಟರ್, ಇಟ್ಸ್ ದ ಗ್ರೇಟೆಸ್ಟ್ ಫಿಲ್ಟರ್. ನಿಮ್ಮ ಹೆಂಡತಿಯಿಂದ ನೀವು ರಹಸ್ಯನ ಮುಚ್ಚಿಟ್ಬಿಡ್ಬೋದು, ಕಾಲದಿಂದ ಸಾಧ್ಯನೇ ಇಲ್ಲ. ಎಲ್ಲ ಗುಟ್ಟನ್ನು ಕಾಲ ಕಂಡುಹಿಡಿದು ಬಿಡುತ್ತೆ. ಹಾಗಾಗಿ ಐ ರೆಸ್ಪೆಕ್ಟ್ ಪೀಪಲ್ ಹೂ ಹ್ಯಾವ್ ಕನ್ಸಿಸ್ಟೆಂಟ್ ರೆಕಾರ್ಡ್. ಒಂದು ಶುಕ್ರವಾರ ಹಿಟ್ ಕೊಡೋದಲ್ಲ, 2 ಶುಕ್ರವಾರ ಅಲ್ಲ, ಕನ್ಸಿಸ್ಟೆನ್ಸಿ ಇಸ್ ದ ಹಾಲ್ ಮಾರ್ಕ್ ಆಫ್ ಕ್ವಾಲಿಟಿ. ಹಾಗಾಗಿ 80 ವರ್ಷಗಳ ಇತಿಹಾಸ, ಪರಂಪರೆ ಇರುವಂಥ ಒಂದು ಪ್ರಾಡಕ್ಟ್ ಮುಳಿಯ, ಅದ್ರ ಜೊತೆ ಸೇರೋದು ಬಹಳ ಖುಷಿಯಾಗುತ್ತೆ. ಫಸ್ಟ್ ಇಸ್ ದ ಫಿಲಾಸಫಿ, ಸೆಕೆಂಡ್ ಇಸ್ ದ ಲೆಗಸಿ, ಥರ್ಡ್ ದ ಪೀಪಲ್ಸ್ ಆರ್ ದ ಬ್ಯೂಟಿಫುಲ್ ಪೀಪಲ್. ಇವರಿಬ್ಬರು ನಾನು ಮೀಟ್ ಮಾಡ್ತೀನಿ. ನಮ್ಮ ವೇಣು ಅವರು ಒಂದು ವಿಡಿಯೋ ಕಾಲ್ ನನ್ನ ಫಸ್ಟ್ ಇವರಿಬ್ಬರಿಗೂ ಪರಿಚಯ ಮಾಡ್ತಾರೆ. ಅದು ಶಿವರಾತ್ರಿ ದಿನ ನಡೆಯುತ್ತೆ. ವಿ ಜಸ್ಟ್ ಕ್ಲಿಕ್ ಆಯಿತು, ಅದೇನೋ ನಮ್ಮ ಸಂಬಂಧ. ಸರ್ ವಿ ಆರ್ ಡೂಯಿಂಗ್ ಇಟ್ ಅಷ್ಟೇ, ಟರ್ಮ್ಸ್ ಎಲ್ಲ ಆಮೇಲೆ ಮಾತಾಡೋಣ, ಏನೋ ಅದು ಕೆಲವು ಟೈಮ್ ಥರ ಆಗಿಬಿಡುತ್ತೆ. ಆಮೇಲೆ ಸಾರ್ನ ಮೀಟ್ ಮಾಡ್ತೀನಿ. ಇವ್ರು ನಮ್ಮ ಮನೆಗೆ ಬಂದಿದ್ದರು. ಇವರು ಮಾತಾಡೋ ರೀತಿ, ಬಿಸ್ನೆಸ್ ಮನ್ನು, ಗೋಲ್ಡು ಅದೆಲ್ಲ ಒಂದು ಕಡೆ, ಆ ಧಾರ್ಮಿಕ ವಿಷಯಗಳ ಬಗ್ಗೆ ಅವ್ರು ಹೇಳಿದಂಥ ವಿಷಯಗಳು. ಅವರ ಶ್ರೀಮತಿಯವರು ಇಲ್ಲಿ ಕೆಲವು ಪುಸ್ತಕಗಳನ್ನು ಮಾಡಿದ್ದಾರೆ. ಆ ಪುಸ್ತಕಗಳು ನಾನು ಕೇಳಿದೆ, ಕೊಡಿ ಸರ್ ನಾನು ಓದಬೇಕು ಅಂತ. ಅದರಲ್ಲಿ ನಮ್ಮ ಧರ್ಮದ ಬಗ್ಗೆ ಸಣ್ಣ ವಿಷಯಗಳು ರೀ. ಅಂದರೆ ಪೂಜೆಗೆ ನಾವು ತೆಂಗಿನಕಾಯಿ, ಬಾಳೆಹಣ್ಣು ಯಾಕೆ ಯೋಚನೆ ಮಾಡ್ತೀವಿ ಅಂದರೆ ಅದ್ರಲ್ಲಿ ಬೀಜಗಳಿಲ್ಲ, ಹಾಗಾಗಿ ಮಾನವನಿಗೆ ಎಂಜಿಲಿರೋಕ್ಕೆ ಚಾನ್ಸೇ ಇಲ್ಲ, ಹಾಗಾಗಿ ಅದನ್ನು ಯೂಸ್ ಮಾಡ್ತೀವಿ ಅಂತ ಸಣ್ಣ ವಿಷಯಗಳು, ನಮಗೆ ಗೊತ್ತಿಲ್ಲದೆ ಎಷ್ಟೊಂದು ವಿಷಯಗಳು.
ಅವತಾರಗಳನ್ನು ದೇವರು ಯಾಕೆ ತೊಗೊಂಡ್ರು, ಒಂದೊಂದು ಅವತಾರದ ಹಿನ್ನೆಲೆ ಏನು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿ ಮುಂದಿನ ಪೀಳಿಗೆಗೆ ನಮ್ಮ ಪರಂಪರೆಯನ್ನು, ಧರ್ಮದ ಬಗ್ಗೆ ಒಂದು ಅದ್ಭುತವಾದ ಕೆಲಸವನ್ನು ಮಾಡ್ತಿದ್ದಾರೆ ಅವರು. ಹಾಗಾಗಿ ಅವರ ಸಂಸ್ಕೃತಿ ನನಗೆ ಇಷ್ಟ ಆಯಿತು. ಸೊ ಐ ಟೋಲ್ಡ್ ಹಿಮ್, ಸರ್ ಮೋರ್ ದನ್ ಅ ಬಿಸ್ನೆಸ್ ಮ್ಯಾನ್ ಯು ಲುಕ್ ಲೈಕ್ ಅ ಸ್ಕಾಲರ್ ಟು ಮೀ ಅಂತ. ಆ ಥರ ಅವ್ರು ಫಸ್ಟ್ ಪರಿಚಯ ಆದರು. ನಂತರ ಈ ಶೂಟಿಂಗ್ ಮಾಡಿದ್ವಿ. ಆಗ ನಮ್ಮ ಕೃಷ್ಣನಾರಾಯಣ ಅವರು ಪರಿಚಯ ಆಗ್ತಾರೆ. ಈ ಸಚ್ ಅ ಕೂಲ್ ಗೈ. ನಾನು ಅವ್ರ ಜೊತೆ ಮಾತಾಡ್ತಿದ್ದಾಗ ಎಷ್ಟು ಎಫಿಷಿಯೆಂಟಾಗಿ ಒಂದು ಕೆಲಸವನ್ನು ಮಾಡಬೇಕು ನನಗೆ ಬಹಳ ಇಂಪಾರ್ಟೆಂಟ್. ನಾನು ಮಕ್ಕಳಿಗೆಲ್ಲ ಹೇಳ್ತೀನಿ, ಯಂಗ್ಸ್ಟರ್ಸ್ಗೆ ಹೇಳ್ತಿರ್ತೀನಿ, ಇಟ್ ಶುಡ್ ಬಿ ಎಫಿಷಿಯೆಂಟ್. ನೀವು ಮಾಡುವಂಥ ಕೆಲಸದಲ್ಲಿ ಎಫಿಷಿಯನ್ಸಿ ಇರಬೇಕು ಸರ್. ಇದಕ್ಕಿಂತ ಶ್ರೇಷ್ಠವಾಗಿ ಹೇಗೆ ಮಾಡ್ಬೋದು, ಇದಕ್ಕಿಂತ ಕಮ್ಮಿ ಸಮಯದಲ್ಲಿ ಹೇಗೆ ಮಾಡ್ಬೋದು, ಇದಕ್ಕಿಂತ ಕ್ವಾಲಿಟಿಯನ್ನು ಹೆಚ್ಚಿಗೆ ಹೇಗೆ ಮಾಡ್ಬೋದು, ಇನ್ನಷ್ಟು ಕಮ್ಮಿ ಕಾಸ್ಟಲ್ಲಿ ಹೇಗೆ ಮಾಡ್ಬೋದು ಯೋಚನೆ ಮಾಡ್ತಾನೇ ಇರಬೇಕು. ದಟ್ ಈಸ್ ಯುವರ್ ಎಫಿಷಿಯನ್ಸಿ. ಎಲ್ಲ ರೀತಿಯಲ್ಲೂ ಸರಿ, ಯು ಶುಡ್ ಬಿ ಎಫಿಷಿಯೆಂಟ್. ಆ ಎಫಿಷಿಯನ್ಸನ್ನು ಅವರನ್ನು ನೋಡಿದೆ. ಹಾಗಾಗಿ ಅವರ ಫಿಲಾಸಫಿ, ಅವರ ಲೆಗಸಿ, ಅವರ ಪೀಪಲ್, ಅಫ್ಕೋರ್ಸ್ ದ ಪ್ರಾಡಕ್ಟ್ ಇಟ್ ಸೆಲ್ಫ್. ಏನು ಪ್ರಾಡಕ್ಟ್ ಇದು? ಡಿ ವಿ ಜಿ ಒಂದು ಕಡೆ ಹೇಳ್ತಾರೆ, ಕೆಲವರು ರಾಮ 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 ಅಂತ ರಾಮನ ಜಪ ಮಾಡ್ತಾರೆ, ಕೆಲವು ಕೃಷ್ಣ 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 ಅಂತ ಕೃಷ್ಣನ ಜಪ ಮಾಡ್ತಾರೆ. ಆದರೆ ಎಲ್ಲರೂ ಮಾಡೋದು ಬೇಕು 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 ಬೇಕು, ಅದೂ ಬೇಕು, ನನಗೆ ಸೈಟೂ ಬೇಕು, ಲ್ಯಾಂಡೂ ಬೇಕು, ಕಾರೂ ಬೇಕು, ಒಳ್ಳೆ ಹೆಂಡತಿ ಬೇಕು, ಸುಂದರವಾದ ಗಂಡ ಬೇಕು, ಬೇಕು 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 ಅಂತ ಇರ್ತಾರಂತೆ ಮಾನವ. ಬೇಕು ಜಪ ಮಾಡ್ತಾನೆ ಮಾನವ ಅಂತ ಡಿ ವಿ ಜಿ ಹೇಳ್ತಾರೆ. ಈ ಬೇಕು ಜಪ ಅದು ಮಾನವನ ಗುಣ, ಅದು ಹುಟ್ಟು ಗುಣ. ಅದು ನಮ್ಗೆ ಅದು ಬೇಕು, ಇದು ಬೇಕು, ಎಸ್, ನೋ ಪ್ರಾಬ್ಲಮ್. ಇಷ್ಟೆಲ್ಲ ಬೇಕಲ್ಲ, ಆ ಬೇಕನ್ನ ಹೇಗೆ ನಾವು ಸಮರ್ಥಿಸ್ಕೊಳ್ಳೋದು? ಸಂಪಾದನೆ ಮಾಡಬೇಕು. ಹೇಗೆ ಸಂಪಾದನೆ ಮಾಡೋದು? ನಿಮಗಿರುವಂಥ ಪ್ರತಿಭೆ, ನಿಮಗಿರುವಂಥ ಸ್ಕಿಲ್ಸ್, ನಿಮಗಿರುವಂಥ ಕ್ಯಾರೆಕ್ಟರ್, ನಿಮ್ಮ ಕಮ್ಯುನಿಕೇಷನ್, ನಿಮ್ಮ ಡಿಸಿಪ್ಲಿನ್ ಎಲ್ಲವೂ ಸೇರಿ ನಿಮ್ಮ ಸಂಪಾದನೆಯಾಗಿ ಬರುತ್ತೆ. ಸೊ ಇಷ್ಟು ಬೇಕು ಇದೆ, ಇಲ್ಲಿ ಸಂಪಾದನೆ ಇದೆ, ಈಕ್ವೇಷನ್ XY ಈಕ್ವಲ್ಸ್ ಓಕೆನಾ? ಇಲ್ಲ, ಅಷ್ಟು ಸಾಲಲ್ಲ. ಯಾಕಂದರೆ ಕೆಲವೊಮ್ಮೆ ಆಗಬಾರದು ಆಗಿಬಿಡುತ್ತೆ. ಏನೋ ಒಂದು ಆಕ್ಸಿಡೆಂಟ್ ಆಗುತ್ತೆ, ಯಾರ್ದೋ ಆರೋಗ್ಯ ಕೆಟ್ಟೋಗುತ್ತೆ. ಅದಕ್ಕೇನು ಮಾಡೋದು ನಮ್ಮ ಹಿರಿಯರು? ಸಂಪಾದನೆ ಮಾಡೋದಲ್ಲಿ ಒಂದು ಪೋರ್ಷನ್ನ ಹೂಡಿಕೆ ಮಾಡಬೇಕು, ಸೇವ್ ಮಾಡಬೇಕು ಅಂತ ಹೇಳ್ಕೊಟ್ರು. ಆ ಸೇವ್ ಮಾಡೋದು ಅನ್ನೋದು ನಮ್ಮೆಲ್ಲರ ಇನ್ ಆಲ್ ಕಲ್ಚರ್ಸ್ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ಸೇವ್ ಮಾಡೋಕ್ಕೆ ಬೆಸ್ಟ್ ವೇ ಯಾವುದು? ನೀವು ಪಾರಂಪರಿಕ ನೋಡ್ಕೊಂಬಂದರೆ ಈವನ್ ಎಕನಾಮಿಕ್ಸ್ ವೈಸ್, ಈಗ ಮೊನ್ನೆ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಯ್ತಲ್ಲ, ಇಲ್ಲಿ ಯಾರು ಸ್ಟಾಕ್ ಮಾರ್ಕೆಟ್ ಡೀಲ್ ಮಾಡ್ತಿರೋ ನಮಗೆಲ್ಲ ಆಲ್ಮೋಸ್ಟ್ ಹಾರ್ಟ್ ಅಟ್ಯಾಕು ಅಲ್ವಾ? ಬಹುತೇಕ ಜನ ಅಂತಿದ್ದಾರೆ. ಕೆಲವ್ರದ್ದು ಮಾತ್ರ ಬ್ಯಾಲೆನ್ಸ್ ಆಯಿತು, ಯಾಕಂದರೆ ಅವರು ಗೋಲ್ಡು ಅದ್ರಲ್ಲಿ ಸ್ವಲ್ಪ ಹಾಕಿದ್ರು, ಅದು ಇಟ್ ಟುಕ್ ಕೇರ್ ಆಫ್ ದಟ್ ಬ್ಯಾಲೆನ್ಸ್. ಹಾಗಾಗಿ ಎಕನಾಮಿಕ್ ವೈಸ್ ಆಲ್ಸೋ ನಿಮಗೆ ಸೇವಿಂಗ್ ಅಂತ ಬಂದಾಗ ಒಂದು ಶಾಕ್ ಅಬ್ಸಾರ್ಬರ್ ಕಾನ್ಸ್ಟೆಂಟ್ ಆಗಿ ಎಲ್ಲ ಕಡೆ ಏನಾಗುತ್ತೆ, ದುಡ್ಡು ಇನ್ಫ್ಲೇಷನಿಂದ ದುಡ್ಡಿನ ವ್ಯಾಲ್ಯೂ ಕಮ್ಮಿ ಆಗ್ತಾನೇ ಇರುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡೋ ಶಕ್ತಿ ಇರೋದು ಗೋಲ್ಡ್ಗೆ. ಹಾಗಾಗಿ ಗೋಲ್ಡ್ ವಾಸ್ ಆಲ್ವೇಸ್ ಒಂದು ಕಡೆ ಆ ಸೇವಿಂಗ್, ಅದು ಆಯಿತಾ? ಅಫ್ಕೋರ್ಸ್ ಆ್ಯಂಡ್ ಇಟ್ಸ್ ಆಲ್ಸೋ ಬ್ಯೂಟಿಫುಲ್ ಅಲ್ವಾ? ಇದಕ್ಕಿಂತ ಒಂದು ಸೌಂದರ್ಯ ಇರುವಂಥ ಒಂದು ಇನ್ವೆಸ್ಟ್ಮೆಂಟ್ ಇನ್ನೇನಿದೆ? ಆ ಕಾಲದ ರಾಣಿಯರಿಂದ ಈ ಕಾಲದ ಐಶ್ವರ್ಯ ರಾಯ್ವರೆಗೂ ನಾವು ನೋಡಿದಂಥ ಎಲ್ಲ ಚಿತ್ರಗಳು, ಅವ್ರು ಹಾಕೊಂಡಿರೋ ಆಭರಣಗಳು ನಮ್ಮ ಕಣ್ಣನ್ನು ಸೆಳೆಯುತ್ತೆ. ಸೊ ಇಟ್ ಇಸ್ ನಾಟ್ ಓನ್ಲಿ ಏನು ಹೇಳ್ತೀಯದು ಸೇಫ್ ಆ್ಯಂಡ್ ಸೌಂಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಲ್ಲ, ಸೇಫ್ ಆ್ಯಂಡ್ ಸೌಂಡ್ ಆ್ಯಂಡ್ ಸೌಂದರ್ಯ ಇನ್ವೆಸ್ಟ್ಮೆಂಟ್ ಅಂದರೆ ಗೋಲ್ಡ್ ಅನಿಸುತ್ತೆ. ಅಂಥ ಬ್ಯೂಟಿಫುಲ್ ಗೋಲ್ಡನ್ನು ಇವರು ಪ್ರಾಡಕ್ಟ್ ಆಗಿಟ್ಟಿದ್ದಾರೆ. ಸೊ ಐ ವಾಸ್ ಅಟ್ರಾಕ್ಟೆಡ್ ಟು ಆಲ್ ದಿಸ್. ದಟ್ ಇಸ್ ವೈ ಐ ಬಿಕೇಮ್ ದ ಬ್ರ್ಯಾಂಡ್ ಅಂಬಾಸಿಡರ್. ಇವ್ರು ಕಟ್ಟಿರುವಂಥ ಕನಸುಗಳು 5,000 ಕೋಟಿ, ಅದು ಬಿಸ್ನೆಸ್ ಒಂದು ಕಡೆ. ಇನ್ನೊಂದು ಕಡೆ ಆ ಬ್ಯೂಟಿಫುಲ್ ಐಡಿಯಾ ಆಫ್ ಕ್ರಿಯೇಟಿಂಗ್ ಹ್ಯಾಪಿನೆಸ್, ಅದು ನನಗೆ ಬಹಳ ಖುಷಿ ಕೊಡ್ತಾ ಇದೆ. ಐ ವುಡ್ ಲವ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಸೊ ಈ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಹೇಗೆ ಮಾಡೋದು ಸರ್? ನಾವೆಲ್ಲರೂ ಏನಕ್ಕೆ ಓದಾಡ್ತಾ ಇದ್ದೀವಿ? ಅದು ಯಾವುದೋ ಸ್ಕೂಲ್ಗೆ ಹೋಗ್ತೀವಿ, ಆಮೇಲೆ ಕಾಲೇಜ್ಗೆ ಹೋಗ್ತೀವಿ, ಯಾವುದೋ ಕೆಲಸ ಸೇರ್ಕೊಳ್ತೀವಿ, ಒದ್ದಾಡ್ತೀವಿ, ಮದುವೆ ಎಲ್ಲ ಆಯಿತು. ಕೊನೆಗೆ ಏನದು? ಕೊನೆಗೆ ಏನನ್ನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ? ವಿ ವಾಂಟ್ ಟು ಬಿ ಹ್ಯಾಪಿ, ಅಷ್ಟೇ ಅದು. ನೀವು ಉಪನಿಷತ್ ನೋಡಿ, ಬುದ್ಧನ ಕಥೆಗಳು ನೋಡಿ, ಕೊನೆಗೆ ಎಲ್ಲರೂ ಏನು ಹೇಳಿದ್ರು? ಹೌ ಟು ಅವಾಯ್ಡ್ ಪೇಯ್ನ್. ನೋವಿಂದ ನಾವು ದೂರ ಇರಬೇಕು, ಹೆಂಗಾರು ಖುಷಿಯಾಗಿರೋ. ಅದಕ್ಕೆ ಎಲ್ಲರೂ ಓದಾಡ್ತಾ ಇದ್ದೀವಲ್ಲ. ಸೊ ದಟ್ ಈಸ್ ವಾಟ್ ಈಸ್ ಅಬೌಟ್. ಅದನ್ನು ಇವರು ಟ್ರೈ ಮಾಡ್ತಾ ಇದ್ದಾರೆ ಇನ್ ದರ್ ಓನ್ ವೇ. ಆ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಹೆಂಗಾಗುತ್ತೆ? ಮೊನ್ನೆ ಒಂದು ಕಾಲೇಜ್ ಹೋಗಿದ್ದೆ, ಅಲ್ಲ ಹುಡುಗ ಸ್ಟೂಡೆಂಟಿಗೆ ಎದ್ದ, ಸರ್ ವೇರ್ ವಿಲ್ ಐ ಗೆಟ್ ಹ್ಯಾಪಿನೆಸ್ ಸರ್, ವೇರ್ ಕ್ಯಾನ್ ಐ ಫೈಂಡ್ ಸರ್ ಅಂದ. ನಾನು ಹೇಳಿದೆ, ಇಲ್ಲಪ್ಪ ಇಲ್ಲಿಂದ ಅಲ್ಲಿ ಎದುರುಗಡೆ ಹೋಗೋಲ್ಲ, ಮೆಟ್ರೋ ಸ್ಟೇಷನ್ ಇದೆ, ಸ್ಟ್ರೈಟಾಗಿ ತೊಗೊಂಡು ಹೊರಯನ್ ಮಾಲ್ಗೆ ಹೋಗು, ಅದು 3rd ಫ್ಲೋರಲ್ಲಿ ಫುಡ್ ಕೋರ್ಟ್ ಇದೆಯಲ್ಲ, ಅದ್ರ ಪಕ್ಕ ಒಂದು ಅಂಗಡಿ ಇದೆ, ಅಲ್ಲಿ ಮಾರ್ತಾರಂತೆ, ಹೋಗಿ ತಗೋ ನೀನು ಅಂತ. ಎಲ್ಲಿ ಹ್ಯಾಪಿನೆಸ್ ಎಲ್ಲಿ ಸಿಗುತ್ತೆ ಸರ್? ಹ್ಯಾಪಿನೆಸ್ ಎಲ್ಲಿ ಸಿಗುತ್ತೆ? ಹ್ಯಾಪಿನೆಸ್ ಅಲ್ಲಿ ಸಿಗುತ್ತೆ.
ಅವನು ನನ್ನ ಬಾಯ್ ಫ್ರೆಂಡ್ ಆದರೆ ಸಿಗುತ್ತೆ, ಇಷ್ಟು ದುಡ್ಡು ನನ್ನ ಬ್ಯಾಂಕಲ್ಲಿ ಇದ್ದರೆ ಸಿಗುತ್ತೆ, ಇವಳನ್ನ ಮದುವೆ ಆಗಿದ್ರೆ ಸಿಗುತ್ತೆ, ಸಿಗಲ್ಲ. ಹ್ಯಾಪಿನೆಸ್ ಎಲ್ಲೋ ಇದೆ ಎಲ್ಲೋ ಇದೆ ಎಲ್ಲೋ ಇದೆ ಅಂತ ಹುಡ್ಕೊಂಡು ಹೋದ್ರೆ ಸಿಗಲ್ಲ. ಇಲ್ಲೇ ಸಿಗ್ಬೇಕು ಸರ್, ಈಗ ಸಿಗ್ಬೇಕು ಸರ್, ನೀವೆಲ್ಲಿದ್ರು ಅಲ್ಲಿ ನೀವು ಖುಷಿಯಾಗಿರ್ಬೇಕು ಸರ್. ಇದು ಹೇಗೆ ಸಾಧ್ಯ? ನನ್ನ ಮಗಳು ಹೇಳಿದ್ರು, ಫುಲ್ ಸ್ಟ್ರೆಸ್ ಆಗ್ಬಿಟ್ಟಿದೆ ಡ್ಯಾಡಿ, ಐ ವಾಂಟ್ ಟು ಗೋ ಟು ಅದೇನದು ಜಾರ್ಜಿಯಾ ಫಾರ್ ಅ ಹಾಲಿಡೇ. ಐದರ್ ಹೌ ವಿಲ್ ಜಾರ್ಜಿಯಾ ಸಾಲ್ವ್ ಯುವರ್ ಪ್ರಾಬ್ಲಮ್? ನೀವು ಇಲ್ಲಿಂದ ಊಟಿಗೆ ಹೋದರೆ, ಕೊಡೈಕೆನಲ್ಗೆ ಹೋದರೆ, ನ್ಯೂಜಿಲ್ಯಾಂಡ್ಗೆ ಹೋದರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನೀವು ಖುಷಿಯಾಗಿರ್ತೀರಾ, ನಿಮಗೆ ಹ್ಯಾಪಿನೆಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಡೌಟು. ಯಾಕೆ ಗೊತ್ತಾ? ನಿಮ್ಮ ಜೊತೆ ನೀವು ಹೋಗಿರ್ತೀರ. ರಮೇಶ್ ಅರವಿಂದ್ ಜೊತೆ ರಮೇಶ್ ಅರವಿಂದ್ ಇರ್ತಾನೆ, ಅವನು ಎಲ್ಲೋದ್ರೂ ಇರ್ತಾನೆ, ಚಂದ್ರಮಂಡಲಕ್ಕೆ ಹೋದ್ರೂ ಇರ್ತಾನೆ. ಸೊ ರಮೇಶ್ ಅರವಿಂದ್ ಜೊತೆ ಸಂತೋಷವಾಗಿಲ್ಲ ಅಂದರೆ ಅವನು ಎಲ್ಲೋದ್ರೂ ಸಂತೋಷವಾಗಿರೋಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ನೀವು ಸಂತೋಷವಾಗಿರಬೇಕು. ಇಫ್ ಯು ವಾಂಟ್ ಟು ಕ್ರಿಯೇಟ್ ಹ್ಯಾಪಿನೆಸ್, ಪ್ಲೀಸ್ ಅಕ್ಸೆಪ್ಟ್ ಯುವರ್ ಸೆಲ್ಫ್. ನೀವು ನಿಮ್ಮ ಕೊರತೆಗಳು, ನಿಮ್ಮ ತಪ್ಪುಗಳು ಎಲ್ಲದರ ಜೊತೆ ನಿಮ್ಮನ್ನು ನೀವು ಸ್ವೀಕರಿಸಲಿಲ್ಲ ಅಂದರೆ ಹ್ಯಾಪಿನೆಸ್ ವಿಲ್ ಜಸ್ಟ್ ಇಲ್ಯೂಡ್ ಯು. ಅದಕ್ಕೆ ಹುಡುಕ್ತಾ ಇರ್ತೀವಿ, ಅಲ್ಲಿ ಹೋದ್ರೆ ಸಿಗುತ್ತೆ, ಇವತ್ತು ಬೋನಸ್ ಬಂದ್ಬಿಡುತ್ತೆ ಈ ಸಲ, ನಾನು ಹ್ಯಾಪಿಯಾಗಿರ್ತೀನಿ. ನೋ. ಹಾಗಾಗಿ ಇಟ್ಸ್ ಅಬೌಟ್ ಅಕ್ಸೆಪ್ಟಿಂಗ್ ಯುವರ್ ಸೆಲ್ಫ್. ಐ ಆಮ್ ಓಕೆ ಅನ್ನೋದು ಇಟ್ ವಿಲ್ ಕ್ರಿಯೇಟ್ ಹ್ಯಾಪಿನೆಸ್. ನಾವು 9th ಸ್ಟ್ಯಾಂಡರ್ಡ್ ಇದ್ದಾಗ ಒಂದು ಬುಕ್ಕಲ್ಲಿ ಹೇಳೋರು, ನಮ್ಮೆಲ್ಲರ ಲೈಫ್ ಹೆಂಗೆ ಶುರು ಆಗುತ್ತೆ ಅಂದರೆ, ಫಸ್ಟು ನಮ್ಮೆಲ್ರಿಗೂ ಸರ್ ಈ ವಯಸ್ಸಲ್ಲಿ, ನಾಟ್ ಮೈ ಏಜ್, ಈ ವಯಸ್ಸಲ್ಲಿ ಐ ಆಮ್ ಓಕೆ, ನಾನು ಸೂಪರ್ ಗುರು, ಪ್ರಪಂಚದಲ್ಲಿ ಎಲ್ಲ ಫೂಲ್ಸ್, ಬೇರೆ ಯಾರಿಗೂ ತಲೆನೇ ಇಲ್ಲ, ನಾನು ದಾದಾ, ಐ ಆಮ್ ಓಕೆ, ಯು ಆರ್ ನಾಟ್ ಓಕೆ ಅಂತ ಲೈಫ್ ಶುರು ಆಗುತ್ತೆ. ಸ್ವಲ್ಪ ದಿನ ಆದಮೇಲೆ ಎಲ್ಲರೂ ಸರಿ ಇದ್ದಾರೆ, ನಾನೇ ಲೂಸು, ನಾನು ಸ್ವಲ್ಪ ತಿಕ್ಳು, ಐ ಆಮ್ ನಾಟ್ ಓಕೆ, ಯು ಆರ್ ಓಕೆ ಅಂತ ಒಂದು ಹಂತಕ್ಕೆ ಬರ್ತೀರಾ. ಇನ್ನೂ ಸ್ವಲ್ಪ ವಯಸ್ಸಾದ್ಮೇಲೆ ಅವರು ಸರಿ ಇಲ್ಲ, ನಾನು ಸರಿ ಇಲ್ಲ ಕಣೋ, ಅವರು ಫ್ರಾಡು, ನಾನು ಫ್ರಾಡು, ಇಬ್ಬರು ಸರಿ ಇಲ್ಲ ಅಂತ ಒಂದು ಡಿಸಲ್ಯೂಷನ್ಮೆಂಟ್ ಬರ್ತೀವಿ. ಐ ಆಮ್ ನಾಟ್ ಓಕೆ, ಯು ಆರ್ ನಾಟ್ ಓಕೆ. ನಂತರ ಒಂದು ಪಕ್ವ ಬಂದಮೇಲೆ ಒಂದು ಹಂತಕ್ಕೆ ಬರ್ತೀವಿ, ವೇರ್ ವಿ ಸೇ ಐ ಆಮ್ ಓಕೆ, ಯು ಆರ್ ಆಲ್ಸೋ ಓಕೆ. ನೀವು ಸಾಲಿಡ್ ಸರ್, ನೀವು ಸೂಪರ್ ಸರ್, ನೀವು ಸೂಪರ್ ಸ್ಟಾರ್ ಸರ್, ನಾನು ಓಕೆ ಸರ್, ನಿಮ್ಮಲ್ಲೇನು ತಪ್ಪಿಲ್ಲ ಸರ್, ನನ್ನಲ್ಲಿ ಏನು ತಪ್ಪಿಲ್ಲ ಗುರು. ಅವನು ಮಾಡ್ತಿರೋದು ಅವನಿಗಿರೋ ಸಮಸ್ಯೆಗಳಿಗೋಸ್ಕರ, ಅದನ್ನು ನಾನು ಜಡ್ಜ್ ಮಾಡೋಕ್ಕಾಗಲ್ಲ, ನೀನು ಮಾಡೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವನಿಗಿರೋ ಕಾರಣಗಳು ಅವನಿಗೆ ಗೊತ್ತು. ನಾನು ಒಂದು ವಿಷಯವನ್ನು ಯಾಕೆ ಮಾಡ್ತಾ ಇದ್ದೀನಿ, ನಾನು ಯಾಕೆ ಈ ಹುಚ್ಚಂತರ ಆಡ್ತೀನಿ ಅಂತ ನನಗೆ ಗೊತ್ತು, ನನ್ನಲ್ಲಿರೋ ಕಾರಣಗಳು. ಹಾಗಾಗಿ ಒಬ್ಬರು ಕಂಪೇರ್ ಮಾಡಿದೆ, ಕಂಪ್ಲೈಂಟ್ ಮಾಡಿದೆ, ಐ ಆಮ್ ಓಕೆ, ಯು ಆರ್ ಓಕೆ, ದ ಹೋಲ್ ವರ್ಲ್ಡ್ ಇಸ್ ಓಕೆ ಅಂತ ಒಬ್ಬರು ಒಪ್ಕೊಂಡ್ಬಿಟ್ರೆ, ದಟ್ ಇಸ್ ವೇರ್ ಯು ಕ್ರಿಯೇಟ್ ಹ್ಯಾಪಿನೆಸ್. ಗಂಡ ಹೆಂಡತಿ ಮಧ್ಯೆ, ಅಣ್ಣ ತಮ್ಮನ ಮಧ್ಯೆ, ಅಪ್ಪ ಮಗನ ಮಧ್ಯೆ ಅಷ್ಟೇ ಸರ್ ಅದು. ಐ ಆಮ್ ಓಕೆ, ಯು ಆರ್ ಓಕೆ ಡಾರ್ಲಿಂಗ್, ವಿ ಆರ್ ಬೋತ್ ಓಕೆ, ದ ವರ್ಲ್ಡ್ ಇಸ್ ಓಕೆ. ಸಹ ಬಾಳ್ವೆ, ಲೆಟ್ಸ್ ಜಸ್ಟ್ ಕನೆಕ್ಟ್. ಈ ಕನೆಕ್ಷನ್ ಪ್ಯೂರ್ ಆಗಿದ್ದಾಗ ಇಬ್ಬರಲ್ಲೂ ಒಬ್ಬರು ಅವರೆಲ್ಲ ಕೊರತೆಗಳು ಓಕೆ, ನಾನು ಪರ್ಫೆಕ್ಟ್ ಅಲ್ಲಪ್ಪ, ನಾನು ಅವನಷ್ಟೇ ಇಂಪರ್ಫೆಕ್ಟು, ಏನೋ ಅದೃಷ್ಟ ಚೆನ್ನಾಯಿತು, ಕೆಲವು ವಿಷಯಗಳು ನಾನು ಸರಿಗಾಗ್ಬಿಟ್ಟಿದೆ, ನನಗಿಂತ ಪ್ರತಿಭಾವಂತ ಅವನು, ನನಗೆ ವೇದಿಕೆ ಸಿಕ್ಕಿದೆ, ಮೈಕ್ ಸಿಕ್ಕಿದೆ, ಮಾತಾಡ್ತಾ ಇದ್ದೀನಿ, ನನಗಿಂತ ಚೆನ್ನಾಗಿ ಅವ್ನು ಮಾತಾಡ್ತಾನೆ, ನನಗಿಂತ ಒಳ್ಳೆ ಥಾಟ್ಸ್ ಅವನಿಗಿದೆ, ಅವನಿಗೆ ಅವಕಾಶ ಸಿಕ್ಕಿಲ್ಲ ಅಷ್ಟೇ, ಅದೇ ಸತ್ಯ. ಹಾಗಾಗಿ ಇದನ್ನು ಒಪ್ಕೊಂಡು, ಆಸ್ ಲಾಂಗ್ ಆಸ್ ಯು ಆರ್ ಹಂಬಲ್ ಆ್ಯಂಡ್ ಅಕ್ಸೆಪ್ಟ್ ಆಲ್ ಆಫ್ ಅಸ್ ಆರ್ ಈಕ್ವಲ್, ಯು ವಿಲ್ ಕ್ರಿಯೇಟ್ ಬ್ಯೂಟಿಫುಲ್ ಹ್ಯಾಪಿನೆಸ್ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ದ ವರ್ಲ್ಡ್. ಈ ಮುಳಿಯಾದ, ಈ ಅಮೋಘವಾದ ಈ ಸ್ಲೋಗನ್ ಕ್ರಿಯೇಟಿಂಗ್ ಹ್ಯಾಪಿನೆಸ್ನ ಜೊತೆಗಿರೋಣ. ನಾವು ನಮ್ಮ ಲೈಫಲ್ಲಿ ಹ್ಯಾಪಿನೆಸ್ನ ಕ್ರಿಯೇಟ್ ಮಾಡೋಣ, ಇನ್ನೊಬ್ಬರ ಲೈಫಲ್ಲಿ ಹ್ಯಾಪಿನೆಸ್ನ ಕ್ರಿಯೇಟ್ ಮಾಡೋಣ. ಲೆಟ್ಸ್ ಮೇಕ್ ಇಟ್ ಜಸ್ಟ್ ಅ ಹ್ಯಾಪಿಯರ್ ವರ್ಲ್ಡ್. ಥ್ಯಾಂಕ್ ಯು. ನಿಮ್ಮ ಅಭಿಮಾನಿಗಳಿಗೆ ಸಮಾಧಾನ ಒಂದು ಹಂತದಾಗಿದೆ ಅಷ್ಟೇ, ಯಾಕಂದರೆ ಇಟ್ಸ್ ನಾಟ್ ಇನಫ್. ನಿಮ್ಮನ್ನು 40 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ವಿ ಸ್ಟಿಲ್ ವಾಂಟ್ ಮೋರ್ ಫ್ರಮ್ ಯು. ಹೌದೋ ಅಲ್ವೋ? ಎಸ್ ಆರ್ ನೋ? ಎಸ್. ಹಾಗೆಯೇ ನೀವು ಇಲ್ಲಿಗೆ ಬರ್ತೀರಿ ಅನ್ನೋ ಸುದ್ದಿ ತಿಳಿದ ತಕ್ಷಣ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ಜನ ಪ್ರಶ್ನೆಗಳ ಸುರಿಮಳೆಯನ್ನೇ ಹಾಕಿದ್ದಾರೆ. ಅವುಗಳಲ್ಲಿ ಆಯ್ದ ಕೆಲವು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಟ್ಟರೆ, ಕ್ಯಾನ್ ಯು ಪ್ಲೀಸ್ ಆನ್ಸರ್ ದೆಮ್ ಸರ್? ಥ್ಯಾಂಕ್ ಯು ಸೋ ಮಚ್. ಓವರ್ ಟು ಮಿಸ್ಟರ್ ವೇಣು ಶರ್ಮಾ. ನಮಸ್ಕಾರ. ಇಲ್ಲಿ ಬರ್ಬೋದು. ಒಂದು ಫಸ್ಟ್ ಸೋಷಿಯಲ್ ಮೀಡಿಯಾ ಹೋದಾಗ ವಿಷ್ಣುವರ್ಧನ್ ಅಭಿಮಾನಿ ಒಬ್ಬರಿದ್ದರು. ಅವರು ರಮೇಶ್ ಅರವಿಂದ್ಗೆ ಹೇಳಿದ್ರಂತೆ, ವಿಷ್ಣು ಕಡ ಅಂತ ಇದೆ, ನಿಮ್ಮದು ಯಾಕೆ ಒಂದು ರಮೇಶ್ ಅರವಿಂದ್ ಕಡ ಆಗಬಾರ್ದು ಅಂತ ಹೇಳಿದರು. ಅದನ್ನು ನಾನು ತಂದು ಕೇಶವ ಪ್ರಸಾದ್ ಮಳಿ ಅವ್ರ ಹತ್ರ ಹೇಳಿದೆ, ವೈ ನಾಟ್ ವಿಲ್ ಕ್ರಿಯೇಟ್ ಒನ್ ಮೋರ್ ಅಂತ.
ನಮ್ಮ ಡಿಸೈನ್ ಟೀಮಲ್ಲಿ ವಿಷ್ಣು ಕಡ ಹೇಗೆ ಪಾಪ್ಯುಲರ್ ಆಗಿತ್ತೋ ಹಾಗೆಯೇ ಇವತ್ತೊಂದು ರಮೇಶ್ ಅರವಿಂದ್ ಕಡ ಜನರಿಂದ ಬಂದ ಅಭಿಪ್ರಾಯ, ಅದು ನಿಮಗೆ ಬಂದ ಅಭಿಪ್ರಾಯ, ನೀವು ನನಗೆ ಹೇಳಿ ಇಲ್ಲಿಂದ ಬಂದ ಮುಳಿಯದ ಕ್ರಿಯೇಟಿಂಗ್ ಹ್ಯಾಪಿನೆಸ್ಸಿನ ಅಭಿಪ್ರಾಯ. ಇದನ್ನು ಒಂದು ಅವರಿಗೆ ತೊಡಿಸಿ ಬಿಡುಗಡೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ಇಬ್ಬರ ಹತ್ರ. ಇದೊಂದು ಸಿಗ್ನೇಚರ್ ಆಗಿರೋ ಒಂದು ಕಡ, ತುಂಬ ಪ್ಲ್ಯಾನ್ ಮಾಡಿ ಡಿಸೈನ್ ಮಾಡಿರೋ ಕಡ. ಅದರಲ್ಲಿ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಮತ್ತು ಮುಳಿಯ ಕುಟುಂಬದ ಮನೆತನದ ವಿಶೇಷ ವಿಷಯಗಳು ಅದರ ಜೊತೆಗಿದೆ. ಜೋರಾದ ಚಪ್ಪಾಳೆಯ ಮೂಲಕ ಸ್ಪೆಷಲ್ ಲಿಮಿಟೆಡ್ ಎಡಿಷನ್ ರಮೇಶ್ ಅರವಿಂದ್ ಕಡ ಇದೀಗ ನಿಮ್ಮ ಮುಂದೆ. ಒಂದು 5 ಪ್ರಶ್ನೆ ನಾನು ಸಿಲೆಕ್ಟ್ ಮಾಡಿ. ಒಂದು ನಿಮಿಷ, ಅದನ್ನು ರಮೇಶ್ ಅರವಿಂದ್ ಇನ್ಫೈನೈಟ್ ಹ್ಯಾಪಿನೆಸ್ ಕಡ, ಕ್ರಿಯೇಟಿಂಗ್ ಹ್ಯಾಪಿನೆಸ್ ಕಡ. ಅಂದರೆ ಇನ್ಫೈನೈಟ್ ಇದು ಚಿತ್ರ ಬರ್ತದೆ ಅದರಲ್ಲಿ. ಸೊ ಇನ್ಫೈನೈಟ್ಲಿ ಕ್ರಿಯೇಟಿಂಗ್ ಕಡ ಅಂತ ನಾವು ಕರಿತೇವೆ. ವಂಡರ್ಫುಲ್ ರೀ, ಇದು ಬಹಳ ಖುಷಿ ಆಯ್ತು. ಬರೀ ರಮೇಶ್ ಅರವಿಂದ್ ಕಡ ಅಂದರೆ ರಮೇಶ್ ಅರವಿಂದ್ ಕ್ರಿಯೇಟಿಂಗ್ ಇನ್ಫೈನೈಟ್ ಹ್ಯಾಪಿನೆಸ್ ಕಡ ಅಂತೆ. ಇದಕ್ಕಿಂತ ಸುಂದರವಾದ ಏನಿದೆ? ಕ್ರಿಯೇಟಿಂಗ್ ಇನ್ಫೈನೈಟ್ ಹ್ಯಾಪಿನೆಸ್, ಇನ್ಫಿನಿಟಿ ಹ್ಯಾಪಿನೆಸ್ಸು. ಈಗ ಮ್ಯಾಥ್ಸ್ ಸ್ಟೂಡೆಂಟ್ಸ್ ತುಂಬ ಜನ ಇರ್ತೀರ. ನಮ್ಮ ಮನೇಲಿ ಒಂದು ಸಣ್ಣ ಮಗುಗೆ ಪಾಠ ಹೇಳ್ಕೊಡ್ತೇವೆ ನಾವು. 3+1 ಎಷ್ಟು? 4, 4+1 5, 5+1 6 ಹೇಳ್ಕೊಡ್ತಾ ಇದೆಯಾ ಮಗು. ಡ್ಯಾಡಿ ಎಲ್ಲದಕ್ಕೂ +1 ಆ್ಯಡ್ ಮಾಡೋಕ್ಕಾಗುತ್ತಾ ಅಂದಳು. ಸಚ್ ಅ ಬ್ಯೂಟಿಫುಲ್ ಕ್ವೆಶನ್. ಆಫ್ ಕೋರ್ಸ್ ಎಲ್ಲದಕ್ಕೂ +1 ಆ್ಯಡ್ ಮಾಡಬಹುದು. ಯು ಕ್ಯಾನ್ ಆಲ್ವೇಸ್ ಆ್ಯಡ್ ವ್ಯಾಲ್ಯೂ ಟು ವಾಟ್ ಎವರ್ ಯು ಆರ್ ಡೂಯಿಂಗ್. ನೀವು ಏನು ಕೆಲಸ ಮಾಡಿದ್ರೆ ಅದಕ್ಕಿಂತ ಶ್ರೇಷ್ಠವಾದ ಇನ್ನೊಂದು ಸ್ಟೆಪ್ ಇದೆ, ಟಿಲ್ ಇನ್ಫಿನಿಟಿ. ಅದನ್ನು ಇವರು ಹ್ಯಾಪಿನೆಸ್ನ ಇನ್ಫಿನಿಟಿ ಮಾಡೋಕ್ಕೆ ಹೊರಟಿದ್ದಾರೆ ಸರ್. ಇದು ಸಚ್ ಅ ಬ್ಯೂಟಿಫುಲ್ ಗಿಫ್ಟ್ ಸರ್. ನಾನು ಸಿಕ್ಕಿರುವಂಥ ಹಲವು ಗಿಫ್ಟಲ್ಲಿ ಬಹಳ ವಾಟ್ ಶಾಲ್ ಐ ಸೇ, ವೆರಿ ಟಚಿಂಗ್ ಆ್ಯಂಡ್ ವೆರಿ ಅರ್ಥಪೂರ್ಣವಾದ ಒಂದು ಉಡುಗೊರೆ ಅಂದರೆ ಇದು. ಥ್ಯಾಂಕ್ ಯು ಫಾರ್ ದಿಸ್. ಒಂದು ಸಿನಿಮಾದ ಪ್ರಶ್ನೆ. ಈ ಕಡ ಬೇರೆ ಬೇರೆ ಗ್ರಾಮಲ್ಲಿ ಸಿಗುತ್ತೆ. ದಿಸ್ ಇಸ್ ಗೋಯಿಂಗ್ ಟು ಬಿ ದ ಸಿಗ್ನೇಚರ್. ನಮ್ಮೆಲ್ಲ ಶೋರೂಮಲ್ಲಿ ಸಿಗುತ್ತೆ ಮುಂದಿನ ದಿನಗಳಲ್ಲಿ. ತುಂಬ ಸಿನಿಮಾ ಮಾಡಿದ್ದೀರಾ, ನಟಿಸಿದ್ದೀರಾ, ಆದರೆ ನಿಮ್ಮ ಮನಸ್ಸಿಗೆ ಸದಾ ಸಂತೋಷ ಕೊಟ್ಟ ಸಿನಿಮಾ ಯಾವುದು? ಯಾಕೆ? ನಿಮ್ಮ ಚಿನ್ನದಂಥ ಸಿನಿಮಾ ಯಾವುದು? ನನಗೆ ಸದಾ ಸಂತೋಷ ಕೊಟ್ಟೋದಕ್ಕಿಂತ ನಿಮಗೆ ಸದಾ ಸಂತೋಷ ಕೊಟ್ಟ ಸಿನಿಮಾ ಭಾಳ ಮುಖ್ಯ ಆಗುತ್ತೆ. ಸೊ ನಿಮಗೆ ಸದಾ ಸಂತೋಷ ಸರ್, ನಾವು ಆ್ಯಕ್ಟರ್ ಸರ್. ನೀವು ನಾನು ಇದ್ರ ಹಿಂದೆ ಒಂದ್ಸಲ ಹೇಳಿದ್ದೆ, ಆರ್ಟಿಸ್ಟ್ಗೆ ಏನು ಅಂದರೆ ನಾವು ಆರ್ಟಿಸ್ಟ್ ಅಲ್ಲ ಸರ್. ಯಶಸ್ಸು ಅಂತ ಒಂದು ಡೋರ್ ಇರುತ್ತಂತೆ, ಡೋರ್ ಅದು ಆಯಿತಾ. ಆ ಡೋರ್ ಮುಂದ್ಗಡೆನೇ ಒಂದು ಬ್ಯಾಗ್ ಇದೆ, ಬ್ಯಾಗ್ ಫುಲ್ ಬೀಗದ ಕೈ ಇದೆ ಅಂತೆ. ಯಾರು ಬೇಕಾದ್ರೂ ಒಳಗೆ ಹೋಗ್ಬೋದು. ಅಯ್ಯೋ ಎಲ್ರಿಗೂ ಇಷ್ಟ ಅಲ್ವಾ, ಎಲ್ರಿಗೂ ಯಶಸ್ಸು ಬೇಕಲ್ವಾ. ಒಬ್ಬ ಬರ್ತಾನೆ, ಆ ಬ್ಯಾಗಿಂದ ಒಂದು ಕೀ ತೊಗೊಳ್ತಾನೆ, ಓಪನ್ ಮಾಡ್ತಾನೆ, ಫಸ್ಟ್ ಕೀಯಲ್ಲೇ ಓಪನ್ ಆಗಿಬಿಡುತ್ತೆ. ಕೆಲವ್ರಿಗೆ ಆ ಥರ ಸಕ್ಸಸ್ ಹಂಗೆ ಸಿಕ್ಬಿಡುತ್ತೆ. ದೇ ಆರ್ ಲಕ್ಕಿ ಪೀಪಲ್. ಇನ್ನೊಬ್ಬ ಬರ್ತಾನೆ, ಒಂದು ಕೀ ಹಾಕ್ತಾನೆ, ಓಪನ್ ಆಗಲ್ಲ, ಮತ್ತೆ ಇನ್ನೊಂದು ಕೀ ಬಿಡೋದೇ ಇಲ್ಲ ಅವನು. 10 ವರ್ಷ ಆದಮೇಲೆ ಅವನು ಓಪನ್ ಆಗಿಬಿಡುತ್ತೆ. ಅಂಥವ್ರಿಗೂ ಸಕ್ಸಸ್ ಓಪನ್ ಆಗುತ್ತೆ. ಪೀಪಲ್ ಹೂ ಪರ್ಸಿಸ್ಟ್, ರೆಸಿಲಿಯನ್ಸ್ ಇರೋರು. 3ನೇ ಅವನು ಬರ್ತಾನೆ, ಕೀ ಎಲ್ಲ ಯಾಕಪ್ಪ, ಹೇರ್ ಪಿನ್ ಸಾಕು ಅಂತ ಹೇರ್ ಪಿನಲ್ಲಿ ಓಪನ್ ಮಾಡಿಬಿಡ್ತಾನೆ. ಜಾಂಡ್ರಿಗೂ ಸಕ್ಸಸ್ ಓಪನ್ ಆಗುತ್ತೆ. 4ನೇ ಅವನು ಬರ್ತಾನೆ, ಕೀನು ಬೇಡ ಏನು ಬೇಡ, ಇಲ್ವಾ ಕೈ ಮಸಲ್ಲು ಒಡೆದ ಒಳಗೋದ, ಮಸಲ್ ಯೂಸ್ ಮಾಡಿ ಕೆಲವರು ಸಕ್ಸಸ್ನ ಪಡೀತಾರೆ. ಆದರೆ ಕಲಾವಿದಿಲ್ಲ ಸರ್. ನಮ್ಮ ಸಕ್ಸಸ್ ಡೋರು ಹೊರಗಿಂದ ಓಪನ್ ಆಗೋದೇ ಇಲ್ಲ, ಒಳಗಿಂದ ನೀವು ಓಪನ್ ಮಾಡಿ ಬಾಪ ಒಳಗೆ ಅಂತ ಹೇಳಬೇಕು. ಹಾಗಾಗಿ ಆಡಿಯನ್ಸ್ ನೀವು ಪರ್ಮಿಷನ್ ಕೊಟ್ಟರೆ ಕಲಾವಿದರು ಉಳಿತೀವಿ, ಇಲ್ಲಾಂದರೆ ಹೇಗೆ ಚಾನ್ಸೇ ಇಲ್ಲ ಸರ್. ದ ಕೀ ಈಸ್ ಟೋಟಲಿ ವಿತ್ ಯು. ಹಾಗಾಗಿ ನನ್ನ ಸದಾ ಸಂತೋಷಕ್ಕಿಂತ ನಿಮಗೆ ಸದಾ ಸಂತೋಷ ನೀಡಿದಂಥ ಚಿತ್ರ ಯಾವುದು ಅಂತ ನೀವು ಹೇಳಬೇಕು. ಎನಿಬಡಿ ಆಪ್ಷನ್ಸ್ ಕೊಡ್ಲಾ? ರಾಮ ಶ್ಯಾಮ ಬಾಮ ಓಕೆನಾ? ದೊಡ್ಡದಾಗಿ ನೀವು ಜೋ ಹೇಳಿದರೆ ಅದು ಲೌಡ್ ಸ್ಪೀಕರ್ನ ಹಿನ್ನೆಲೆಯಲ್ಲಿ ಧ್ವನಿ ಮತದ ಮೂಲಕ ಆಗುತ್ತೆ. ನನಗೆ ಅನಿಸುತ್ತೆ, ನನಗೆ ಪರ್ಸನಲಾಗಿ ಸದಾ ಸಂತೋಷ ನೀಡ್ತು, ನಿಮಗೂ ಅದು ಇರ್ಬೋದು ಅನಿಸುತ್ತೆ. ಅಥವಾ ಒಂದು ಕಾಮಿಡಿನೇ ಇದ್ರೆ ಬೆಟ್ರು, ಸಂತೋಷ ಅನ್ನಕ್ಕಲ್ವಾ. ಕೋತಿಗಳು ಸರ್, ಕೋತಿಗಳು ಉಲ್ಟಾ ಪಲ್ಟಾ. ಅದು ಅಮೆರಿಕ ಇನ್ನೊಂದು ಹಿತವಾದ ಸಂತೋಷ ಕೊಡುತ್ತೆ.
ಇನ್ನೊಂಥರ ಸಂತೋಷ ಅಮೃತೋಷ್ಣಿ ಕೊಡುತ್ತೆ. ಆ ಥರ ಒಂದೊಂದು ಥರ ಸಂತೋಷ. ಹಾಗಾಗಿ ನೀವು ಹೇಳ್ತಿರೋದು ಕರೆಕ್ಟು. ಸಂತೋಷ ಅನ್ನೋದು ಇಟ್ ನೀಡ್ ನಾಟ್ ಬಿ ಜಸ್ಟ್ ಲಾಫಿಂಗ್. ಕೆಲವರು ಬಹಳ ಸ್ಥಿತಪ್ರಜ್ಞ ಇರ್ತಾರೆ, ಅವ್ರ ಮುಖದಲ್ಲಿ ನಗ್ತಾ ಸ್ಮೈಲ್ ಕಾಣೋದೇ ಇಲ್ಲ, ಬಟ್ ಒಳಗಡೆ ಬಹಳ ಸಂತೋಷವಾಗಿರ್ತಾರೆ. ಕೆಲವರು ನಗ್ನಗ್ತಾ ಇರ್ತಾರೆ, ಒಳಗಡೆ ಕೊರಗ್ತಾ ಇರ್ತಾರೆ. ಯು ಆರ್ ರೈಟ್. ಆ ಸದಾ ಸಂತೋಷ ಅನ್ನೋದು ಬೇರೆ ಬೇರೆ ರೇಂಜಲ್ಲಿ ಬರುತ್ತೆ ಅನಿಸುತ್ತೆ. ಹಾಗಾಗಿ ಅವ್ರು ಹೇಳ್ದಂಗೆ ಒಂದು ಅಮೆರಿಕಾ ಉಲ್ಟಾ ಪಲ್ಟಾ, ರಾಮ ಶ್ಯಾಮ ಬಾಮ, ಆಪ್ತ ಮಿತ್ರ, ನಮೂರ ಮಂದಾರ ಹೂವೆ. ಎಸ್ ಸರ್, ಆಪ್ತ ಮಿತ್ರ. ಎಸ್, ಇದರಲ್ಲಿ ಯಾವುದನ್ನ ಒಂದು ನೀವೇ ಆಯ್ಕೆ ಮಾಡ್ಕೊಬಿಡಿ. ನಾನು ಹೇಳಿದ್ನಲ್ಲ, ಕೀ ನಿಮ್ಮ ಕೈಯಲ್ಲಿದೆ. ನೀವು ಪ್ರಶ್ನೆ ಕೇಳೋಕ್ಕೆ ಮುಂಚೆ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ, ಕೇಳ್ಬೋದಾ? ಈಗ ನಾನು ಇವರೆಲ್ಲ ಸೇರಕ್ಕೆ ಸೇತುವೆ ಆಗಿದ್ದವರೇ ವೇಣು ಅವರು. ಥ್ಯಾಂಕ್ ಯು ಸೋ ಮಚ್ ವೇಣು. ಐ ಡೋಂಟ್ ನೋ ಹೌ ಯು ಥಾಟ್ ಆಫ್ ಮೀ. ಆ್ಯಂಡ್ ಇವರೆಲ್ಲೂ ಎಷ್ಟು ಚೆನ್ನಾಗಿ ಫಾಲೋ ಮಾಡಿಕೊಂಡು ಎಷ್ಟು ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡ್ತೀರ ಅಂದರೆ ಭಾಳ ಖುಷಿ ಆಯ್ತು ವೇಣು. ಥ್ಯಾಂಕ್ ಯು ಫಾರ್ ದಟ್. ಪ್ಲೀಸ್ ಕಂಟಿನ್ಯೂ. ಎಸ್, ಚಿನ್ನ ಆಪತ್ ಬಾಂಧವ ಅಂತ ಹೇಳ್ತದೆ. ಈ ಕುರಿತಂತೆ ನಿಮ್ಮ ಕಥೆಗಳಿದೆ, ತುಂಬ ಕೇಸ್ ಸ್ಟಡೀಸ್ ಹೇಳ್ತೀರಾ ನೀವು. ಇಲ್ಲ, ಅದು ನಾನು ಚಿನ್ನದ ನೀವು ಹೇಳ್ತಿರೋದು ಪಾಯಿಂಟ್ ನಾನು ಹೇಳಿದೆ. ಇವಾಗ ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ರೀಸೆಂಟಾಗಿ ಒಂದು ಬ್ಯಾಲೆನ್ಸ್ ತಪ್ಪಿದಾಗ ಸೇವ್ ಮಾಡಿದ್ದೆ ಗೋಲ್ಡು ಅಂತ ಕತೆ ಹೇಳಬೇಕು. ಕತೆ ಬಂದು ಅದು ನಾನು ಲಾಂಗ್ ಬ್ಯಾಕ್ ಹೇಳಿದ ಕತೆ. ಅದು ನಾಟ್ ಅಬೌಟ್ ಗೋಲ್ಡ್, ಅಬೌಟ್ ಇನ್ವೆಸ್ಟ್ಮೆಂಟ್ ಇಲ್ ಸೆಲ್ಫ್. ಅದೇನು ಅಂದರೆ, ಈಗ ಕ್ರಿಕೆಟು ಅದು ಸ್ವಲ್ಪ ಲಕ್ ಇದೆ. ಏನೋ ಕ್ಯಾಚ್ ಡ್ರಾಪ್ ಮಾಡಿಬಿಡ್ತಾರೆ, ಅಬ್ಬಾ ಲಕ್ಕಿ ಬ್ರೇಕ್ ಅಂತ ಹೇಳ್ತೀವಲ್ಲ, ಆ ಥರ ಪ್ರತಿಯೊಂದು ಗೇಮಲ್ಲೂ ಲಕ್ ಇದೆ. ಲಕ್ಕೇ ಇಲ್ಲದೆ ಒಂದು ಗೇಮನ್ನು ಕಂಡುಹಿಡಿಬೇಕು ಅಂತ ಒಬ್ಬ ರಾಜನಿಗೆ ಅನ್ನಿಸ್ತು. ಅವನ ಮಂತ್ರಿನ ಕರೆದ, ಒಂದು ಗೇಮ್ ಕಂಡು ಲಕ್ ಇರಬಾರ್ದು, ಅದೃಷ್ಟ ಇರಬಾರ್ದು, ಒನ್ಲಿ ಬುದ್ಧಿವಂತಿಕೆ. ಸೊ ಆ ಮಂತ್ರಿ ಫುಲ್ಲು ಯೋಚನೆ ಮಾಡಿ ಕಂಡುಹಿಡಿದಂಥ ಗೇಮೇ ಚೆಸ್, ಚತುರಂಗ. ಇವನು ಕಿಂಗಿಗೆ ಸಿಕ್ಕಾಬಡೆ ಖುಷಿ ಆಗುತ್ತೆ. ವಾಡ ಬ್ರೈನ್ ರೀ, ಸಿಕ್ಕಾಬಡೆ ಸೂಪರ್, ನೀನು ಏನು ಬೇಕು ಹೇಳು, ನಾನು ಕೊಡ್ತೀನಿ. ಅವನ ಮಂತ್ರಿ ಹೇಳ್ದ, ಏನು ಬೇಡ ಸರ್, ನನಗೆ ಸಂತೋಷವಾಗಿದ್ದೀನಿ. ಇಲ್ಲ ನಾನು ರಾಜ ಕಣೋ, ಏನು ಬೇಕಾದ್ರೆ ಕೊಡ್ತೀನಿ, ಏನು ಬೇಕು ನಿನಗೆ. ಆಗ ಮಂತ್ರಿ ಹೇಳ್ದಾನೆ, ಸರ್ ಈ ಚೆಸ್ ಬೋರ್ಡ್ ಇದೆಯಲ್ಲ ಸರ್, ಈ ಚೆಸ್ ಬೋರ್ಡಿನ ಮೊದಲನೇ ಸ್ಕ್ವೈರ್ಗೆ ಒಂದೇ ಒಂದು ಅಕ್ಕಿ ಕಾಳು ಕೊಡಿ, ಎರಡನೇ ಸ್ಕ್ವೇರ್ಗೆ ಡಬಲ್ ಮಾಡಿ 2 ಅಕ್ಕಿ ಕಾಳು, 3ನೇ ಸ್ಕ್ವೇರಕ್ಕೆ ಮತ್ತೆ ಡಬಲ್ ಮಾಡಿ 4, ಹಂಗೆ 8, ಆಮೇಲೆ 16, 32, 64, ಹೀಗೆ ಹೋಗ್ಬಿಟ್ಟು ಒಂದು ಚೆಸ್ ಬೋರ್ಡ್ ಫುಲ್ಲು ಕೊಟ್ಬಿಡಿ ಸರ್ ಅಂತೆ. ಅಷ್ಟೇನಾ? ಹೇ, ನಾನು ರಾಜ ಕಣೋ, ಏನು ಕೇಳ್ತೀಯ ಅಂದ್ಬಿಟ್ಟು ರಾಜ ಕೊಡಕ್ಕೆ ಶುರು ಮಾಡಿದಂತೆ. 2, 4, 8, 16, 32, 64, 128 ಹೋಗ್ತಾ 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 64ನೇ ಸ್ಕ್ವೇರ್ಗೆ ಬರೋಷ್ಟರಲ್ಲಿ ಇಡೀ ಸಾಮ್ರಾಜ್ಯವನ್ನು ಕೊಟ್ಟರು, ಅಷ್ಟು ಅಕ್ಕಿ ಕಾಳನ್ನ ತರಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ದಿಸ್ ಇಸ್ ಕಾಲ್ಡ್ ಕಾಂಪೌಂಡಿಂಗ್. ಅಡಿಷನ್ ಬೇರೆ, 1 + 1 2, 2 + 1 3, ಅದು ಲೀನಿಯರ್, ಅದಲ್ಲ. ಕಾಂಪೌಂಡಿಂಗ್ ಇದೆಯಲ್ಲ, ಡಬ್ಲಿಂಗ್. ಅದು 1 2 ಆಗೋದು, 2 4 ಆಗೋದು ಇದೆಯಲ್ಲ, 4 8 ಆಗೋದು. ಆ ಕಾಂಪೌಂಡಿಂಗ್ ಎಫೆಕ್ಟು ನೀವು ಇನ್ವೆಸ್ಟ್ಮೆಂಟಿಗೆ ಬಂದಾಗ, ಇವತ್ತು 1 ಗ್ರಾಮ್ ಗೋಲ್ಡ್ ತೊಗೊಳ್ಳಿ ಅಷ್ಟೇ, ಒಂದೇ 1 ಗ್ರಾಮ್ ತಾನೆ, 1 ಗ್ರಾಮ್ ಬರಲ್ಲ. ಅದು ಹೋಗ್ತಾ 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 ನೀವು ಅದನ್ನು ಉಳಿಸ್ತಾ ಬಂದರೆ ಅದು 2 4 8 ಅಂತ ಆಗಿ, ನಾನು ಕಾಲೇಜಲ್ಲಿ ಓದ್ತಿದ್ದಾಗ ಸರ್ 1 kg ಗೋಲ್ಡ್ಗೆ, ಐ ಹೋಪ್ ಐ ಗಾಟ್ ದಿ ಕ್ಯಾಲ್ಕುಲೇಷನ್ ರೈಟ್, 1 kg ಗೋಲ್ಡ್ ತೊಗೊಂಡ್ರೆ ಒಂದು ಮಾರುತಿ ಕಾರ್ ತೊಗೋಬೋದು ಅಂತ ಆ ಕಾಲದಲ್ಲಿ ಹೇಳ್ತಾ ಇದ್ರು. ಈಗ BMW ಕಾರ್ ತೊಗೋಬೋದು ನೀವು, ಬೆನ್ಸ್ ತೊಗೋಬೋದು ನೀವು, ಅದೇ ಗೋಲ್ಡ್ಗೆ. ದಟ್ ಈಸ್ ದ ವೇ ಇಟ್ ಗ್ರೋಸ್. ಈ ಕಾಂಪೌಂಡಿಂಗ್ ಎಫೆಕ್ಟ್ ಆಫ್ ಗೋಲ್ಡ್, ಕಾಂಪೌಂಡಿಂಗ್ ಎಫೆಕ್ಟ್ ಆಫ್ ಎನಿ ಇನ್ವೆಸ್ಟ್ಮೆಂಟ್ ಇಸ್ ಎಕ್ಸ್ಟ್ರಾರ್ಡಿನರಿ. ದ ಮ್ಯಾಜಿಕ್, ಲೈಫಲ್ಲಿರುವಂಥ ಮ್ಯಾಜಿಕ್ ಅಂತ ಹೇಳ್ತಾರಲ್ಲ, ರಿಯಲ್ ಮ್ಯಾಜಿಕ್ ಅಂದರೆ ಕಾಂಪೌಂಡ್ ಇಂಟ್ರೆಸ್ಟ್, ಕಾಂಪೌಂಡಿಂಗ್ ಥಿಂಗ್, ಕಾಂಪೌಂಡಿಂಗ್ ಇನ್ವೆಸ್ಟ್ಮೆಂಟ್. ಅದನ್ನ ಕಡೆ ಗಮನ ಕೊಡಿ ಅಂತ ಹೇಳಿದ್ದೆ. ಅದರ ಬಗ್ಗೆ ನೀವು ಹೇಳಿದ್ರಿ ಅನ್ಸುತ್ತೆ ವೇಣು. ಅಣ್ಣ, ಒಂದು ಸಮಯದ ಭಾವದಿಂದ ಕೊನೆಯ ಪ್ರಶ್ನೆ. ಎಸ್, ಒಂದು ಏರ್ಪೋರ್ಟ್ ಹುಡುಗನ ಕತೆ ಹೇಳಿದ್ರಿ, ಅದನ್ನು ಹಿಡ್ಕೊಂಡು ಮುಂದಿನ ಜನಾಂಗಕ್ಕೆ ಅದನ್ನೊಂದು ಸಮೇತ ಹೇಳಿದ್ರೆ ನಾನು ಈ ಪ್ರಶ್ನೆ ಮುಗಿಸ್ತೀನಿ, ಬಿಕಾಸ್ ಸೆಕೆಂಡು ಇದೆ. ಇಲ್ಲ, ನಾನು ಅದು ಏರ್ಪೋರ್ಟ್ ಹುಡುಗ ಒಬ್ಬ, ಹಿ ಜಸ್ಟ್ ರಿಮೈಂಡೆಡ್ ಮಿ ಆಫ್ ದ ಸ್ಟೋರಿ. ನಾನು ಬಂದಾಗ ಸರ್ ನನಗೆ ನನ್ನ ಮಗ, ನಮ್ಮ ಮಕ್ಕಳೆಲ್ಲ ಚೆನ್ನೈಗೆಲ್ಲ ಹೋಗಿದ್ದೀವಿ, ವಾಪಸ್ ಬರ್ತಾಯಿದ್ದೀವಿ. ವೇಲೂರು ಹತ್ರ ಒಂದು ಯಾವುದೋ ಒಂದು ಸೌತ್ ಇಂಡಿಯನ್ ವೆಜಿಟೇರಿಯನ್ ಅಂಗಡಿ, ಎಲ್ಲರೂ ಫುಲ್ ಬಾರಿಸ್ಬಿಟ್ಟಿದ್ದೀವಿ. ಊಟ ಎಲ್ಲರೂ ತಿಂದು ಎಲ್ಲ ವೆರಿ ಹ್ಯಾಪಿ ವಿತ್ ದ ಫುಡ್. ಕಾರಲ್ಲಿ ಹೊರಡ್ತಾ ಇದ್ದೀವಿ ರೀ, ಇನ್ನೇನೊಂದು 5 ನಿಮಿಷ ಕೊಡೋಗಿಲ್ಲ. ನನ್ನ ಮಗ ಹೇಳ್ತಾನೆ, ಮುಂದೆ ಒಂದು ಕಾಫಿ ಡೇ ಬರುತ್ತೆ, ನಿಲ್ಲಿಸಿ ಕಾಫಿ ಕುಡಿಯೋಣ ಅಂದ. ಅಷ್ಟಲ್ಲಿ ಹಿಂದೆ ಇರೋರೇ, ಈಗ ತಾನೇ ಊಟ ಮಾಡಿದ್ಯಾ, ಕಾಫಿ ಯಾಕ ತಲೆ ಇದೆಯಾ ಅಂತ ಬೈದರು. ದೊಡ್ಡ ಜಗಳ ಶುರು ಆಗೋಯ್ತು ಕಾರ್ ಒಳಗೆ ಒಂದು ಕಾಫಿಗೋಸ್ಕರ. ನಾನು ಹೇಳಿದೆ, ಸುಮ್ಮನೆ ರೀ, ಸುಮ್ಮನೆ ಕಾರಲ್ಲಿ ಜಗಳ ಮಾಡಬೇಡಿ ಅಂಥೇಳಿ ಸೈಲೆಂಟಾಗಿ ಹೋಗ್ತಿದ್ದೀವಿ ರೀ. ಒಂದು 45 ಮಿನಿಟ್ಸ್ ಆಗಿಬಿಟ್ಟಿದೆ. ಆಮೇಲೆ ಅವರೇ ಹಿರಿಯರು ಹೇಳಿದ್ರು, ಪಕ್ಕದಲ್ಲಿ ಕಾಫಿ ಡೇ ಇದೆ, ಬೇಕಾದ್ರೆ ನಿಲ್ಲಿಸಿ ಕಾಫಿ ಕುಡಿ ಅಂತ. ಎಲ್ಲರೂ ಕೆಳಗೆ ಇಳಿದ್ವಲ್ಲ ಸರ್,
ನಾವೆಲ್ಲ ರೆಸ್ಟೋರೆಂಟ್ಗೆ ಹೋದರೆ ಈ ಹುಡುಗ ರೆಸ್ಟ್ ರೂಮ್ಗೆ ಓಡೋಗ್ತಿದ್ದಾನೆ ಸರ್. ಅವನು ಕಾಫಿ ಡೇಗೆ ಹೋಗಬೇಕು ಅಂತ ಹೇಳಿದ್ದು ಕಾಫಿಗೋಸ್ಕರ ಅಲ್ಲ. ಹಿ ವಾಂಟೆಡ್ ಟು ಯೂಸ್ ದ ರೆಸ್ಟ್ ರೂಮ್. ಅದನ್ನು ಅರ್ಥ ಮಾಡ್ಕೊಳ್ದೆ ನಾವೇನು ಮಾಡಿದ್ದೀವಿ, ಅವನ್ನ ಕೆಳಗೆ ತಳ್ಳಿ 45 ಮಿನಿಟ್ಸ್ ಆ ಹುಡುಗ ಆ ಹಿಂಸೆನ ತಡ್ಕೊಂಬಂದಿದ್ದಾನೆ. ನಾನು ಏನು ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಮಕ್ಕಳಿರ್ಬೋದು, ನಿಮ್ಮ ಜೊತೆಗಿರೋರ್ಬೋದು, ಅವರು ಹೇಳ್ತಿದ್ದಾರಲ್ಲ ಅದಲ್ಲ ಮುಖ್ಯ, ಅದರ ಹಿಂದೆ ಇನ್ನೇನೋ ಇದೆ. ದಯವಿಟ್ಟು ಅದು ಏನು ಅಂತ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ಬೇಕು ಸರ್. ವಿ ಆರ್ ಆಲ್ ಲಾಸ್ಟ್ ಇನ್ ದ ವರ್ಡ್ಸ್. ಹೆಂಡತಿ ಬೈದ್ಲು, ಅದು ಮಾತ್ರ ನಮ್ಮ ತಲೆಗೆ ಹತ್ತಿಬಿಡುತ್ತೆ, ನಾವು ಗುರ್ರಂಬಿಡ್ತೀವಿ. ಅದು ಯಾಕೆ ಬೈದ್ಲು, ನಾನೇನು ಮಾಡಿದೆ ಅಂತ ನಾವು ಯೋಚನೆ ಮಾಡೋದೇ ಇಲ್ಲ ಸರ್. ವಿ ಶುಡ್ ಗೋ ಬಿಯಾಂಡ್ ವರ್ಡ್ಸ್. ಈ ಪದಗಳ ಹಿಂದೆ ಒಂದು ಕಮ್ಯುನಿಕೇಷನ್ ಇದೆಯಲ್ಲ, ಈ ಸೂಕ್ತವಾದ ಒಂದು ಕಮ್ಯುನಿಕೇಷನ್, ಇದನ್ನು ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಜೀವನ, ನಮ್ಮ ಸಂಬಂಧಗಳು. ಅದರ ಕಡೆ ಗಮನ ಕೊಡೋಣ ಅನಿಸ್ತು. ಇನ್ನೊಂದು 5 ನಿಮಿಷದಲ್ಲಿ ನಮ್ಮ ಕಾರ್ಯಕ್ರಮ ಮುಗಿಯುತ್ತೆ. ಇದಿಷ್ಟೆಲ್ಲ ಜಗತ್ತಿಗೆ ಕಳಿಸ್ಬೇಕಾದ್ರೆ 2 ಜನ ಇದ್ದರು. ಒಂದು ಆದಿತ್ಯ ಮತ್ತು ಶರತ್, ಪುತ್ತೂರಿನ ಸಾಫ್ಟ್ವೇರ್ ಕಂಪನಿ ವೆಬ್ ಪೀಪಲ್ ಅಂತ. ಕಾರಣಾಂತರದಿಂದ ಅವರನ್ನು ಇಲ್ಲಿಗೆ ಬಂದು ಒಂದು ಗೌರವಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಸೋಷಿಯಲ್ ಮೀಡಿಯಾ ಮೂಲಕ, ಡಿಜಿಟಲ್ ಮೂಲಕ, ಡಿಸೈನ್ಸ್ ಮೂಲಕ, ಎಲ್ಲ ಇದರ ಮೂಲಕ ಜಗತ್ತಿಗೆ ಪರಿಚಯಿಸಿದ ಒಂದು ಕ್ರಿಯಾಶೀಲ ಟೀಮ್ ಅದು. ಅವ್ರ ಜೊತೆ ಅಜಯ್ ಇದ್ದಾರೆ. ಅವರ ಇಡೀ ತಂಡ 38 ಜನರ ತಂಡ ಇದೆ. ಈ ಸಂದರ್ಭದಲ್ಲಿ ನಾವೆಲ್ಲ ಇಷ್ಟು ಹೊತ್ತು ಬಿಗ್ ಬಾಸಿನ ಎಲ್ಲ ವಾಯ್ಸ್ಗಳನ್ನು ಹಾಗೆ ವಿಶೇಷ ಅಂದರೆ ನಮ್ಮ ಊರಿನವರು, ಬೆಂಗಳೂರಿನ ಮೆಟ್ರೋದಲ್ಲೂ ಇವರದೇ ವಾಯ್ಸು. ಇವತ್ತಿನ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿದ್ದಾರೆ. ಒಂದು ಅಭಿಮಾನಿ ನಿಮ್ಮನ್ನು ಪೇಂಟಿಂಗ್ ಮಾಡಿದ್ದಾರೆ. ನಿಮ್ಮದು ಅವರು ತುಂಬ 40 ವರ್ಷದಿಂದ ನಿಮ್ಮ ಸಿನಿಮಾ ನೋಡಿ, ಪ್ರತಿಯೊಂದು ಸಿನಿಮಾ ನೋಡಿದ್ದಾರೆ. ಉದಯ್ ಅಂತ ವಿಟ್ಲದಿಂದ ಒಂದು ರಿಕ್ವೆಸ್ಟ್ ಮಾಡಿದ್ರು. ಒಂದು ನಿಮಗೆ ನಿಮ್ಮ ಹೆಸರು ಸಂಧ್ಯಾ ಅವರು. ಸಂತೋಷದಾಯಕ ಕಾರ್ಯಕ್ರಮದ ಕೊನೆಯ ಮಾತು. ಇದೀಗ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ನಾವು ಮುಕ್ತಾಯಗೊಳಿಸೋದಕ್ಕಿದ್ದೇವೆ. ಅದಕ್ಕಿಂತ ಮೊದಲೇ ರಮೇಶ್ ಅರವಿಂದ್ ಅವರಿಗೆ ನಾವು ನಮ್ಮ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸೋದಕ್ಕೆ ಮುಳಿಯ ಕುಟುಂಬದ ಇಬ್ಬರು ದಂಪತಿಗಳನ್ನು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ವಿದ್ಯುಕ್ತವಾಗಿ ನಾವು ಮುಕ್ತಾಯಗೊಳಿಸುವ ಹಂತಕ್ಕೆ ಬಂದಿದ್ದೇವೆ. ಧನ್ಯವಾದ ಸಮರ್ಪಣೆಯನ್ನು ಮಾಡಬೇಕು ಅಂತ ಸಂಸ್ಥೆಯ ಫೈನಾನ್ಸ್ ಹಾಗೂ ಅಕೌಂಟ್ಸ್ ಮ್ಯಾನೇಜರ್ ಆಗಿರುವಂತಹ ಶಿವಪ್ರಸಾದ್ ಅವರನ್ನು ಕೇಳ್ಕೊಳ್ತೇನೆ. ಪೂಜ್ಯ ಸಂಸ್ಥಾಪಕರಿಗೆ ಸಂಸ್ಮರಣಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಪ್ರಪ್ರಥಮವಾಗಿ
ಈ ಬಾರಿ ನಮ್ಮ ರಾಯಭಾರಿ ಹೇಳುತ್ತಿದ್ದೇವೆ ಬಾರಿ ಬಾರಿ, ನಾವು ಅಬಾರಿ, ತಮ್ಮ ಬಾತುಗಳು ಬಾರಿಸಿವೆ ಜಯವೇರಿ, ಸಲ್ಲಿಸುತ್ತಿದ್ದೇವೆ ಸಾರಿ ಸಾರಿ ಧನ್ಯವಾದಗಳು ಸರ್. ಬಂದಂತಹ ಬಂಧುಗಳಿಗೆ, ಭಗಿನಿಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲ ತಂತ್ರಜ್ಞರಿಗೆ, ಇಲ್ಲಿಯ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಛಾಪನ್ನು ಒತ್ತಲಿಸುವಂತಹ ಛಾಯಾಗ್ರಾಹ ಚಿತ್ರಕರಿಗೂ ಧನ್ಯವಾದಗಳು. ಧ್ವನಿಯನ್ನು ಮಾರ್ಧನಿಸಲಿರುವ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ವೇದಿಕೆ ಹಾಗೆ ಧ್ವನಿವರ್ಧಕವನ್ನು ಒದಗಿಸಿದಂಥವರಿಗೂ ಧನ್ಯವಾದಗಳು. ಊಟ ಉಪಹಾರ ಪಾನೀಯ ವ್ಯವಸ್ಥೆಗಳನ್ನು ಒದಗಿಸಿದವರಿಗೆ ಧನ್ಯವಾದಗಳು. ಪ್ರಾರ್ಥನೆ ಮಾಡಿದಂತಹ ವಿದುಷಿ ನಂದಿನಿ ನಾಯಕ್ ಇವರಿಗೂ ಧನ್ಯವಾದಗಳು. ನಿರೂಪಕರಾದಂತಹ ಪ್ರದೀಪ್ ಕುಮಾರ್ ಅವರಿಗೂ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ಸಂಸ್ಥೆಯ ಚೇರ್ಮನ್ ಹಾಗೂ ಆಡಳಿತ ನಿರ್ದೇಶಕರಿಗೂ ಧನ್ಯವಾದಗಳು. ಮುಳಿಯ ಬಂಧುಗಳು, ಕುಟುಂಬಸ್ಥರು, ಮನೆಯವರಿಗೂ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಪ್ರತ್ಯೇಕವಾಗಿ ಧನ್ಯೋಸ್ಮಿ. ಇಲ್ಲಿಗೆ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಸಂಸ್ಥೆಯ ಆದರೆ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿತಾ ಇದೆ. ಆದರೂ ಮುಂದಿನ 1 ತಿಂಗಳುಗಳ ಕಾಲ ನಿರಂತರವಾಗಿ ಸಂಸ್ಥೆಯು ತನ್ನೆಲ್ಲ ಗ್ರಾಹಕರಿಗೋಸ್ಕರ ನೃತ್ಯ, ಸಂಗೀತ, ಹಾಸ್ಯ ನಾಟಕ, ಯಕ್ಷಗಾನ, ಫ್ಯಾಷನ್ ಶೋ, ಗೇಮ್ಸ್ ಹಾಗೆ ಇನ್ನೂ ಹಲವು 10 ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಅವುಗಳ ಬಗ್ಗೆ ವಿವರಗಳನ್ನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸಿಕೊಡಲಾಗುವುದು. ಏನು ಇಷ್ಟ ಇಲ್ಲ ಅಂತ ಕೇಳಿದ್ರೆ ತುಂಬ ಈಸಿ ಹೇಳ್ಬಿಡ್ತೀನಿ. ಏನು ಇಷ್ಟ ಕರಾವಳಿ ಬಗ್ಗೆ ಹೇಳ್ತಾನೆ ಇರ್ಬೇಕು ನಾನು. ಕರಾವಳಿಯಲ್ಲಿ ಫ್ರಮ್ ಮಂಗಳೂರು ಟು ಕಾರವಾರ ಸರ್, ಆ ಕೋಸ್ಟ್ ಲೈನ್ ಇದೆಯಲ್ಲ, ಆ ಎಲ್ಲ ಬೀಚಲ್ಲೂ ಕುಣಿದಿದ್ದೀನಿ ನಾನು. ಪ್ರತಿಯೊಂದು ಮಂಗಳೂರಲ್ಲಿ ಶುರುವಾಗಿ ಕಾಪುಗೆ ಬನ್ನಿ, ಆಮೇಲೆ ಉಡುಪಿಗೆ ಬನ್ನಿ, ಈ ಕಡೆ ಅಮೆರಿಕಾ ಶೂಟ್ ಮಾಡಿದೆ, ಹೊನ್ನಾವರ ಸಂಭ್ರಮ ಶೂಟ್ ಮಾಡಿದೆ, ಅದಾದಮೇಲೆ ಕಾರವಾರ, ಶಿವಾಜಿ ಮಧ್ಯದಲ್ಲಿ ಈ ಥರ ಪ್ರತಿಯೊಂದು ಬೀಚಲ್ಲೂ ನಾನು ಶೂಟ್ ಮಾಡಿದ್ದೀನಿ. ಹಾಗಾಗಿ ಫ್ರಮ್ ಪಾಸ್ಟ್ ಎವ್ರಿವೇರ್ ಸರ್, 1 ಇಂಚು ಬಿಟ್ಟಿಲ್ಲ ನಾವು. ಕುಣಿದಿದ್ದೀನಿ ಅದು ಹೇಳ್ತಿರೋದು ನಾನು. ಸೊ ಎಷ್ಟು ಫಿಲ್ಮ್ಸ್ ಆವಾಗ ನಾನು ರೊಮ್ಯಾಂಟಿಕ್ ಫಿಲ್ಮ್ಸ್ ತುಂಬ ಮಾಡ್ತಿದ್ದೆ, ರೊಮ್ಯಾನ್ಸ್ ಫಿಲ್ಮ್ಸ್ ತುಂಬ ಮಾಡ್ತಿದ್ದೆ. ಸೊ ರೊಮ್ಯಾನ್ಸಲ್ಲಿ ಸಾಂಗ್ ಬೇಕು ಅಂದರೆ ಬೀಚಿಗೆ ಬಂದುಬಿಡ್ತಿದ್ವಿ. ಈ ಬಿಸಿಲಲ್ಲಿ, ಈ ಶೆಕೆಯಲ್ಲಿ ಕೋಟ್ ಹಾಕ್ಕೊಂಡು ಎಲ್ಲ ಬೀಚಲ್ಲಿ ಕುಡಿತಾ ಇದ್ದಲ್ಲ, ಹಾಗಾಗಿ ಬರೆಯೋಕ್ಕೆ ಆಗಲ್ಲ ಕರಾವಳಿನ. ಹಂಗೆ ಬಂದಾಗ ಎಲ್ಲ ಕಡೆ ನನಗೆ ಸರ್ ಸ್ಟ್ರಾಂಗ್ 2 ಬ್ಯೂಟಿಫುಲ್, ನಿಮ್ಮ ಕರಾವಳಿಯಲ್ಲಿ ಈ ಹೈವೇ ಇದೆಯಲ್ಲ ಸರ್, ಏನು ಎಸ್ಥೆಟಿಕ್ ಸೆನ್ಸ್ ಅಂತ ಹೇಳ್ತಾರೆ ನಾನು, ಬ್ಯೂಟಿ ಸೆನ್ಸ್ ಇದೆಯಲ್ಲ ಅಲ್ಲಿ ಯಾರು ಮಾಡಿದಾರೋ ಕಳೆದ 10 ವರ್ಷದಲ್ಲಿ ಆಗಿರುವಂಥ ಬದಲಾವಣೆ ಅದು. ಮುಂಚೆ ನಾನು ನೋಡಿಲ್ಲ. ಅದು ಒಂದೊಂದು ಬಿಲ್ಡಿಂಗಲ್ಲೂ ಒಂದು ಟೇಸ್ಟ್ ಕಾಣುತ್ತೆ, ಅಭಿರುಚಿ ಕಾಣುತ್ತೆ. ಅದು ನಾನು ಹೇಳ್ತಾ ಇರೋದು. ಆ ಜನರಲ್ಲಿರುವಂಥ ಅಭಿರುಚಿ ಆ ಕಟ್ಟಡಗಳಲ್ಲಿ ಕಾಣುತ್ತೆ, ಆ ರಸ್ತೆಯಲ್ಲಿ ಕಾಣುತ್ತೆ, ಆ ಓವರಾಲ್ ವ್ಯವಸ್ಥೆಯಲ್ಲಿ ಕಾಣುತ್ತೆ. ಸೊ ಐ ಥಿಂಕ್ ಕರಾವಳಿ ನನಗೆ ಭಾಳ ಇಷ್ಟ ಆಗೋದು ಬರೀ ನಿಮ್ಮ ಊಟದ ರುಚಿ ಮಾತ್ರ ಅಲ್ಲ, ಆ ಓವರಾಲ್ ಟೇಸ್ಟ್, ಅಭಿರುಚಿ ಇದೆಯಲ್ಲ ಜನರಲ್ಲಿ, ಅದು ಭಾಳ ಇಷ್ಟ ಆಗುತ್ತೆ. ರುಚಿಯೊಟ್ಟಿಗೆ ಅಭಿರುಚಿ. ರುಚಿ ಜೊತೆ ಅಭಿರುಚಿ, ಜನರ ಅಭಿರುಚಿ. ನಿಮ್ಮ ಊಟದ ಬಗ್ಗೆ ನಮ್ಮೆಲ್ಲರೂ ಗೊತ್ತೇ ಇದೆ. ನಾನು ಕಡಿಮೆ ಮಾಡಿಲ್ಲ, ಈಗಲೂ 3 ಫಿಲ್ಮ್ ಮಾಡ್ತಾಯಿದ್ದೀನಿ. ಏನಾಗಿದೆ ಓವರಾಲೇ ಇಂಡಸ್ಟ್ರಿಯಲ್ಲಿ, ನಾನು ಮೊದಲು 1 ವರ್ಷಕ್ಕೆ 9 ಚಿತ್ರಗಳು ಮಾಡ್ತಾಯಿದ್ದೆ ಹೀರೋ ಆಗಿದ್ದಾಗ. 9 ಫಿಲ್ಮ್ಸ್ 1 ವರ್ಷಕ್ಕೆ ಶೂಟ್ ಮಾಡ್ತಿದ್ದೆ ನಾನು. ಈಗ ಆ ಪ್ರೋಸೆಸ್ಸೇ ತುಂಬ ಎಲಾಂಗೇಟ್ ಆಗಿಬಿಟ್ಟಿದೆ. 1 ಫಿಲ್ಮ್ ಮುಗಿಸೋಕ್ಕೆ ಈಗ 2 ವರ್ಷಗಳಾಗ್ತಿದೆ 1 ಫಿಲ್ಮ್ ಮುಗಿಸೋಕ್ಕೆ. ಹಾಗಾಗಿ ಸ್ಲೋ ಆಗಿದೆ ಇಂಡಸ್ಟ್ರಿ, ಪ್ರೋಸೆಸ್ಸೇ ಸ್ಲೋ ಆಗಿದೆ. ಕಮರ್ಷಿಯಲ್ಸ್ ಟ್ರೆಂಡ್ ಅಲ್ಲ, ಆ ಪ್ರೋಸೆಸ್ಸೇ ಸ್ಲೋ ಆಗಿಬಿಟ್ಟಿದೆ. ಎಫಿಷಿಯನ್ಸಿನೇ ಕಮ್ಮಿ ಆಗಿದೆಯಾ ಅಂತ ಕೂಡ ನನಗೆ ಅನಿಸುತ್ತೆ. ಈಗ 3 ಚಿತ್ರಗಳು ಮಾಡ್ತಾಯಿದ್ದೀನಿ. ಒಂದು ದೈಜಿ ಅಂತ, ಒಂದು ಯುವರ್ ಸಿನ್ಸಿಯರ್ಲಿ ರಾಮ್ ಅಂತ, 3ನೇದು KD ಅಂತ. KD ಮುಗಿದಿದೆ, ಈಗ ಆಗಸ್ಟ್ ರಿಲೀಸ್ ಆಗ್ಬೋದು. ನಿಮ್ಮ 2 ನಡೀತಾ ಇದೆ ಸರ್. ರಿಯಲ್ ಸಿನಿಮಾ ರಂಗ ಮತ್ತು ರಿಯಾಲಿಟಿ ಶೋ ಎರಡರಲ್ಲಿದ್ದವರು ತಾವು. ಸೊ ರಿಯಾಲಿಟಿ ಶೋದಿಂದ ಏನಾದರೂ ಚಿತ್ರರಸಿಕರ ಆಸಕ್ತಿ ಡೈವರ್ಟ್ ಆಗ್ತಾ ಇದೆಯಾ? ಇಲ್ಲ ಸರ್, ಅದೆಲ್ಲ ಬದಲಾವಣೆ ನಾವು ಹೊಂದ್ಕೊಂಡು ಹೋಗ್ತಾ ಇರ್ಬೇಕು ಸರ್. ಬೇರೆ ಬೇರೆ ಥರ ಕಾಂಪಿಟೇಷನ್ಸ್ ಎಲ್ಲದರಲ್ಲೂ ಬರುತ್ತೆ. ನೀವು ಅದನ್ನು ಹೆಂಗೆ ಹೊಂದ್ಕೊಂಡು ಹೋಗ್ತೀರಾ, ಹೆಂಗೆ ಅಕ್ಸೆಪ್ಟ್ ಮಾಡ್ತೀರಾ? ಜನ, ಇಟ್ಸ್ ಆಲ್ ಮಾರ್ಕೆಟ್ ಆ್ಯಂಡ್ ಡಿಮ್ಯಾಂಡ್ ಸರ್. ಎಲ್ಲವೂ ಇನ್ಕ್ಲೂಡಿಂಗ್ ಗೋಲ್ಡ್ ಆಗಲಿ, ಜ್ಯುವೆಲ್ರಿ ಆಗಲಿ, ಸಿನಿಮಾ ಆಗಲಿ, ಜರ್ನಲಿಸಮ್ ಆಗಲಿ, ಎಲ್ಲವೂ ಇಟ್ಸ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡಲ್ಲೇ ಹೋಗ್ತಾ ಇರುತ್ತೆ. ಹಾಗಾಗಿ ಆ ಥರ ಜನ ಏನೇನೋ ನಿರೀಕ್ಷೆ ಮಾಡಬೇಕಾದ್ರೆ, ಅವರು ರಿಯಾಲಿಟಿ ಶೋನ ಇಷ್ಟಪಡಬೇಕಾದ್ರೆ ಅದನ್ನು ನೀವು ಮಾಡಬೇಕಾಗುತ್ತೆ. ಅದಕ್ಕಿಂತ ಸಿನಿಮಾಗೆ ಬರಲ್ಲ ಅಂತ ಜನ ಹೇಳ್ತಿಲ್ಲ. ನನಗೆ ಈ ಥರ ಸಿನಿಮಾಗಳು ಬೇಕು, ನನ್ನನ್ನು ಟಿ ವಿಯಿಂದ ಹೊರಗೆ ಎಳ್ಕೊಂಬರ್ಬೋದು ಅಂತ ಸತ್ವ ಇರುವಂಥ ಸಿನಿಮಾ ಬೇಕು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಒಂದು ಕಾಂತಾರ ಬಂದಾಗ ಹ್ಯೂಜ್ ಕ್ರೇಜ್ ಆಯ್ತಲ್ಲ. ಸೊ ಆ ಥರ ಚಿತ್ರಗಳು ಬರಬೇಕಷ್ಟೇ. ಈ ಕಾಲಕ್ಕೆ ತಕ್ಕಂಥ ಸಿನಿಮಾಗಳು ಬಂದರೆ ಅದು ಹಿಟ್ ಆಗುತ್ತೆ. ಹೆಚ್ಚಿನ ನಟರು ಎಲ್ಲ ಧಾರಾವಾಹಿಗೆ ಬರ್ತಾ ಇದ್ದಾರೆ. ಅದು ಧಾರಾವಾಹಿ, ಸಿನಿಮಾ, OTT, ಯಾವುದೋ ಸ್ಟೇಜು, ಯಕ್ಷಗಾನ ಅದೆಲ್ಲ ಇಲ್ಲ ಸರ್. ನಾವು ಆರ್ಟಿಸ್ಟು, ನಮಗೆ ನಮ್ಮ ಕಲೆಯನ್ನು ತೋರ್ಸೋಕ್ಕೆ ಒಂದು ವೇದಿಕೆ ಬೇಕಷ್ಟೇ. ಹಾಗಾಗಿ ನನ್ನ ಎಲ್ಲೆಲ್ಲ ನಾನು ಪ್ರೇಕ್ಷಕರನ್ನ ಮೇಟ್ ಮಾಡೋಕ್ಕಾಗುತ್ತೋ ಸೋಷಿಯಲ್ ಮೀಡಿಯಾಲಿ ಒಂದು ರೀಲ್ ಮೂಲಕ ನನ್ನ ಸಂಬಂಧ ಬೆಳೀತಂದು ನಾನು ಅದನ್ನು ಬಿಡಲ್ಲ. ಒಬ್ಬ ಒಳ್ಳೆ ಕಲಾವಿದ ಅದನ್ನು ಬಿಡೋದೇ ಇಲ್ಲ.
ನಾನು ಇದಕ್ಕೆ ಅಂದ್ಕೊಂಡಿದ್ದೀನಿ, ಇದನ್ನು ಮಾತ್ರ ಮಾಡ್ತೀನಿ, ನಾನು ಪ್ಯೂರಿಸ್ಟು, ನಾನು ಬೇರೆನ ಮುಟ್ಟಲ್ಲ ಅಂದರೆ ಅದು ಕಾಲವನ್ನು ನೀವು ಎದುರು ಮಾಡ್ಕೊಳ್ಳೋದು ಭಾಳ ಭಾಳ ಕಷ್ಟ ಆಗುತ್ತೆ. ಸೊ ಐ ಥಿಂಕ್ ಯು ಶುಡ್ ಬಿ ಸ್ಮಾರ್ಟ್ ಇನಫ್ ಟು ಅಂಡರ್ಸ್ಟ್ಯಾಂಡ್. ನಿಮ್ಮ ಮೌಲ್ಯಗಳನ್ನು, ಮೂಲಭೂತ ನಂಬಿಕೆಗಳನ್ನು ಬಿಡದೆ ಎಷ್ಟು ಬೇಗ ಎಲ್ಲದಕ್ಕೂ ಹೊಂದ್ಕೊಳ್ತಿರೋ ಅಷ್ಟು ಉಳಿಬೋದು, ಇಲ್ಲದ ಉಳಿಯೋದೇ ಕಷ್ಟ ಆಗುತ್ತೆ. ಸರ್, ಈಗ ನಿಮ್ಮ ಫಿಲಮು ಆನಂತರ ರಿಯಾಲಿಟಿ ಶೋ, ಈಗ ಚಿನ್ನಾಭರಣದ ರಾಯಭಾರಿಯಾಗಿ ಹೇಗೆ ಮುಂದೆ ನಿಮ್ಮ ಜರ್ನಿ ಏನಾಗ್ತಾ ಇದ್ದಾರೆ? ಅದೇ ಹೇಳ್ತಿಲ್ಲ ಇಲ್ಲ, ದಟ್ ಇಸ್ ವಾಟ್ ಸರ್. ಇದು ಸಿನಿಮಾಲ್ಲಿ ನಾವೆಲ್ಲ ಏನು ಮಾಡ್ತೀವಿ, ಸ್ಕ್ರಿಪ್ಟ್ ಬರೆಯೋಕ್ಕೆ ಶುರು ಮಾಡ್ತೀವಲ್ಲ, ಅಂದ್ಕೊಂಡಿರ್ತೀವಿ ಇದು ಬಿಗಿನಿಂಗು ಇದು ಎಂಡ್ ಅಷ್ಟೇ ಗೊತ್ತಿರುತ್ತೆ. ಬರೆಯೋಕ್ಕೆ ಶುರು ಮಾಡಿದಾಗ ಆ ಪೆನ್ನು ನಿಮ್ಮನ್ನು ಹೇಳ್ಕೊಂಡು ಹೋಗ್ತಿರುತ್ತೆ. ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯಗಳೆಲ್ಲ ಬರವಣಿಗೆಯಲ್ಲಿ ಬರ್ತಾ ಇರುತ್ತೆ. ನಿಮಗೆ ಗೊತ್ತಿಲ್ಲದೆ ಇರೋ ಕ್ಯಾರೆಕ್ಟರ್ಲ ಕತೆ ಒಳಗೆ ಬರೋಕ್ಕೆ ಶುರು ಮಾಡ್ತಾರೆ. ಹಾಗೆ ಜೀವನ ಕೂಡ, ನಾನು ಇಲ್ಲಿ ಶುರು ಮಾಡ್ತೀನಿ, ನಾಳೆ ಮುಳಿಯ ಅಂಬಾಸಿಡರ್ ಆಗ್ತೀನಿ, ನಾಳೆ 500,000 ಕೋಟಿ ಮಾಡಿದ್ರೆ ಹಂಗೆಲ್ಲ ಮಾಡೋಕ್ಕಾಗಲ್ಲ ಲೈಫಲ್ಲಿ. ಒಂದು ಅವಕಾಶ ಸಿಕ್ಕಿದ ಅದು ಹೆಂಗೆ ಸ್ಪಂದಿಸ್ತೀವೋ, ಅದು ಹೆಂಗೆ ಬೆಳೀತೋ, ಅದು ಅರಳ್ತಾ ಹೋಗುತ್ತದು, ನಮಗೆ ಗೊತ್ತಾಗಲ್ಲ. ಅದು ಬ್ಯೂಟಿ, ಅದು ಲೈಫಿನ ಬ್ಯೂಟಿನೇ. ಅದು ನಿರ್ದಿಷ್ಟವಾಗಿ ನಾನು ಇಲ್ಲಿಂದ 20-30 ಇದು ಮಾಡ್ತೀನಿ, 40 ವರ್ಷದಲ್ಲಿ ಇಷ್ಟ ಆಗ್ತೀನಿ, 50-60ರಲ್ಲಿ ನಾನು ಚಾನ್ಸೇ ಇಲ್ಲ ಲೈಫಲ್ಲಿ. ಲೈಫ್ ಇಸ್ ಟೂ ಕಾಂಪ್ಲಿಕೇಟೆಡ್. ಬರುವಂಥ ಎಲ್ಲ ಅವಕಾಶಗಳ ಮಧ್ಯೆ ಆ ಅವಕಾಶಗಳನ್ನ ಹೆಂಗೆ ಸದುಪಯೋಗ ಪಡಿಸ್ಕೊಳ್ತೀರಾ, ನಿಮ್ಮ ಸಂಬಂಧಗಳನ್ನ ಹೇಗೆ ಶ್ರೀಮಂತಗೊಳಿಸ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಜೀವನ ಅರಳ್ತಾ ಇರುತ್ತೆ. ನಾನು ಅಂದ್ಕೊಂಡೇ ಇರಲಿಲ್ಲ ಸರ್, ನಾನು ಶುರು ಮಾಡಿದ್ದು ಒಂದು ಕ್ವಿಝಲ್ಲಿ ಸ್ಕೋರ್ ಹೇಳೋದಷ್ಟೇ ನನ್ನ ಕೆಲಸ. ಅಂದರೆ ಆ ಕ್ವಿಝ್ ಬೇರೆ ಯಾರೋ ಮಾಡ್ತಿದ್ದಾರೆ, ನನ್ನ ಕೆಲಸ ಇವ್ರಿಗೆ 3 ಅಂಕೆ, ಇವರು ಸರಿಯಾದ ಉತ್ತರ ಹೇಳಿದ್ದಾರೆ, ಒಂದು 4 ಅಂಕೆ ಕೊಡಿ, ಅಷ್ಟೇ ನನ್ನ ಕೆಲಸ ಇದ್ದಿದ್ದು. ಆ ವ್ಯಕ್ತಿ ಕೊನೆಗೆ ವೀಕೆಂಡ್ ರಮೇಶ್ ಮಾಡ್ತಾನೆ ಯಾರಿಗೆ ಗೊತ್ತಿದ್ದು, ನನಗೇ ಗೊತ್ತಿರಲಿಲ್ಲ. ಹಂಗೆ ಹೇಳ್ಕೊಂಡು ಹೋಗುತ್ತೆ ಜೀವನ. ಸೊ ಆ ಥರ ಫ್ಯೂಚರ್ ಪ್ಲ್ಯಾನ್ಸ್ ಅದೆಲ್ಲ ಏನಿಲ್ಲ. ಮಾಡೋದು ಏನು ಮಾಡಿದ್ರು ಶ್ರೇಷ್ಠವಾಗಿ ಮಾಡಬೇಕು, ಅತಿ ಶ್ರೇಷ್ಠವಾಗಿ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿದೆ. ಅದು ಸಿನಿಮಾ ಇರ್ಬೋದು, ಈ ಥರ ಒಂದು ಆ್ಯಡ್ ಇರ್ಬೋದು, ಅಥವಾ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಇರ್ಬೋದು, ಅದನ್ನು ಅಸಡ್ಡೆ ನಾನು ಮಾಡೋದೇ ಇಲ್ಲ. ಅದೊಂದೇ ಅದನ್ನು ಮಾಡ್ಕೊಂಬರ್ತೀನಿ ಅಷ್ಟೇ. ರಮೇಶ್ ಅರವಿಂದ್ ಅವರಿಗೆ ಚಿನ್ನದ ಒಲವು ಹೇಗೆ ಅಂದರೆ, ಈಗ ಹೆಣ್ಮಕ್ಳಿಗೆ ಚಿನ್ನದ ಮೇಲೆ ಇರುತ್ತೆ, ಈಗ ನೀವು ಅಂಬಾಸಿಡರ್ ಆದಾಗ ನೀವು ಅದನ್ನು ಹೇಗೆ ಅದನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಇಷ್ಟ? ನಾನು ಅದಕ್ಕೇ ನನಗೆ 3 ವಿಷಯಗಳಿದ್ರೆ ಇಷ್ಟ ಆಯ್ತು. ನಾನು ಮೊದಲೇ ಹೇಳಿದೆ, ನಾನು ಒಂದು ಪ್ರಾಡಕ್ಟ್ ಇಟ್ ಸೆಲ್ಫ್ ಗೋಲ್ಡ್ ಅನ್ನೋದು ನಮ್ಮೆಲ್ಲರೂ ಏನು ರೀ ನೀವು ಇಂಗ್ಲೀಷ್ ಓದ್ತಿದ್ರೆ ಇಂಗ್ಲೀಷ್ ಹೇಳ್ತಾರೆ ಆಲ್ ದಟ್ ಗ್ಲಿಟರ್ಸ್ ಇಸ್ ನಾಟ್ ಗೋಲ್ಡ್ ಅಂತ ಶುರು ಆಗಿದೆ. 5ನೇ ಕ್ಲಾಸಲ್ಲಿ ನಿಮ್ಮ ತಲೆಯಲ್ಲಿ ಗೋಲ್ಡ್ ಬಂದುಬಿಟ್ಟಿರುತ್ತೆ. ಹೊಳೆಯೋದೆಲ್ಲ ಚಿನ್ನ ಅಲ್ಲ, ಹೊಳೆಯುತ್ತೇನೆ ಒಂದೇ ಕಾರಣಕ್ಕೆ ಚಿನ್ನ ಇಲ್ಲ, ಚಿನ್ನ. ಅದಕ್ಕೆ ಇವರು ಹೇಳ್ತಾರೆ ಎಷ್ಟು 24 ಅವ್ರಿಗೆ ಗೊತ್ತು ಪ್ಯೂರಿಟಿ ಆಫ್ ಚಿನ್ನ ಏನು ಅಂತ. ಇವರು ಒಂದು ಮಿಷನ್ ಎಲ್ಲ ಮಾಡಿದ್ದಾರೆ. ಏನು ಸರ್ ಅದು? ಗೋಲ್ಡ್ ಪ್ಯೂರಿಟಿ ಗೋಲ್ಡ್ ಪ್ಯೂರಿಟಿ ಅನಲೈಸರ್ ಅಂತ. ಯಾಕಂದರೆ ಹೊಳೆಯೋದೆಲ್ಲ ಚಿನ್ನ ನಿಮ್ಗೆ ಗೊತ್ತೇ ಆಗಲ್ಲ, ಗ್ರಾಹಕರಿಗೆ ಅದಲ್ಲ ಇನ್ನು ಇರಿಡಿಯಮ್ ಅಂತ ಇರುತ್ತಂತೆ, ಇನ್ನೇನೋ ಇರುತ್ತಂತೆ, ನಮ್ಗೆ ಗೊತ್ತೇ ಇಲ್ಲ. ಚಿನ್ನ ಯಾರೋ ಹೇಳಿದ್ರೆ ಇಷ್ಟೊಂದು ತೊಗೊಂಡ್ಬಿಡ್ತೀವಿ, ಬಟ್ ಅದು ಎಷ್ಟು ಪ್ಯೂರ್ದೆ ಅಂತ ಇವ್ರಿಗೆ ಗೊತ್ತಿರುತ್ತೆ. ಆ ಥರ ಇಂಗ್ಲೀಷ್ ಶುರು ಮಾಡುತ್ತೆ. ನೀವು ಕೆಮಿಸ್ಟ್ರಿ ಓದಿರ್ತೀರ, ಅಲ್ಲೂ ಬಂದಿರುತ್ತೆ ನಿಮಗೆ ಗೋಲ್ಡು. ನೀವು ಹಿಸ್ಟ್ರಿಯಲ್ಲಿ ಓದಿ, ಜಾಗ್ರಫಿಯಲ್ಲಿ ಓದಿರಿ, ಮೌರ್ಯನ್ ಪೀರಿಯಡ್, ಗೋಲ್ಡನ್ ಪೀರಿಯಡ್ ಆಫ್ ಇಂಡಿಯಾ, ಮೌರ್ಯಾಸ್ ಅಂತ. ಗೋಲ್ಡೇ ಗ್ರೇಟೆಸ್ಟ್ ಅಂದರೆ ಅದು ಗೋಲ್ಡ್ ಸಂಬಂಧ ಇದೆ ಅಂತ. ಗೋಲ್ಡ್ ಅನ್ನೋದು ಯಾವಾಗಲೂ ನಾವೇ ಪಿಕ್ಚರ್ ಮಾಡೋದಿಲ್ಲ. ಏನದು ಬಂಗಾರದ ಮನುಷ್ಯ, ಬೇರೆ ಲೋಹ ಹೇಳಿಲ್ಲ ಅವರು. ಬಂಗಾರದ ಮನುಷ್ಯ ಅಂತ ಯಾಕೆ ಕರೆದ್ರು? ಒಬ್ಬ ಮನುಷ್ಯ ಚಿನ್ನದಂಥ ಮನುಷ್ಯ, ಚಿನ್ನದಂಥ ಮಾತು, ಎಲ್ಲ ಶ್ರೇಷ್ಠತೆ ಚಿನ್ನ ಕೊಟ್ಬಿಟ್ರು ನಮ್ಮ ಪರಂಪರೆಯಲ್ಲಿ. ಒಳ್ಳೆ ವಿಷಯಗಳಿಗೆಲ್ಲ ಚಿನ್ನ ಅಂಟ್ಕೊಂಡ್ಬಿಡ್ತು. ಸೊ ಇದೇನಾಯಿತು ಅಂದರೆ ಇನ್ವೆಸ್ಟ್ಮೆಂಟ್ ಅಲ್ಲ, ಆರ್ನಮೆಂಟ್. ನೀವಾಗ ಅಲ್ಲ, ಅದೇ ಥರ ಸೌಂದರ್ಯ ಕೊಟ್ಟು ನಾನು ಹೇಳ್ತಾ ಇರೋದು. ಈಗ ಚಿನ್ನ ಅಂತ ಕರಿತೀವಿ, ತಮಿಳವರು ತಂಗಮ್ ಅಂತ ಕರೀತಾರೆ, ಹಿಂದಿಯಲ್ಲಿ ಸೋನಾ ಅಂತ ಕರೀತಾರೆ, ಇಂಗ್ಲೀಷಲ್ಲಿ ಗೋಲ್ಡ್ ಅಂತ ಕರೀತಾರೆ, ಬೇರೆ ಬೇರೆ ನಾಮಗಳು. ಬಟ್ ಎಲ್ಲದರ ಅರ್ಥ ಏನು? ನಂಬಿಕೆ. ಇದನ್ನು ನಂಬೋದು, ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಇದು ನಮ್ಮ ಸೇಫ್ಟಿ. ಏನು ಕೈಕಾಲು ಎಲ್ಲಿ ಬೇರೆ ಎಲ್ಲ ಪರಮಾರು ನಮ್ಮ ಚಿಮ್ಮನ್ಕ, ಆ ಬಿಲೀಫ್ ನಮ್ಮಲ್ಲಿದೆ. ಅದು ಎಕನಾಮಿಕ್ಸು ಸಪೋರ್ಟ್ ಮಾಡ್ತಾಯಿದೆ. ಆ ಒಂದು ಕನೆಕ್ಷನ್ ಅಷ್ಟೇ. ಚಿನ್ನ ಅನ್ನೋದು ಸ್ಕೂಲ್ ಡೇಸಿಂದ ಇಲ್ಲಿವರೆಗೂ ಈ ಥರ ಬಂದಿದೆ. ಈಗ ಹೊಸ ಗೆಳೆಯರು ಸಿಕ್ಕಿದ್ದಾರೆ. ಇವ್ರಿಗೆ ಸಂಬಂಧ ಬೆಳೆಯೋಕ್ಕೆ ಮುಖ್ಯವಾದ ಕಾರಣ ಅವರ ಕ್ರಿಯೇಟ್ ಹ್ಯಾಪಿನೆಸ್ ಅನ್ನೋ ಸ್ಲೋಗು, ಅವರ ಫಿಲಾಸಫಿ. ಅಂದರೆ ಬಿಸ್ನೆಸ್ ಒಂದು ಕಡೆ ಬಿಸ್ನೆಸ್ ಇರಬೇಕು. ನಾನು ಎಲ್ಲ ಕಡೆ ಹೇಳ್ತೀನಲ್ಲ ಸರ್, ಲಾಭ ಮಾಡೋದು ತಪ್ಪೇ ಅಲ್ಲ, ಆ ನ್ಯಾಯವಾಗಿ ಆಗಬೇಕು ಅನ್ನೋದೇ ನನ್ನ ವಾದ ಮೊದಲಿಂದ. ನಾನು ಎಥಿಕಲ್ ಬಿಸ್ನೆಸ್ ಎಷ್ಟು ಲಕ್ಷಾಂತರ ಕೋಟಿ ಮಾಡಿರಿ ನೀವು, ದಯವಿಟ್ಟು ಮಾಡಿ. ಜೀವನ ಇರೋದು ಏನಕ್ಕೆ? ಮಾಡಲೇಬೇಕು ನೀವು. ಬಿಸ್ನೆಸ್ ಅಂದಮೇಲೆ ಪ್ರಾಫಿಟ್ ಮಾಡಬೇಕು, ಅದು ನ್ಯಾಯವಾಗಿ ನಡಿಬೇಕು ಅನ್ನೋದೊಂದೇ ನನ್ನ ವಾದ ಮೊದಲಿಂದಾನು. ಸೊ ಅವರು ಎಥಿಕಲ್ ಮಾಡಬೇಕು ಅಂತ ಬಿಸ್ನೆಸ್ನ ಆಸೆ ಪಡ್ತಿದ್ದಾರೆ. ಸೊ ಗೋಲ್ಡ್ ಅನ್ನೋ ಪ್ರಾಡಕ್ಟ್ ಇದೆ, ಹಾಗಾಗಿ ಸೇರ್ಕೊಂಡಿದ್ದೆ. ತುಂಬ ಇಷ್ಟವಾದ ಚಿನ್ನ ಯಾವುದು? ಈಗ ಬ್ರಾಸ್ಲೆಟ್ ಎಲ್ಲ ಇರುತ್ತೆ, ಸೊ ನೀವು ತುಂಬ ಇಷ್ಟಪಡುವ? ನನಗಿಷ್ಟು ಆ ಥರ ಸಪ್ರೇಟಾಗಿ ಇರಲಿಲ್ಲ. ಈಗ ಹೊಸ ಆಭರಣದ ಬಗ್ಗೆ ಒಂದು ಒಲವು ಬಂದಿದೆ. ಅಂದರೆ ಆಭರಣ ಏನಂದರೆ, ಆಭರಣ ಬಂದು ಆ ಇನ್ಫಿನಿಟಿ ಡಿಸೈನಲ್ಲಿದೆ. ಅದು ಕ್ರಿಯೇಟ್ ಹ್ಯಾಪಿನೆಸ್ ಅನ್ನೋ ಮೂಡಲ್ಲಿದೆ. ಅದು ನನಗೆ ಇವ್ರು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಹಾಗಾಗಿ ಇವರು ಹೊಸದಾಗಿ ರಮೇಶ್ ಅರವಿಂದ್ ಕಡ ಅಂತ ಲಾಂಚ್ ಮಾಡಿದ್ದಾರೆ. ಇದು ನನಗೆ ಯಾಕೆ ಇಷ್ಟ ಆಗ್ತದೆ ಅಂದರೆ, ಅದು ಕಡ ಅನ್ನೋದಕ್ಕಿಂತ ಇವ್ರು ಹೇಳ್ತಿರೋಂಥ ಕಾರಣ, ಇದನ್ನು ಹಾಕ್ಕೊಂಡ್ರೆ ಖುಷಿಯಾಗಿರ್ತೀರಾ, ಇದು ಕ್ರಿಯೇಟ್ ಹ್ಯಾಪಿನೆಸ್ ಕಡ ಅಂತ. ಹಾಗಾಗಿ ಥ್ಯಾಂಕ್ ಯು ಫಾರ್ ದಿಸ್. ಹೊಸ ಸಂದರ್ಭದಕ್ಕೆ ಅನುಗುಣವಾಗಿ ಸಾಮಾಜಿಕ ಮಾಧ್ಯಮ ಮತ್ತು ಸೈಬರ್ ಆಧಾರಿತ ಸಿನಿಮಾವನ್ನು ಮಾಡಿ ಆ ಸರಣಿ ಏನಾದರೂ ಮುಂದುವರಿತದ? ಅದು ಒಂದು ಈ ಕಾಲಕ್ಕೆ ತಕ್ಕಂಥ ಒಂದು ಕತೆ ಅದು. ಹಾಗಾಗಿ ಆ ಕಾಲಕ್ಕೆ ಆ ಕಾಲ ಕೇಳುವಂಥ ಕತೆಗಳು ಸಿನಿಮಾ ಆದರೆ ಆ ಸಿನಿಮಾಗಳು ಹಿಟ್ಟಾಗುತ್ತೆ.
ಆ ಕಾಲಕ್ಕೆ ಬೇಡದೇ ಇರೋ ಕಥೆಗಳು ನೀವು ಎಷ್ಟೇ ಚೆನ್ನಾಗಿ ಮಾಡಿ 500 ಕೋಟಿಗೆ ಮಾಡಿದ್ರು ಜನಕ್ಕೆ ಇಷ್ಟ ಆಗಲ್ಲ. ಅದೇ ಥರ ಆ ಕಾಲಕ್ಕೆ ತಕ್ಕಂಥ ಒಬ್ಬ ನಾಯಕ ಹುಟ್ಕೊಳ್ತಾನೆ. ಆ ನಾಯಕ ಆ ಕಾಲಕ್ಕೆ, ಆ ಯುವಕರಿಗೆ, ಆ ಪೀಳಿಗೆಗೆ ಪ್ರತಿನಿಧಿಯಾಗಿರ್ತಾನೆ. ಇದನ್ನು ಅರ್ಥ ಮಾಡಿಕೊಂಡೇ ನಾವು ಹೋಗಬೇಕು ಪ್ರತಿಯೊಂದು ಸಿನಿಮಾನು. ಸೊ ಸೈಬರ್ ಕ್ರೈಮ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ರಿಪ್ಟೋ ಕರೆನ್ಸಿ, ಈ ಥರ ಸಬ್ಜೆಕ್ಟ್ಗಳನ್ನ ಇಮೋಷನ್ ಮೂಲಕ ನೀವು ಹೇಳೋಕ್ಕೆ ಸಾಧ್ಯ ಆದರೆ, ಈ ಟೆಕ್ನಾಲಜಿನೆಲ್ಲ ದಾಟಿ ಇದು ಅಣ್ಣ ತಮ್ಮನ ಕತೆ ಅಥವಾ ತಂಗಿ ಮತ್ತು ಅಣ್ಣನ ಕತೆ ಅನ್ನೋ ಒಂದು ಫೀಲ್ ಮಾಡೋಕ್ಕೆ ಸಾಧ್ಯ ಇದ್ದರೆ ಅದು ಹಿಟ್ ಚಿತ್ರ ಆಗುತ್ತೆ. ಹಾಗೆ ಆ ಥರ ಒಂದು ಸಬ್ಜೆಕ್ಟ್ ಸಿಕ್ಕರೆ ಖಂಡಿತ ಮಾಡ್ತೀವಿ. ಕೋಸ್ಟಲ್ ವುಡ್ ಬಗ್ಗೆ ಸರ್, ಕೋಸ್ಟಲ್ ವುಡ್ ಬಗ್ಗೆ ನಮ್ಮ ತುಳು ಸಿನಿಮಾಗಳು ಕೂಡ ಬರ್ತಾ ಇದೆ. ಫ್ಯಾಂಟಾಸಿಕ್ ಸರ್. ನಾನು ಒಂದೇ ಒಂದು ತುಳು ಸಿನಿಮಾ ಮಾಡಿದೆ, ನಿರಲ್ ಅಂತ, ಗೆಸ್ಟ್ ರೋಲ್ ಅದು. ಆ್ಯಕ್ಚುಲಿ ಅವರು ವೀಕೆಂಡ್ ಫಿಲ್ಮ್ ಮೇಕರ್ಸ್ ಅಂತ ಇದ್ದರು ದುಬೈಲಿ. ಅವ್ರು ಏನು ಮಾಡಿದ್ರೆ ಮಂಡೇ ಟು ಫ್ರೈಡೇ ಯಾವುದೋ ಕೆಲಸ ಮಾಡೋರು ಕಾರ್ಪೊರೇಟಲ್ಲಿ. ಬರೀ ಸ್ಯಾಟರ್ಡೇ ಸಂಡೇ ಮಾತ್ರ ಫಿಲ್ಮ್ ಅಂದರೆ ಭಾಳ ಇಷ್ಟ ಅವರಿಗೆ. ಅವರೆಲ್ಲ ಸೇರಿ ಒಂದು ಚಿತ್ರ ಮಾಡಿದ್ರು. ಬರೀ ಸ್ಯಾಟರ್ಡೇ ಸಂಡೇ ಮಾತ್ರ ಶೂಟ್ ಮಾಡ್ತಾರೆ. ನಾವು ಪ್ರತಿದಿನ ಶೂಟ್ ಮಾಡೇ 1.5 ವರ್ಷ ಆಗ್ತಿದೆ ಪಿಕ್ಚರ್ ಮಾಡೋಕ್ಕೆ. ಅವರು ಬರೀ ಸ್ಯಾಟರ್ಡೇ ಸಂಡೇ ಶೂಟ್ ಮಾಡ್ತಾರೆ. ಆ ಥರ ಒಂದು ಎಫರ್ಟ್ ಆಯ್ತು, ವಾಂಟ್ ಸಪೋರ್ಟ್. ಅದು ಭಾಳ ಚೆನ್ನಾಗಿದೆಯಲ್ಲ ಎಫರ್ಟ್ ಅಂತ. ಹಾಗಾಗಿ ಮಾಡಿದೆ. ಸಣ್ಣ ರೋಲ್, ಐ ಕೆಮ್ಮಸ್ ರಮೇಶ್ ಅರವಿಂದ್ರಲ್ಲಿ ನೀರೇಲ್ ಅಂತ ಅದೊಂದು ಮಾಡಿದ್ದು. ಆವಾಗ ಈ ತುಳು ನಾಟಕಗಳ ಬಗ್ಗೆ ನನ್ನ ಮೊದಲಿಂದ ಇಂಟ್ರೆಸ್ಟ್. ನಿಮ್ಮಲ್ಲಿರುವ ಹ್ಯೂಮರ್ ಇದೆಯಲ್ಲ ಸರ್, ಎಕ್ಸ್ಟ್ರಾರ್ಡ್ನರಿ. ತುಳು ನಾಟಕಗಳಿದ್ದಂಥ ಕಾಮಿಡಿ, ಅವ್ರಿಗಿರುವಂಥ ನ್ಯಾಚುರಲ್ ಡೈಲಾಗ್ ಡೆಲಿವರಿ, ಅವ್ರಿಗಿರೋ ಪಂಚಸ್, ಎಷ್ಟು ಕ್ಯಾಶ್ಲಾಗಿ ಪಂಚಸ್ ಹೊಡಿತಾರೆ ಅಂದರೆ, ನಾವು ಕೋತಿಗಳು ಕುರಿಗಳು ಸಾರೆಲ್ಲ ಮಾಡಿದಾಗ ತುಳು ಡ್ರಾಮಾಸ್ನ ನಾನು ಬಹಳ ಇದಾಗಿ ನೋಡ್ತಿದ್ದೆ. DVDs ಎಲ್ಲ ನೋಡ್ತಾ ಇದ್ದೆ ನಾನು. ಭಾಳ ಇಷ್ಟ ನನಗೆ. ನನ್ನ ಫಿಲ್ಮ್ಸಲ್ಲೂ ಕೂಡ ಕೆಲವರು ತುಳು ಆರ್ಟಿಸ್ಟ್ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಭಾಷೆ ಬರಲ್ಲ, ಬಟ್ ಯಕ್ಷಗಾನದ ಒಂದು ಇದು ಟ್ರೈ ಮಾಡಿದ್ವಿ ರೀಸೆಂಟಾಗಿ, ಒಂದು ಮೇಕಪ್ ಟೆಸ್ಟ್. ಲಾಸ್ಟ್ ಟೈಮ್ ಈ ಶಿವರಾಮ್ ಕಾರಂತ್ ಅವಾರ್ಡ್ ಕೊಟ್ಟಿದ್ದು, ಆವತ್ತು ಅದು ಟ್ರೈ ಮಾಡಿದ್ದೆ. ಅದು ಭಾಳ ವೈರಲ್ ಆಗಿತ್ತು. ಆ ಯಕ್ಷಗಾನ ಡ್ರೆಸ್ ಹಾಕಿದಾಗ ಸರ್, ಅಲ್ಲ ಸ್ಪಿರಿಟ್ ಅಲ್ಲ ಸರ್, ಆ ಯಕ್ಷಗಾನ ಕಲಾವಿದ್ರ ಬಗ್ಗೆ ಎಷ್ಟು ಗೌರವ ಬಂತು ನನಗೆ ಅಂದರೆ, ಒಂದು 54 ಗಂಟೆ ಇದೆ ಸರ್ ಅದರಲ್ಲಿ. ಒಂದು ವೇಷದಲ್ಲಿ 50 ಅವರೇ ಹಾಕ್ಕೊಳ್ತಾರಂತೆ. ಹೌದು ಸರ್, ನಮ್ಮ ಸಿನಿಮಾಲಿ ಈ ನಾರ್ಮಲ್ ಕಾಸ್ಟ್ಯೂಮ್ ಹಾಕಿ 5 ಜನ ಇರ್ತಾರೆ ನಮಗೆ ಹೆಲ್ಪ್ ಮಾಡೋಕ್ಕೆ. 54 ಗಂಟು ಯಕ್ಷಗಾನದವ್ರು ಅವರೇ ಹಾಕ್ಕೊಂಡು ಅವರೇ ಮೇಕಪ್. ಭಾಳ ನನಗೆ ಗೌರವ ಬಂದಿದ್ದು ಅದು ಮಾಡಿದಾಗ.